ಓಕೆ. ಜಿಯೋಗ್ರಫಿ, ನನ್ನ ಹೆಸರು ಗೊತ್ತದ ರೀ? ಗೊತ್ತಿಲ್ಲ. ದಿಲೀಪ್ ಕುಮಾರ್ ಅಂತ. ನಾನು ಜಿಯೋಗ್ರಫಿ ಕ್ಲಾಸ್ ಮಾಡ್ತೀನಿ. ಜಿಯೋಗ್ರಫಿ ಕ್ಲಾಸ್ ಮಾಡೋದು 10 ವರ್ಷ ಆಯಿತು. ಭಾಳಷ್ಟು KS IAS ಅವರಿಗೆಲ್ಲ ಜಿಯೋಗ್ರಫಿ ಕ್ಲಾಸಸ್ ನಡೀತದೆ. ಇಲ್ಲೂ ಕೂಡ ಜಿಯೋಗ್ರಫಿ ಕ್ಲಾಸ್ ಮಾಡೋಣ. ಹಾಗಾದರೆ ಜಿಯೋಗ್ರಫಿಲಿ ಭಾಳ ಇಂಪಾರ್ಟೆಂಟ್ ಯಾವುದು ಮತ್ತು ಜಿಯೋಗ್ರಫಿಲಿ ಯಾವ್ಯಾವ ಬರ್ತಾವ ಅಂತ ನೋಡ್ತಾ ಹೋದ್ರೆ, ಕರ್ನಾಟಕ, ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಪ್ರಾಕೃತಿಕ ಭೂಗೋಳಶಾಸ್ತ್ರ, ವಿಶ್ವ ಭೂಗೋಳಶಾಸ್ತ್ರ ಅಂತ ಏನಪ್ಪ ನೋಡ್ತೀವಿ. 4 ಜಿಯೋಗ್ರಫಿಗಳೇನಪ್ಪ ನಾವು ನೋಡ್ತೀವಿ ರೀ. 4 ಜಿಯೋಗ್ರಫಿಗಳು. ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ. ನೋಡ್ರಿ, ಅದರಲ್ಲಿ ಮುಖ್ಯವಾಗಿದ್ದು ಯಾವುದು? ಈಗ ಸ್ಟೇಟ್ ಗೌರ್ಮೆಂಟಲ್ಲಿ PDO ಎಕ್ಸಾಮ್ ಕಾಲ್ಫಾರ್ಮ್ ಆಗ್ಯದ ರೀ. ಆಗ್ಯದ. ವಿಲೇಜ್ ಅಕೌಂಟ್ ಕಾಲ್ಫಾರ್ಮ್ ಆಗ್ಯದ. ಈ ವಿಲೇಜ್ ಅಕೌಂಟ್ ಇನ್ನೊಂದು KS ಎಕ್ಸಾಮ್ ನೆಕ್ಸ್ಟ್ ಮಂತ್ ಅದ. ಹೌದಾ? PDO, ವಿಲೇಜ್ ಅಕೌಂಟ್ ಆಗಲಿ, KS ಆಗಲಿ. ಹೌದಾ? ಇದರಲ್ಲಿ ಅತಿ ಮುಖ್ಯವಾಗಿ ಏನಪ್ಪ ಕೇಳೋದು ಯಾವುದ್ರ ಮೇಲೆ ಜಾಸ್ತಿ ಕೇಳ್ತಾರೆ ಅಂದ್ರೆ ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಎಲ್ಲಾದ್ರ ಮೇಲೂ ಕೂಡ ಏನಪ್ಪ ಜಾಸ್ತಿ ಕೇಳ್ತಾರೆ. ಇನ್ನು ವಿಲೇಜ್ ಅಕೌಂಟಲ್ಲಿ ಪರ್ಟಿಕ್ಯುಲರ್ಲಿ ಏನಾಗಿದೆ ಅಂದ್ರೆ ಸಬ್ಜೆಕ್ಟ್ ಹೇಳಿಬಿಟ್ಟಿದ್ದಾರೆ. ಏನಂತ, ಒಂದು ಕರ್ನಾಟಕ ಇತಿಹಾಸ, ಇನ್ನೊಂದು ಏನಪ್ಪ ಕರ್ನಾಟಕ ಭೂಗೋಳಶಾಸ್ತ್ರದ ಮೇಲೆ ಜಾಸ್ತಿ ಏನಪ್ಪ ಕ್ವಶನ್ ಇದು ಹಾಕ್ತೀವಿ. ಒಂದು ಸಿಲೆಬಸ್ಸಲ್ಲೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕ ಯಾವಾಗಲೂ ಸ್ಟಾರ್ಟ್ ಮಾಡೋದು ಫಿಸಿಕಲ್ ಜಿಯೋಗ್ರಫಿಯಿಂದನೇ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ಕರ್ನಾಟಕದಿಂದ ಯಾಕೆ ಸ್ಟಾರ್ಟ್ ಮಾಡೋದು ಅಂದ್ರೆ, ಹೌದಾ, ವಿಲೇಜ್ ಅಕೌಂಟ್ ಎಕ್ಸಾಮು ಮತ್ತು ಸ್ಟೇಟ್ ಗೌರ್ಮೆಂಟ್ ಏನು PDO ಎಕ್ಸಾಮ್ ಇದಾವಲ್ಲ, ಇಲ್ಲಿ ಜಾಸ್ತಿ ಕೇಳೋದು ಕರ್ನಾಟಕ ಜಿಯೋಗ್ರಫಿ ಮೇಲೆ ಜಾಸ್ತಿ ಕ್ವಶನ್ ಹಾಕ್ತಾರೆ. ನಂತರ KS ಅಂತ ಬಂತು ಅಂತಂದ್ರೆ ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಮೇಲೆ ಜಾಸ್ತಿ ಕ್ವಶನ್ ಬೀಳ್ತವ್ರಿ. ವರ್ಲ್ಡ್ ಜಿಯೋಗ್ರಫಿ ಮೇಲೆ ಏನಪ್ಪಾರ 4ರಿಂದ 5 ಕ್ವಶನ್ ಇದ್ದಿರ್ತವೆ. ಹೌದಾ? ಇಲ್ಲಿ ನೋಡ್ರಿ, ಈಗ ವಿಲೇಜ್ ಅಕೌಂಟ್ ಬಂದರೆ ಇಲ್ಲಿ ಮಿನಿಮಮ್ ಎಷ್ಟು ಕ್ವಶನ್ ಇರ್ತಾವ ಅಂದ್ರೆ 5ರಿಂದ 7 ಕ್ವಶನ್ ಇಲ್ಲಿ ಇದ್ದಿರ್ತವ್ರಿ. ಇನ್ನು ಭಾರತ್ ಜಿಯೋಗ್ರಫಿ ಬಂತಂದ್ರೆ 8ರಿಂದ 10 ಕ್ವಶನ್. ಹೌದಾ? ಯಾವುದರಲ್ಲಿ? ವಿಲೇಜ್ ಅಕೌಂಟಿಗೆ ಏನಪ್ಪ ಕೇಳಿದ್ರೆ. ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತ ಬಂತಂದ್ರೆ KS ಎಕ್ಸಾಮಲ್ಲಿ ಎಷ್ಟು ಇರ್ತಾವಂದ್ರೆ 10ರಿಂದ 15 ಕ್ವಶನ್ ಇದ್ದಿರ್ತಾವ್ರಿ. ವರ್ಲ್ಡ್ ಜಿಯೋಗ್ರಫಿ ಎಷ್ಟು ಇರ್ತಾವಂದ್ರೆ 5ರಿಂದ 8 ಕ್ವಶನ್ ಏನಪ್ಪ ಇದ್ದಿರ್ತಾವ. ಹೌದು, ಈ ರೀತಿ ಏನಪ್ಪ ಜಿಯೋಗ್ರಫಿ ಮೇಲೆ ಕ್ವಶನ್ ಕೇಳ್ತಾರ. ಜಿಯೋಗ್ರಫಿ ಅನ್ನೋದು ಭಾಳ ಈಸಿ ಸಬ್ಜೆಕ್ಟ್, ತಿಳ್ಕೊಂಡ್ರೆ ಮಾತ್ರ. ತಿಳಿಲಿಲ್ಲ ಅಂದ್ರೆ ಈ ಸಬ್ಜೆಕ್ಟ್ ಟೋಟಲಿ ಅರ್ಥ ಆಗೋದಿಲ್ಲ ರೀ. ಹೌದಾ? ಟೋಟಲಿ ಅರ್ಥ ಆಗೋದಿಲ್ಲ. ಹೌದಾ? ಹೋಗೋಣ ಜಿಯೋಗ್ರಫಿಗೆ. ಹೌದಾ? ಕರ್ನಾಟಕ ಜಿಯೋಗ್ರಫಿಯಿಂದನೇ ಹೋಗೋಣ. ನಡೀತದಲ್ಲ ರೀ. ಕರ್ನಾಟಕ ಭೂಗೋಳಶಾಸ್ತ್ರ. ಕರ್ನಾಟಕದ ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳ್ತಾರೆ. ನೋಡ್ತೀವಿ. ಏನ್ರಿ ಪ್ರಾಗೈತಿಹಾಸಿಕ ಕಾಲ ಅಂದ್ರೆ ಏನು? ಯಾವುದು ಮಾನವನ ಲಿಖಿತ ರೂಪದ ದಾಖಲೆ ಸಿಗೋದಿಲ್ವೋ ಅಂಥ ಕಾಲಕ್ಕೆ ಏನಂತ ಕರಿತೀವಿ ಅಂದ್ರೆ ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಯಾವುದು ಮಾನವನ ಲಿಖಿತ ರೂಪದ ದಾಖಲೆ ಅಂದ್ರೆ ಹಳೆ ಶಿಲಾಯುಗ ಕಾಲ ಅಂತ ಏನಪ್ಪ ಕರಿತೀವಿ ಇತಿಹಾಸ ಒಳಗೆ. ಇದನ್ನು ಕರ್ನಾಟಕದ ಪ್ರಾಗೈತಿಹಾಸಿಕ ಕಾಲ ಅಂತಂದ್ರೆ ಏನು ಅಂದ್ರೆ ಯಾವುದು ಮಾನವನ ಲಿಖಿತ ರೂಪದ ದಾಖಲೆ ಸಿಗೋದಿಲ್ವೋ ಅಂಥ ಕಾಲಕ್ಕೆ ಸಂಬಂಧಪಟ್ಟಿರುವ ಕರ್ನಾಟಕದ ಪ್ರದೇಶಗಳು ಯಾವ್ಯಾವು ಅಂತ ಕೇಳ್ತಾರೆ. ನೋಡ್ರಿ, ಯಾವ್ಯಾವ ಇರ್ಬೋದು? ಕಿಬ್ಬನಹಳ್ಳಿ,
ತುಮಕೂರು, ಲಿಂಗದಹಳ್ಳಿ, ಚಿಕ್ಕಮಗಳೂರು, ಲಿಂಗದಹಳ್ಳಿ, ಚಿಕ್ಕಮಗಳೂರು, ಖ್ಯಾದ, ಬಿಜಾಪುರ, ತಾಲ್ಯ, ಚಿತ್ರದುರ್ಗ, ನ್ಯಾಮತಿ, ಶಿವಮೊಗ್ಗ, ಯಾವ ಮೊಗ್ಗ ರೀ? ಶಿವಮೊಗ್ಗ, ಟಿ ನರಸೀಪುರ, ಮೈಸೂರು, ಜಡಗನಹಳ್ಳಿ, ಬೆಂಗಳೂರು, ಸಂಗನಕಲ್ಲು, ಬಳ್ಳಾರಿ. ಇವೆಲ್ಲ ಏನಾಗಿದಾವ ಅಂದ್ರೆ ಪ್ರಾಗೈತಿಹಾಸಿಕ ಕಾಲಕ್ಕೆ ಸಂಬಂಧಪಟ್ಟಿರುವಂಥ ಕರ್ನಾಟಕದ ಪ್ರದೇಶಗಳು. ಲಾಸ್ಟ್ ಎಕ್ಸಾಮಲ್ಲಿ KS ಪ್ರಿಲಿಮ್ಸಲ್ಲಿ ಕ್ವಶನ್ ಆಗಿತ್ತು ರೀ. ಹೆಂಗೆ ಕೇಳಿದ್ರು ಅಂದ್ರೆ ಮ್ಯಾಚ್ ದ ಫಾಲೋವಿಂಗ್ ಪರ್ ಕೇಳಿದ್ರು. ಹೌದಾ? ನೋಡ್ರಿ, ಕಿಬ್ಬನಹಳ್ಳಿ, ನ್ಯಾಮತಿ, ಟಿ ನರಸೀಪುರ, ಖ್ಯಾದ, ಮೈಸೂರು, ತುಮಕೂರು, ಬಿಜಾಪುರ, ಶಿವಮೊಗ್ಗ. ಈ ರೀತಿ ಕೇಳ್ಬಿಡ್ತಾರೆ. ಹೌದಾ? KS ಆಗಲಿ, FD ಆಗಲಿ, PDO ಆಗಲಿ, SD ಆಗಲಿ, ಇದೇ ರೀತಿನೇ ಕ್ವಶನ್ ಹಾಕೋದಲ್ಲಿ. ಹೌದಾ? KPSC ಲೆವೆಲ್ದಾಗ ಹಿಂಗೆ ಇರ್ತಾವೆ ಕ್ವಶನ್. ನೀವು ಪೊಲೀಸ್ ಬರೀಲತ್ತೀರಂದ್ರೆ ಅಲ್ಲಿ ಸಿಂಗಲ್ ಲೈನ್ ಕ್ವಶನ್ ಇದ್ದಿರ್ತಾವ್ರಿ. ಪೊಲೀಸ್ ಎಕ್ಸಾಮಿಗೆ ಮಾತ್ರ ಸಿಂಗಲ್ ಲೈನ್ ಕ್ವಶನ್ ಹೆಂಗೆ ಇದ್ದಿರ್ತಾವಂದ್ರೆ, ಟಿ ನರಸೀಪುರ ಎನ್ನುವ ಪ್ರದೇಶವು ಈ ಕೆಳಗಿನ ಯಾವ ಜಿಲ್ಲೆಗೆ ಸಂಬಂಧಿಸಿರುತ್ತದೆ? ಅಂದ್ರೆ ಹಳೆ ಶಿಲಾಯುಗದ ಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲದ ಈ ಒಂದು ಟಿ ನರಸೀಪುರ ಈ ಕೆಳಗಿನ ಜಿಲ್ಲೆಯಲ್ಲಿದೆ, ಜಡಗನಹಳ್ಳಿ ಈ ಕೆಳಗಿನ ಜಿಲ್ಲೆಯಲ್ಲಿದೆ. ಆದ್ರೆ KPSC ಎಕ್ಸಾಮ್ ಬಂತು ಅಂದ್ರೆ ಮ್ಯಾಚ್ ಮಾಡ್ಬೇಕಾಗ್ತದೆ. ಕಿಬ್ಬನಹಳ್ಳಿ ಎಲ್ಲದ ರೀ? ಹೌದಾ? ಕಿಬ್ಬನಹಳ್ಳಿ ತುಮಕೂರು. ಹೌದಾ? ನ್ಯಾಮತಿ ಶಿವಮೊಗ್ಗ, ಟಿ ನರಸೀಪುರ ಮೈಸೂರು, ಖ್ಯಾದ ಬಿಜಾಪುರ. ಹೌದಾ? ಎಕ್ಸಾಮಲ್ಲಿ ಕೇಳೋದೆ ಹಿಂಗೆ. ಇಂಥವು KPSC ಪರೀಕ್ಷೆ ಒಳಗೆ ಏನಪ್ಪ ಜಾಸ್ತಿ ಕ್ವಶನ್ ಇದ್ದಿರ್ತಾವೆ. ಇಂಥ ಕ್ವಶನ್ಗಳು ಬಂತು ಅಂತಂದ್ರೆ ಯಾಕೋ ಸ್ವಲ್ಪ ದೊಡ್ಡದ ಇದು ಕ್ವಶನ್, ಸಣ್ಣ ಇದ್ದೀವೆಲ್ಲ ಹುಡ್ಕೋಣ ಅನ್ನೋ ವಿಚಾರಕ್ಕೆ ನಾವು ಹೋಗ್ತೀವ ಹೋಗಲ್ಲ? 100% ಹೋಗಲೇಬೇಕು. ನೀವು ಹೋಗ್ತೀರಿ, ನಾನು ಹೋಗಿದ್ದೀನಿ ಹೊಸ ಆರಂಭದಲ್ಲಿ. ಹೌದಾ? ಈ ರೀತಿ ಹುಡುಕೋತಾ ಹೋದಾಗ ಸಣ್ಣ ಕ್ವಶನ್ ಒಟ್ಟ ಸಿಗ್ತಾ ಇಲ್ರಿ, ಇತ್ತೀಚೆಗೆ ಸಿಗ್ಲತ್ತವೇನ್ರಿ ಸಣ್ಣ ಕ್ವಶನ್ ಎಲ್ಲರೂ? ಹೌದಾ? ಲಾಸ್ಟ್ 2020 ಒಳಗೆ ಏನು KS ಕನ್ಫರ್ಮ್ ಆಗಿತ್ತಲ್ಲ, ಎಷ್ಟು 120 ಪೋಸ್ಟ್ ಅಷ್ಟೇ ಇದ್ದು. ಅಲ್ಲಿ ಏನಾಗಿತ್ತು ಅಂದ್ರೆ KS ಪ್ರಿಲಿಮ್ಸ್ ಒಳಗೆ ಒಂದೇ ಒಂದು ಕ್ವಶನ್ ಮಾತ್ರ 1 ಲೈನರ್ ಕ್ವಶನ್ ಆಗಿತ್ತು. ಒಂದ್ರಿ 100ದಾಗ 1. ಒಟ್ಟು ಹುಡ್ಕೋತ ನೋಡ್ರಿ ಕಣ್ಣು ಹಿಂಗೆ ಹೊರಗೆ ಬರ್ತೀವಿ ಅಂತ ಎಕ್ಸಾಮ್ಗಳು ಅದಾವ ಇವಾಗ. ಹೌದಾ? ಒಂದು ಕ್ವಶನ್ ಯಾವಾಗಿತ್ರಿ ಅದು? ಒಂದು ಕ್ವಶನ್. ಹೌದಾ? ಕಾಫಿ ಅಭಿವೃದ್ಧಿಪಡಿಸಿದ ಅರಸ ಯಾರು ಅಂತ ಕೇಳಿದ್ರಿ. ಒಂದು ಕ್ವಶನ್ ಬಂತಲ್ಲ ಇಲ್ಲ ನಮ್ಮದು. ಕಾಫಿ ಅಭಿವೃದ್ಧಿಪಡಿಸಿದಂಥ ವ್ಯಕ್ತಿ ಅರಸ ಯಾರು ಅಂತೇಳಿ. ಈಗ ಅನೇಕ ಜಿಯೋಗ್ರಫಿ ಬುಕ್ಕಲ್ಲಿ ನಿಮಗೆ ಸಿಗ್ತಾವೆ. ಕಾಫಿ ಭಾರತಕ್ಕೆ ತಂದವ ಯಾರು ಅಂತಂದ್ರೆ, ಕರ್ನಾಟಕ ಪರಿಚಯ ಮಾಡಿದ್ದ ಯಾರು ಅಂದ್ರೆ ಬಾಬಾ ಬುಡಾನ್ ಅಂತಕ್ಕಂಥ ಸೋಫಿ ಸಂತ. ಹೌದಾ? ಕಾಫಿ ಅಭಿವೃದ್ಧಿಪಡಿಸಿದ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಟಿಪ್ಪು ಸುಲ್ತಾನ್ ರೀ. ಯಾವ ಸುಲ್ತಾನ್ ರೀ? ಹೌದಾ? ಟಿಪ್ಪು ಸುಲ್ತಾನ್ ಅಂತ ನೆನಪರ್ ನೋಡ್ತೀವಿ. ಈ ರೀತಿ ಒಂದು ಕ್ವಶನ್ ಏನಪ್ಪ ಇತ್ತು. ಈಗ 1 ಲೈನರ್ ಕ್ವಶನ್ ಕೇಳೋ ಕಾಲ ಇದು ಅಲ್ಲ, ಕೇಳೋದು ಇಲ್ಲ. ಹೌದಾ? ಇತ್ತೀಚೆಗೆ ಪೊಲೀಸ್ ಎಕ್ಸಾಮ್ ಕ್ವಶನ್ ಪೇಪರ್ ಕೂಡ ಏನಪ್ಪ ನೋಡಿದ್ವಿ. non-HK ಪೇಪರ್ ಸಿವಿಲ್ ಪೊಲೀಸ್ ಎಕ್ಸಾಮ್ ಹೆಂಗೆ ಕೇಳಿದ್ರು ಅಂದ್ರೆ, ಹಿಂದೆ SDA ಪೇಪರ್ ಹೆಂಗಿರ್ತಿದ್ವೋ ಹಂಗೆ ಪೊಲೀಸ್ ಪೇಪರ್ ಹೊಂಟವ್ರಿ. ಹೌದ್ರಿ? ಈಗ ಮೊನ್ನಿಂದು HK ಸಿವಿಲ್ ಪೇಪರ್ ಹೆಂಗಿತ್ತು ಅಂದ್ರೆ, ಇದು ಎಥಿಕ್ಸ್ ಮೇಲೆ ಕ್ವಶನ್ ಏನಪ್ಪ ಕೇಳಿಬಿಟ್ಟಿದ್ದ. ಪೊಲೀಸ್ ಹುಡುಗರು ಕೂಡ ಗಾಬರಿ ಬಿದ್ದುಬಿಟ್ಟಾರೆ.
ಹೌದು. ಅದರಲ್ಲಿ ಮತ್ತೆ ನಾವು KPSC ಕಡೆ ಫೈಟ್ ಮಾಡ್ತೀವಿ ಅಂದ್ರೆ ಬರೀ ಒಂದು ಗೊತ್ತಿದ್ರೆ ಹಿಡಿಯೋದಿಲ್ಲ, ಮೂರಾದರೂ ಗೊತ್ತಿರಬೇಕು. ಮೂರು ಗೊತ್ತಿತ್ತಂದ್ರೆ ಒಂದು ಆಟೋಮೆಟಿಕಲ್ ಆನ್ಸರ್ ಆಗ್ಬಿಡ್ತದೆ. ಆಗ್ತದಾಗಲ್ರಿ? ಹೌದಾ? ನೋಡ್ರಿ, ಇದು ಕರ್ನಾಟಕ, ಇನ್ನು ನಾವು ಜಿಯೋಗ್ರಫಿ ಕಾಲ ಇಟ್ಟಿಲ್ಲ. ಕರ್ನಾಟಕದ ಪ್ರಾಗೈತಿಹಾಸಿಕ ಕಾಲ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಹಳೆ ಶಿಲಾಯುಗದ ಕಾಲ. ಹಳೆ ಶಿಲಾಯುಗದ ಕಾಲ ಅಂದ್ರೆ ಏನ್ರಿ? ಯಾವುದು ಮಾನವನ ಲಿಖಿತ ರೂಪ ದಾಖಲೆ ಇರೋದು, ಮನುಷ್ಯನಿಗೆ ಇನ್ನ ಬರಿಲಾಕ ಓದ್ಲಾಕ ಬರ್ತಾ ಇರ್ಲಿಲ್ವೋ ಅಂತ ಕಾಲದ ನಗರಗಳ್ರಿ ಇವೆಲ್ಲ. ಹೌದಾ? ಅಂತ ಕಾಲದಲ್ಲಿ ಕಲಬುರಗಿಯಲ್ಲೂ ಕೂಡ ಒಂದದ. ಯಾವಾದ್ರಿ? ಹೌದಾ? ಹುಣಸಗಿ ಅಂತ ನೆನಪರ್ ನೋಡ್ತೀವಿ. ಹುಣಸಗಿ ಯಾವ ಜಿಲ್ಲೆ ರೀ? ಮೊದಲು ಕಲಬುರಗಿ ಇತ್ತು, ಈಗ ಯಾದಗಿರಿಗೆಲ್ಲ ಈ ಜಿಲ್ಲೆ ಇರೋದು ನೆನಪರ್ ಇದು ನಗರ ಇರೋದು ಕಂಡು ಬರ್ತದೆ. ಯಾವ ಗಿರಿ ರೀ? ಯಾದಗಿರಿ ಅಂತ ನೆನಪರ್ ನೋಡ್ತೀವಿ. ಹೌದಾ? ನೋಡ್ರಿ, ಹಾಗಾದ್ರೆ ಕರ್ನಾಟಕ ಎನ್ನುವ ಹೆಸರಿನ ಹಿನ್ನೆಲೆ ಹೇಗೆ ಬಂತು, ಎಲ್ಲಿ ಬಂತು ಮೊದಲ ನೋಡ್ರಿ. ಕರ್ನಾಟಕದ ಹೆಸರಿನ ಹಿನ್ನೆಲೆ ಬಹಳ ಅದ್ಭುತ ನಗರ ಇದು. ಹೌದಾ? ಕರ್ನಾಟಕದ ಹೆಸರಿನ ಹಿನ್ನೆಲೆ. ಹಾಗಾದ್ರೆ ಮೊಟ್ಟ ಮೊದಲು ಕರ್ನಾಟಕ ಎಂದು ಉಲ್ಲೇಖ ಎಲ್ಲಾಗಿತ್ತು ಅಂತ ಕೇಳ್ತಾರ್ರಿ. ಹೌದಾ? ಮೊಟ್ಟ ಮೊದಲು ಕರ್ನಾಟಕ ಅಂತ ಉಲ್ಲೇಖ ಎಲ್ಲಾಗಿತ್ತು? ಹೌದಾ? ವೇದವ್ಯಾಸ ರಚನೆ ಮಾಡಿದ ಮಹಾಭಾರತದಲ್ಲಿ ಉಲ್ಲೇಖವಾಗಿತ್ತು ಅಂತ ನೆನಪರ್ತೀವಿ. ಬರ್ರಿ, ವೇದವ್ಯಾಸ ರಚನೆ ಮಾಡಿದ ಮಹಾಭಾರತದಲ್ಲಿ ಏನು ಉಲ್ಲೇಖವಾಗಿತ್ತು ಅಂತ ಕೇಳಿದ್ರೆ ಕರ್ನಾಟಕ ಎನ್ನುವ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಫಸ್ಟ್ ಯಾವ ಗ್ರಂಥದಲ್ಲಿ ತಿಳಿದು ಬರ್ತದಂದ್ರೆ ಮಹಾಭಾರತ ಎನ್ನುವ ಗ್ರಂಥದಲ್ಲಿ ಕಂಡು ಬರ್ತದ ಅಂತ ನೋಡ್ತೀವಿ. ಹೌದಾ? ಮಹಾಭಾರತ ಎನ್ನುವ ಗ್ರಂಥ. ಹೌದಾ? ನಂತರ ಏನಾಯ್ತ್ರಿ ಅಂದ್ರ ತಮಿಳು ಗ್ರಂಥಗಳಾದ ಶಿಲಪ್ಪಾದಿಗಾರಂ ಮತ್ತು ತೊಳ್ಕಾಪಿಯಂ. ಎಂತ ಪಿಯಂ ರೀ? ಹೌದಾ? ತೊಳ್ಕಾಪಿಯಂ ಅಂತಕ್ಕಂತಹ ಗ್ರಂಥದಲ್ಲಿ ಕರ್ನಾಟಕದ ಹೆಸರಿನ ಉಲ್ಲೇಖವಾಗ್ತದೆ. ಹೌದಾ? ಬರೆದವ್ರು ಯಾರು ಇವರು? ಹೌದಾ? ಇಳಿಂಗೋ ವಡಿಗಲ್ ಮತ್ತು ತಿರುವಳ್ಳವರ್ ಅಂತಕ್ಕಂಥ ವ್ಯಕ್ತಿ ನೆನಪರ್ ಬರೀತಾರೆ. ಹಾಗಾದ್ರೆ ಇದರಲ್ಲಿ ಎರಡೂ ಗ್ರಂಥದಲ್ಲಿ ಕರ್ನಾಟಕ ಯಾವ ರೀತಿ ಹೆಸರಿನ ಉಲ್ಲೇಖ ಮಾಡಿದ್ರು ಅಂದ್ರೆ ಕರುನಾಟ್ ಅಂತ ಉಲ್ಲೇಖ ಮಾಡಿದ್ರಿ. ಹೌದಾ? ಯಾವ ನಾಟ್ ರೀ? ಹೌದಾ? ಕರುನಾಟ್ ಅಂತ ಉಲ್ಲೇಖ ಮಾಡಿದ್ರು. ಯಾಕ್ರಿ ಕರುನಾಟ್ ಅಂತ ಯಾಕೆ ಉಲ್ಲೇಖ ಮಾಡಿದ್ರು? ಹೌದಾ? ಎತ್ತರವಾದ ಒಂದು ಭೂಪ್ರದೇಶ. ಎಂತ ಪ್ರದೇಶ? ಎತ್ತರವಾದ ಭೂಪ್ರದೇಶ, ಕಪ್ಪು ಮಣ್ಣಿನ ನಾಡು. ಯಾವ ಮಣ್ಣಿನ ನಾಡು? ಹೌದಾ? ಕಪ್ಪು ಮಣ್ಣಿನ ನಾಡು ಅಂತ ಉಲ್ಲೇಖ ಯಾರು ಮಾಡ್ತಾರ ಅಂದ್ರ ಈ ತಮಿಳು ಗ್ರಂಥಗಳಾದಂತಹ ಶಿಲಪ್ಪಾದಿಗಾರಂ ಮತ್ತು ತೊಳ್ಕಾಪಿಯಂ. ಇದು ರೀಸೆಂಟ್ ಆಗಿ ಕ್ವಶನ್ ಆಗಿತ್ತು. ಕರುನಾಟ್ ಎಂದು ಈ ಕೆಳಗಿನ ಯಾವ ಗ್ರಂಥದಲ್ಲಿ ಉಲ್ಲೇಖವಾಗಿದೆ? ಹೌದಾ? ಶಿಲಪ್ಪಾದಿಗಾರಂ. ಅಥವಾ ಜೋಡಿನೂ ಕೊಟ್ಟು ಬಿಡ್ತಾರೆ. ಹೌದಾ? ಜೋಡಿನೂ ಕೊಟ್ಟು ಬಿಡ್ತಾರೆ. ಈ ಎರಡೂ ಗ್ರಂಥದಲ್ಲಿ ಕರ್ನಾಟ್ ಅಂತ ಕರ್ನಾಟಕದ ಹೆಸರಿನ ಹಿನ್ನೆಲೆ ಉಲ್ಲೇಖ ಮಾಡ್ತಾರೆ. ತಮಿಳು ಗ್ರಂಥಗಳು ಅಂತ ನೋಡ್ತೀವಿ. ಎಂಥ ಗ್ರಂಥಗಳು? ಹೌದಾ? ತಮಿಳು ಗ್ರಂಥಗಳು. ಅಷ್ಟೇ ಅಲ್ಲದೆ ಹೌದಾ ರಾಷ್ಟ್ರಕೂಟರ ಶ್ರೀ ವಿಜಯ. ಯಾವ ವಿಜಯ ರೀ? ಶ್ರೀ ವಿಜಯ ಬರೆದಿರ್ತಕ್ಕಂಥ ಗ್ರಂಥ ಯಾವುದು ಅಂತ ಕೇಳಿದ್ರೆ ಕವಿರಾಜ ಮಾರ್ಗ ರೀ. ಕವಿರಾಜ ಮಾರ್ಗ ಅಂತ ನೋಡ್ತೀವಿ. ಈ ಕವಿರಾಜ ಮಾರ್ಗ ಗ್ರಂಥದಲ್ಲಿ ಏನು ಉಲ್ಲೇಖವಾಗಿತ್ತು ಅಂದ್ರ ಹೌದಾ ಕರ್ನಾಟಕವು ಕಾವೇರಿ ನದಿಯಿಂದ ಗೋದಾವರಿಯವರೆಗೆ ವಿಸ್ತರಣೆಗೊಂಡಿದೆ ಅಂತ ಹೇಳ್ತಾರೆ.
ಹೌದಾ? ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೂ ವಿಸ್ತರಣೆಗೊಂಡಿರ್ತಕ್ಕಂಥ ಒಂದು ನಾಡು ಯಾವುದಾಗಿದೆ ಅಂದ್ರೆ ಕರ್ನಾಟಕ. ಯಾಕಂದ್ರ ಇಲ್ಲಿ ಹರಿಯೋದು ಯಾವುದು? ಕಾವೇರಿ ನದಿ. ಎಂತ ನದಿ ರೀ? ಹೌದಾ? ಕಾವೇರಿ ದಕ್ಷಿಣದಲ್ಲಿ ಗಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಮ್ಯಾಲ ಬೀದರ್ ಮ್ಯಾಲ ಹರಿತಕ್ಕಂಥದ್ದು ಯಾವುದು? ಹೌದಾ? ಗೋದಾವರಿ ನದಿ ಅಂತ ನೆನಪು ನೋಡ್ತೀವಿ. ಹಾಗೆ ಕರ್ನಾಟಕ ವಿಸ್ತರಣೆಗೊಂಡಿರ್ತಕ್ಕಂಥ ಒಂದು ಭೂಪ್ರದೇಶ ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೂ ಅಂತ ಯಾರ ಒಂದು ಗ್ರಂಥದಲ್ಲಿ ಉಲ್ಲೇಖವಾಗ್ತದ ಅಂತ ಕೇಳಿದ್ರೆ ಶ್ರೀ ವಿಜಯ ಬರೆದಿರುವ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವಾಗ್ತದೆ. ಮತ್ತು ಶೂದ್ರಕನ ಮ್ರಚ ಕಟಿಕ ಇದರಲ್ಲೂ ಕೂಡ ಕರ್ನಾಟಕ ಅಂತ ಉಲ್ಲೇಖವಾಗಿತ್ರಿ. ಹೌದಾ? ನೆಕ್ಸ್ಟ್ ಅಂಡಯ್ಯನ ಕಬ್ಬಿಗರ ಕಾವ್ಯ. ಯಾವ ಕಾವ್ಯ ರೀ? ಕಬ್ಬಿಗರ ಕಾವ್ಯ ಎನ್ನುವ ಗ್ರಂಥದಲ್ಲೂ ಕೂಡ ಕರ್ನಾಟಕ ಅಂತ ಉಲ್ಲೇಖವಾಗಿತ್ತು. ಹೌದಾ? ನೋಡ್ರಿ, ಬಾದಾಮಿ ಚಾಲುಕ್ಯ ಸೈನ್ಯಕ್ಕೆ, ಹೌದಾ, ಬಾದಾಮಿ ಚಾಲುಕ್ಯರ ಸೈನ್ಯಕ್ಕೆ ಏನ್ ಹೆಸರು ಕೊಟ್ಟಿದ್ರು ಅಂತ ಕೇಳಿದ್ರೆ, ಹೌದಾ, ಬಾದಾಮಿ ಚಾಲುಕ್ಯರ ಸೈನ್ಯಕ್ಕೆ ಕರ್ನಾಟಕ ಬಲ. ಯಾವ ನಾಟಕ ಬಲ? ಹೌದಾ? ಕರ್ನಾಟಕ ಬಲ ಅಂತ ಏನಪ್ಪ ಹೆಸರು ಕೊಟ್ಟಿದ್ರು. SDA ಎಕ್ಸಾಮ್ ಅಲ್ಲಿ ಇದು ಕ್ವಶನ್ ಆಗಿತ್ತು. ಹೌದಾ? ಈ ಕೆಳಗಿನ ಯಾವ ರಾಜ್ಯ ಮನೆತನದ ಸೈನ್ಯಕ್ಕೆ ಕರ್ನಾಟಕ ಬಲ ಎಂದು ಕರೆಯುತ್ತಾರೆ? ಹೌದಾ? ಬಾದಾಮಿ ಚಾಲುಕ್ಯರ ಸೈನ್ಯಕ್ಕೆ ಏನಪ್ಪ ಕರ್ನಾಟಕ ಬಲ. ಅಷ್ಟೇ ಅಲ್ಲದೆ 12ನೇ ಶತಮಾನದಲ್ಲಿ ಇಂಡೋನೇಷ್ಯಾ, ಯಾವ ದೇಶ ರೀ? ಹೌದಾ? ಇಂಡೋನೇಷ್ಯಾದ ಜಾವಾ ದ್ವೀಪದಲ್ಲಿ ಸಿಕ್ಕಂತಹ ಶಾಸನವೊಂದರ ಮೇಲೂ ಕೂಡ ಏನ್ ಹೆಸರು ಉಲ್ಲೇಖವಾಗಿತ್ತು ಅಂದ್ರೆ ಕರ್ನಾಟಕ ಅಂತ ಉಲ್ಲೇಖವಾಗಿತ್ತು. ಹಾಗಾದ್ರೆ ಕರ್ನಾಟಕದ ಪ್ರಾಚೀನತೆ ಬಹಳ ಹಿಂದಿನಿಂದನೂ ಇದೆ ರೀ. ಹೌದಾ? ನೋಡಿ, ಮಹಾಭಾರತದಲ್ಲಿ ಕರ್ನಾಟಕ ಅಂತ ಉಲ್ಲೇಖವಿದೆ. ಫಸ್ಟ್ ಗ್ರಂಥ ಅದು. ಹೌದಾ? ಫಸ್ಟ್ ಗ್ರಂಥ. ಹೌದಾ? ಈ ಎಲ್ಲಾ ಕೃತಿಯಲ್ಲೂ ಕೂಡ ಕರ್ನಾಟಕದ ಹೆಸರನ್ನು ನಾವು ನೋಡ್ಬೋದು. ಹೌದಾ? ಆದ್ರೆ ನಾವು ಕರ್ನಾಟಕ ಅಂತೇಳಿ ಈಗ ನೋಡ್ರಿ 1973 ನವೆಂಬರ್ 1ನೇ ತಾರೀಕು ಏನಾಯ್ತು ಅಂದ್ರೆ ಕರ್ನಾಟಕ ಅಂತೇಳಿ ಹೆಸರು ಏನಪ್ಪ ತಗೊಂಡಿಲ್ಲ. ಅದಕ್ಕಿಂತ ಮೊದಲು ಏನ್ ಕರಿತಿದ್ರಿ? ಮೈಸೂರು ರಾಜ್ಯ ಅಂತ ಕರಿತಿದ್ರು. ಹಾಗಾದ್ರೆ ಈ ಇಷ್ಟೊಂದು ಗ್ರಂಥಗಳೇನಪ್ಪ ನಮಗ್ ಕಾಣತ್ತವ. ಹೌದಾ? ಇನ್ನೊಂದು ಗ್ರಂಥ ಏನಪ್ಪ ನೋಡ್ರಿ, ಕರ್ನಾಟಕ ಗತ ವೈಭವ. ಕರ್ನಾಟಕ ಗತ ವೈಭವ ಅಂತ ನೋಡ್ತೀವಿ. ಈ ಕೃತಿ ಒಳಗ, ಹೌದಾ, ಇದು ಯಾರು ಬರ್ದಿದ್ದು ಅಂದ್ರೆ, ಯಾರು ಬರ್ದ್ರಿ ಇದು ಕರ್ನಾಟಕ ಗತ? ಆಲೂರು ವೆಂಕಟರಾಯರ್ ಎನ್ಪರ್ ಬರೀತಾರ್ರಿ. ಹೌದಾ? ಆಲೂರು ವೆಂಕಟರಾಯರ್ ಬರೀತಾರ. ಇಷ್ಟೊಂದು ಕೃತಿಗಳೇನ್ಪರ್ ನಮಗ್ ಕಾಣತ್ತವ. ಆದ್ರೆ ನಾವು ಕರ್ನಾಟಕ ಅಂತ ಯಾವ ಕೃತಿಯಿಂದ ತೆಗೆದುಕೊಂಡ್ವಿ ಅಂತ ಕೇಳಿದ್ರೆ, ಹೌದಾ, ಆಲೂರು ವೆಂಕಟರಾಯರು ರಚನೆ ಮಾಡಿರುವ ಕರ್ನಾಟಕ ಗತವೈಭವ ಎನ್ನುವ ಕೃತಿಯಿಂದ ನಾವು ಕರ್ನಾಟಕ ಅಂತ ಹೆಸರು ತಗೊಂಡಿದ್ವಿ. ಹೌದಾ? ಹಾಗಾದ್ರೆ ಇವ್ರು ಒಂದು ಘೋಷಣೆ ಕೂಗ್ತಾರೆ. ಅದು ಯಾವ ಟೈಮ್ನಲ್ಲಿ ಕೂಗಿದ್ರು ಅಂತೇಳಿ ನಿಮಗಿದು ಮುಗಿಯೋಷ್ಟರಲ್ಲೇ ಗೊತ್ತಾಗ್ತದ. ಏನ್ ಘೋಷಣೆ ಕೂಗಿದ್ರು ಅಂದ್ರ, ಕರ್ನಾಟಕವೆಲ್ಲಿದೆ ಹರಿದು ಹಂಚಿ ಹೋಗಿದೆ, ಇದನ್ನು ಹೊಲಿದು ಜೋಡಿಸುವವರು ಯಾರು ಅಂತ ಕೂಗ್ತಾರೆ. ಯಾಕ್ರಿ ಹಂಗ್ಯಾಕೆ ಕೂಗಿದ್ರು? ಹೌದಾ? ಯಾಕಂದ್ರೆ ಬರೀ ಕನ್ನಡ ಮಾತಾಡೋರು ಅಷ್ಟೇ ಇದ್ದಿಲ್ರಿ, ಇಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ದವ್ರು ಇದ್ರು ಕರ್ನಾಟಕದಲ್ಲಿ. ಹಾಗಾಗಿ ಕರ್ನಾಟಕವೆಲ್ಲಿದೆ ಹರಿದು ಹಂಚಿ ಹೋಗಿದೆ, ಅದನ್ನು ಹೊಲಿದು ಜೋಡಿಸುವವರು ಯಾರು ಅಂತೇಳಿ ಈ ಆಲೂರು ವೆಂಕಟರಾಯರ್ ಎನ್ಪರ್ ಘೋಷಣೆ ಕೂಗ್ತಾರೆ. ಅದು ಹೇಳ್ತೀನಿ ನಾನು ನಿಮಗೆ, ಇಲ್ಲಿ ಮುಂದೆ ಬರ್ತದೆ ಯಾವ ಟೈಮ್ನಾಗ ಘೋಷಣೆ ಕೂಗಿದ್ರು ಅಂತ. ಹೌದಾ? ಹಾಗಾದ್ರೆ ಕರ್ನಾಟಕದ ಭೌಗೋಳಿಕ ಸ್ಥಾನ ಯಾವ ಅಕ್ಷಾಂಶ ಮತ್ತು ರೇಖಾಂಶದಲ್ಲಿದೆ ಅದನ್ನು ಬಹಳ ಇಂಪಾರ್ಟೆಂಟ್ ಅಲ್ಲ ರೀ? ಹೌದಾ? ಕರ್ನಾಟಕ ಎಲ್ಲ ಅಂತ ಗೊತ್ತಾಗಬೇಕಲ್ಲ.
ಇದು ಸಮಭಾಜಕ ವೃತ್ತ. ಯಾವ ಭಾಜಕ ವೃತ್ತ ರೀ? ಸಮಭಾಜಕ ವೃತ್ತ. ನೋಡ್ರಿ 0 ಡಿಗ್ರಿ ಸಮಭಾಜಕ ವೃತ್ತ ಅಂತ ಏನಪ್ಪ ನೋಡ್ತೀವಿ. ಅಥವಾ ಇಕ್ವೇಟರ್ ಲೈನ್ ಅಂತ ಏನಪ್ಪ ನೋಡ್ತೀವಿ. ಎಂತ ಲೈನ್ ರೀ? ಇಕ್ವೇಟರ್ ಲೈನ್. ಅಥವಾ 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ. ಹೌದಾ? ಅಕ್ಷಾಂಶ ಅಂತ ಏನಪ್ಪ ಕರಿತೀವಿ. ಈಗ ನೋಡ್ರಿ, ಈಗ ಭೂಮಿ 2 ಭಾಗ ಮಾಡಿರ್ತಕ್ಕಂಥ ಒಂದು ಅಕ್ಷಾಂಶ ಯಾವ್ದಾಗಿದೆ ಅಂದ್ರೆ 0 ಡಿಗ್ರಿ ಅಕ್ಷಾಂಶ ಅಥವಾ 0 ಡಿಗ್ರಿ ಲ್ಯಾಟಿಟ್ಯೂಡ್ ಅಂತ ಏನಪ್ಪ ನೋಡ್ತೀವಿ. ಹೌದಾ? ಹಾಗಾದ್ರೆ ಈಗ ಮ್ಯಾಲಿರ್ತಕ್ಕಂಥ ಭಾಗಕ್ಕೆ ನಾವೇನಂತ ಕರಿತೀವಿ? ಉತ್ತರ ಅಂತ ಕರಿತೀವ ಕರೆಯಲ್ರಿ? ಕೆಳಗಿರ್ತಕ್ಕಂಥ ಭಾಗಕ್ಕೆ ದಕ್ಷಿಣ ಅಂತ ಏನಪ್ಪ ಕರಿತೀವಿ. ಕೆಳಗಿರ್ತಕ್ಕಂಥ ಭಾಗಕ್ಕೆ ದಕ್ಷಿಣ ಅಂತ ಕರಿತೀವಿ. ಇದು ಯಾವ ಲೈನ್ ಅಂತ ನೋಡ್ತಾ ಹೋದ್ರ 23.5 ಡಿಗ್ರಿ ಕರ್ಕಾಟಿಕ ಸಂಕ್ರಾಂತಿ ವೃತ್ತ. ಎಂತ ವೃತ್ತ ರೀ? ಕರ್ಕಾಟಿಕ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಲೈನ್. ಎಂತ ಲೈನ್ ರೀ? ಟ್ರಾಫಿಕ್ ಆಫ್ ಕ್ಯಾನ್ಸರ್ ಲೈನ್. ಅದರ ವಿರುದ್ಧ ಅಂದ್ರೆ ದಕ್ಷಿಣದಲ್ಲಿ 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ. ಮಕರ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಫಿಕ್ ಆಫ್ ಕ್ಯಾಪ್ರಿಕ್ರಾನ್. ಹೌದಾ? ಟ್ರಾಫಿಕ್ ಆಫ್ ಕ್ಯಾಪ್ರಿಕ್ರಾನ್ ಲೈನ್ ಅಂತ ಏನಪ್ಪ ನೋಡ್ತೀವಿ. ಆದ್ರೆ ಹೌದಾ, ಇದು ಗೊತ್ತಾಗ್ಲತ್ತದ? ಅಂಡರ್ಸ್ಟ್ಯಾಂಡ್ ಆಗ್ಲತ್ತದ? ಡೈರೆಕ್ಟ್ 23 ಕೇಳಿದೀನಿ ನಾನು. ಯಾಕಂದ್ರೆ ಇವು ಬಹಳ ಇಂಪಾರ್ಟೆಂಟ್ ಲೈನ್ ವರ್ಲ್ಡ್ ಅಲ್ಲಿ. ಇಲ್ಲ ಅಂದ್ರೆ 1 2 3 4 5 6 ಉತ್ತರಕ್ಕೆ 90 ಅಕ್ಷಾಂಶಗಳಿದಾವ, ದಕ್ಷಿಣಕ್ಕೆ 90 ಅಕ್ಷಾಂಶಗಳಿದಾವ. ಹೌದಾ? ಮತ್ತೆ ಯಾಕಂದ್ರೆ ಇಲ್ಲಿ ನೇರವಾಗಿ ಕರ್ನಾಟಕ ಸ್ಟಾರ್ಟ್ ಮಾಡಿದ ಕಾರಣಕ್ಕಾಗಿ 23.5 ಡಿಗ್ರಿ ಅಕ್ಷಾಂಶ ಹೇಳ್ತಿದ್ದೀನಿ ನಾನು. ಇಲ್ಲಿ ಭಾರತ ಎಲ್ಲ ಬರ್ತದ್ರಿ? ಹೌದಾ? ಭಾರತ ಕರ್ಕಾಟಿಕ ಸಂಕ್ರಾಂತಿ ವೃತ್ತ ಭಾರತದ ಮ್ಯಾಲ ಹಾದು ಹೋಗ್ಯದ್ರಿ. ಈಗ ಹೆಂಗ ಸಮಭಾಜಕ ವೃತ್ತ ಭೂಮಿ 2 ಭಾಗ ಮಾಡ್ತದೋ, ಈ ಕರ್ಕಾಟಿಕ ಸಂಕ್ರಾಂತಿ ವೃತ್ತ ಭಾರತ 2 ಭಾಗ ಮಾಡ್ತದೆ. ಈಗ ನಮಗ್ ಬೇಕಾಗಿದ್ದೇನು? ಕರ್ನಾಟಕ ಬೇಕಾಗ್ಯದ. ಹೌದಾ? ಹೌದಾ? ಕರ್ನಾಟಕ ಎಲ್ಲದ ಅಂದ್ರೆ ಇಲ್ಲದ. ಹೌದು, ಕರ್ನಾಟಕ ಈ ಭಾಗದಲ್ಲಿ ಅದ ರೀ. ಈಗ ಈ ಕರ್ನಾಟಕ ಯಾವ ಅಕ್ಷಾಂಶದಲ್ಲಿದೆ, ರೇಖಾಂಶದಲ್ಲಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಹೌದಾ? ಇಲ್ಲಿ ಏನಪ್ಪ ಕಂಡು ಬರ್ತದೆ. ಹಾಗಾದ್ರೆ ಈಗ ನೋಡ್ರಿ, ಇದ್ರ ಮೇಲೆ ಈ ಡ್ರಾಯಿಂಗ್ ನೋಡಿದ್ರೆ ಸಾಕು. ಹೌದಾ? ಇಲ್ಲಿ ಕ್ವಶನ್ KS ಎಕ್ಸಾಮ್ ಅಲ್ಲಿ, ಲಾಸ್ಟ್ KS ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ತು. ಏನು ಕ್ವಶನ್ ಆಗಿತ್ತು ನೋಡ್ರಿ, ಇನ್ನ 2 ಲೈನ್ ಹಾಕ್ತೀನಿ. ನೋಡ್ರಿ, ಇದು 23.5 ಡಿಗ್ರಿ, ಇದು 66.5 ಡಿಗ್ರಿ ಆರ್ಕಿಟಿಕ್ ವೃತ್ತ. ಇದು 90 ಡಿಗ್ರಿ ಉತ್ತರ ಅಕ್ಷಾಂಶ. ಹೌದಾ? ಇದು ನೋಡ್ರಿ 66.5 ಡಿಗ್ರಿ ಅಂಟಾರ್ಟಿಕ್ ವೃತ್ತ. ಯಾವ ವೃತ್ತ ರೀ? ಇದು 90 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತ ಏನಪ್ಪ ನೋಡ್ತೀವಿ. ಎಂತ ಅಕ್ಷಾಂಶ ರೀ? ಹೌದಾ? ದಕ್ಷಿಣ ಅಕ್ಷಾಂಶ ಅಂತ ಏನಪ್ಪ ನೋಡ್ತೀವಿ. ಈಗ ಇದ್ರ ಮೇಲೆ ಕ್ವಶನ್ ಹೆಂಗೆ ಕೇಳಿದ್ರಿ? ಬರೀ ಮ್ಯಾಪ್ ನೋಡುವ ಮೂಲಕನೂ ನೀವು ಕ್ವಶನ್ಗೆ ಆನ್ಸರ್ ಮಾಡ್ಬೋದು.
ಹೆಂಗ್ರಿ ಇದು ಏನದಲ್ಲ ಈ ಭಾಗ ನೋಡ್ರಿ ಆ ಕರ್ನಾಟಕದ್ದು ಯಾವ ಅಕ್ಷಾಂಶ ರೇಖಾಂಶದಲ್ಲಿ ಇದೆ ಅನ್ನೋಕ್ಕಿಂತ ಪೂರ್ವದಲ್ಲಿ ಇದೊಂದು ಸ್ವಲ್ಪ ತಿಳ್ಕೊಳ್ರಿ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಉಷ್ಣ ವಲಯ ಅಂತ ಕರಿತೀವಿ. ಯಾವ ವಲಯ? ಉಷ್ಣ ವಲಯ ಅಥವಾ ಟಾರಿಡ್ ಝೋನ್ ಅಂತ ಏನ್ಪರ್ ಕರಿತೀವಿ. ಹೌದಾ, ಟಾರಿಡ್ ಝೋನ್ ಅಂತ ಏನ್ಪರ್ ಕರಿತೀವಿ. ಯಾವುದಕ್ಕ? ಈ ಭಾಗ 23 ಟ್ರಾಫಿಕ್ ಆಫ್ ಕ್ಯಾನ್ಸರ್ ಲೈನ್ ಟು ಟ್ರಾಫಿಕ್ ಆಫ್ ಕ್ಯಾಪ್ರಿಕ್ರಾನ್ ಲೈನ್ ವರೆಗೂ ಟಾರಿಡ್ ಝೋನ್ ಅಂದ್ರೆ ಉಷ್ಣ ವಲಯ ಅಂತ ಕರಿತೀವಿ. ನೆಕ್ಸ್ಟ್ 23ವರೆಯಿಂದ 66ವರೆಗೆ, ಹೌದಾ, 66ವರೆಗೆ ಏನಂತ ಕರಿತೀವಿ ಅಂದ್ರೆ ಸಮಶೀತೋಷ್ಣ. ಯಾವ ಶೀತೋಷ್ಣ ರೀ? ಹೌದಾ, ಸಮಶೀತೋಷ್ಣ ವಲಯ ಅಂತ ಏನ್ಪರ್ ಕರಿತೀವಿ. ಹೌದಾ, ಸಮಶೀತೋಷ್ಣ ವಲಯ ಅಂದ್ರೆ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಹೌದಾ ಟೆಂಪರೇಟ್ ಝೋನ್ ಅಂತ ಏನ್ಪರ್ ಕರಿತೀವಿ. ಹೌದಾ, ಟೆಂಪರೇಟ್ ಝೋನ್. ನೆಕ್ಸ್ಟ್ 66ವರೆಯಿಂದ 90 ನಾವೇನಂತ ಕರಿತೀವಿ ಕನ್ನಡದಲ್ಲಿ ಅಂದ್ರೆ ಶೀತ ವಲಯ ಅಂತ ಕರಿತೀವಿ. ಯಾವ ವಲಯ ರೀ? ಶೀತ ವಲಯ ಅಂತ ಕರಿತೀವಿ. ಹೌದಾ, ಇದಕ್ಕೇನಂತ ಕರಿತೀವಿ ಇಲ್ಲಿ? ಹೌದಾ, ಫ್ರಿಜಿಡ್ ಝೋನ್ ಅಂತ ಏನ್ಪರ್ ಕರಿತೀವಿ. ಹೌದಾ, ಫ್ರಿಜಿಡ್ ಝೋನ್ ಅಂತ ಏನ್ಪರ್ ಕರಿತೀವಿ. ಈಗ ಈ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತದ ಈ ಭಾರತ ಎಷ್ಟು ವಲಯದಲ್ಲಿ ಹಂಚಿಕೆ ಆಗಿದೆ ಅಂತೇಳಿ. ಕಾಣಿಸ್ಲತ್ತದ? ಎಕ್ಸಾಂಪಲ್ KS ಎಕ್ಸಾಂಪಲ್ ಕ್ವಶನ್ ಹಾಕಿದ್ರಿ. ಹೌದಾ, ಭಾರತ ಈ ಕೆಳಗಿನ ಯಾವ ಜೋಡಿ ವಲಯವನ್ನು ಹೊಂದಿದೆ ಅಂತೇಳಿ. ಇಲ್ಲಿ ನೋಡ್ರಿ ನಾನು ಆಪ್ಷನ್ಸ್ ಕೊಡ್ತೀನಿ ನಿಮಗ. ಹೌದಾ, ಒಂದು ಉಷ್ಣ ವಲಯ, ಉಷ್ಣ ವಲಯ ಪ್ಲಸ್ ಸಮಶೀತೋಷ್ಣ ವಲಯ. ಹೌದಾ, ಬಿ ಉಷ್ಣ ವಲಯ ಪ್ಲಸ್ ಶೀತ ವಲಯ. ಸಿ ಶೀತ ವಲಯ ಪ್ಲಸ್ ಸಮಶೀತೋಷ್ಣ ವಲಯ. ಸ್ವಲ್ಪ ಕಮ್ಮಿ ಬರ್ಲತ್ತೀನಿ ನೋಡ್ರ. ಹೌದಾ, ಸಮಶೀತೋಷ್ಣ ವಲಯ, ಸಮಶೀತೋಷ್ಣ ವಲಯ ಮತ್ತು ಮರುಭೂಮಿ ವಲಯ. ಯಾವ ಭೂಮಿ ವಲಯ ರೀ? ಯಾವ್ದಾಗ್ತರಿ ಆನ್ಸರ್? ಎ. ಎಲ್ರದು ಏನೇನ? ಎಲ್ರದು ಏನೇ ಆಗ್ತದ? ಮ್ಯಾಪ್ ನೋಡ್ಕೋರಿ ನೀವು ಚಂದ. ಮ್ಯಾಪ್ ನೋಡಿದ್ರೆ ಅಂದ್ರೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಎ. ಹೌದಾ, ನೋಡ್ರಿ ಇಲ್ಲಿ ಕಾಣತ್ತದಲ್ಲ. ಈಗ ಉಷ್ಣ ವಲಯಕ್ಕೆ ನಾವೇನಪ್ಪ ಇಲ್ಲಿ ಗುರುತಿಸ್ತೀನಿ ನೋಡ್ರಿ. ಹೌದಾ, ಉಷ್ಣ ವಲಯ. ಈ ಭಾಗ ಏನದಲ್ಲ ದಕ್ಷಿಣ ಭಾಗ, ಇದು ಏನದ ಅಂದ್ರೆ ಉಷ್ಣ ವಲಯ ಬರ್ದಿದೀವಲ್ಲ ಇಲ್ಲಿ. ಹೌದಾ, ಟಾರಿಡ್ ಝೋನ್. ಇಲ್ಲಿ ಮ್ಯಾಲ್ ಕಾಣೋದು ಸಮಶೀತೋಷ್ಣ ವಲಯ. ಇದು ಎಕ್ಸಾಂಪಲ್ ಕ್ವಶನ್ ಆಗಿದ್ರಿ ಲಾಸ್ಟ್ KS ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ. ಎಷ್ಟು ವಲಯಗಳನ್ನು ಹೊಂದಿದೆ, ಯಾವ ವಲಯವನ್ನು ಹೊಂದಿದೆ? ಹೌದಾ, ಎ ಇಲ್ಲಿ ಏನಾಗ್ತದೆ ಅಂದ್ರೆ ಸರಿಯಾದ ಉತ್ತರವಾಗ್ತದೆ. ಉಷ್ಣ ವಲಯ ಪ್ಲಸ್ ಸಮಶೀತೋಷ್ಣ ವಲಯ, ಟಾರಿಡ್ ಝೋನ್ ಅಂಡ್ ಟೆಂಪರೇಟ್ ಝೋನ್ ಅಂತ ಏನ್ಪರ್ ನೋಡ್ತೀವಿ. ಹೌದಾ, ಈ ರೀತಿ ಎಕ್ಸಾಂಪಲ್ ಏನ್ಪರ್ ಕ್ವಶನ್ ಆಗ್ತಾವ. ಹಾಗಾಗಿ ಮ್ಯಾಪ್ ನೋಡ್ಬೇಕು. ಜಿಯೋಗ್ರಫಿ ಮ್ಯಾಪ್ ಇಲ್ಲದೆ ಟೋಟಲಿ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಆಗ್ತಲತ್ತೀರ? ಟೋಟಲಿ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ರೀ ಮ್ಯಾಪ್ ಇಲ್ಲದೆ. ಹೌದಾ, ನೋಡ್ರಿ ಬರೀ ಮ್ಯಾಪ್ ನೋಡಿದ್ರೆ ಇಲ್ಲಿ KS ಪ್ರಿಲಿಮ್ಸ್ ಅಂತ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಒಂದು ಆನ್ಸರ್ ಆಗ್ತಲ್ಲ ರೀ. ಹೌದಾ, ಈಗ ಇದ್ರ ತೆಳಗ ಈಗ ನೋಡ್ರಿ ಈ ಕರ್ನಾಟಕ ಯಾವ ವಲಯಕ್ಕೆ ಸಂಬಂಧಪಟ್ಟದ ಅಂತ ಹೇಳ್ತೀನಿ ನಾನು. ಹೌದಾ, ಕರ್ನಾಟಕ ಯಾವ ವಲಯದಲ್ಲಿದೆ ಅಂತ ಏನ್ಪರ್ ನೋಡ್ತೀವಿ. ನೀವು ಆರಾಮಾಗಿ ಏನ್ಪರ್ ಫೈಂಡ್ ಔಟ್ ಮಾಡ್ಬೋದು ಇಲ್ಲಿ. ಹೌದಾ, ಕರ್ನಾಟಕ ಯಾವ ವಲಯದಾಗದ? ಹೌದಾ, ಇಲ್ಲದ ರೀ ಕರ್ನಾಟಕ. ಹೌದಾ, ನೋಡ್ರಿ ಯಾವ ವಲಯದಾಗ ಕಾಣುತ್ತರಿ? ಒಂದೇ ವಲಯವನ್ನು ಹೊಂದದ ಕರ್ನಾಟಕ. ಯಾವುದು? ಉಷ್ಣ ವಲಯ. ತಿಳಿಲತ್ತರಿ? ಅಂಡರ್ಸ್ಟ್ಯಾಂಡ್ ಆಗ್ಲತ್ತದ? ಹೌದಾ, ನೋಡ್ರಿ ಒಂದೇ ವಲಯ ಏನ್ಪರ್ ಕಂಡು ಬರ್ತದ. ಹಾಗಾದ್ರೆ ನಮಗಿಲ್ಲಿ ಬೇಕಾಗಿದ್ದೇನು? ಕರ್ನಾಟಕ ಯಾವ ಅಕ್ಷಾಂಶ ಮತ್ತು ರೇಖಾಂಶದಲ್ಲಿ ಹಂಚಿಕೆ ಆಗಿದೆ ಅದಕ್ಕೆ ಟೋಟಲಿ ಇದು ಇಟ್ಟು ಗೊತ್ತಾಗ್ಲಿ ಅಂತ ಏನ್ಪರ್ ನಿಮಗೆ ಹೇಳಿದ್ ನಾವು. ಯಾಕೆ ಕ್ವಶನ್ ಆಗಿದಾವ. ಇನ್ನೊಂದು ಇಲ್ಲಿ ನೋಡ್ರಿ FDA ಎಕ್ಸಾಮಲ್ಲಿ ಒಂದು ಕ್ವಶನ್ ಆಗಿತ್ತು. ಇದೇ ಕ್ವಶನ್ ಇದ್ರ ಮೇಲೆನೆ ಏನ್ ಕೇಳಿದ್ರಿ FDA ಎಕ್ಸಾಮ್ ಅಲ್ಲಿ ಅಂತ ಕೇಳಿದ್ರೆ, ಹಿಮಾಲಯ ಪರ್ವತದಲ್ಲಿ ಕಂಡು ಬರುವ ಸಸ್ಯ ವರ್ಗಗಳು ಈ ಕೆಳಗಿನ ವಲಯಕ್ಕೆ ಸಂಬಂಧಪಟ್ಟಿವೆ. ಹೌದಾ, ಈಗ ನೋಡ್ರಲ್ಲಿ ಈ ರೀತಿ ಕ್ವಶನ್ ಹಾಕ್ಬಿಟ್ಟು, ಹೌದಾ, ಆಪ್ಷನ್ಸ್ ಏನ್ಪರ್ ಹೇಳ್ತೀನಿ ನಾನು. ಹೌದಾ, ಆಪ್ಷನ್ಸ್ ಇಲ್ಲಿ ಹಾಕೋಣ. ಹೌದಾ, ಒಂದು ಶೀತ ವಲಯ, ಫಸ್ಟೇ ವಲಯ ಶೀತ ವಲಯನೇ ಕೊಡ್ತಾರ್ರಿ ಇವರು.
ಹೌದಾ? ಉಷ್ಣವಲಯ ಯಾವ ವಲಯ ರೀ? ಉಷ್ಣವಲಯ. ಸಮಶೀತೋಷ್ಣ ವಲಯ. ಸಮಶೀತೋಷ್ಣ ವಲಯ. ಡಿ ಮೇಲಿನ ಯಾವುದೂ ಅಲ್ಲ. ಏನಲ್ಲ? ಹೌದಾ? ಮೇಲಿನ ಯಾವುದೂ ಅಲ್ಲ. ಈಗ ಕ್ವಶನ್ ಏನು ಅಂತ ಕೇಳಿದ್ರೆ, ಹಿಮಾಲಯ ಪರ್ವತದಲ್ಲಿ ಕಂಡುಬರುವ ಸಸ್ಯ ವರ್ಗ ಈ ಕೆಳಗಿನ ವಲಯಕ್ಕೆ ಸಂಬಂಧಪಟ್ಟಿದೆ. ಯಾವ್ದು ಹೇಳ್ತೀರಿ ಸರ್? ನೀವು ಯಾವ್ದು ಬೇಕಾದ್ರೂ ಹೇಳ್ಬೋದು. ಇಲ್ಲೇನು ರಾಂಗ್ ಆಯ್ತು ಅಂದ ತಕ್ಷಣ ಏನು ತೊಂದರೆ ಏನಿಲ್ಲ. ಯಾವ್ದು ಆಗ್ತದೆ ಸರ್ ಇದು? ಯಾವ್ದಾಗ್ಬೋದು? ಉಷ್ಣವಲಯ, ಶೀತವಲಯ, ಸಮಶೀತೋಷ್ಣ. ಸಮಶೀತೋಷ್ಣ ಯಾವ್ದ್ರಿ? ಸಿ 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 ಸಿ. ಯಾಕ ಮ್ಯಾಪ್ ನೋಡಿರಿ ನೀವು? ಹೌದಾ? ಮ್ಯಾಪ್ ನೋಡ್ರಿ. ಹಾಂ, ಹಿಮಾಲಯ ಎಲ್ಲಿ ಕಂಡು ಹೊಂಟದ? ಎಲ್ಲದ ಹಿಮಾಲಯ? ಟೆಂಪರೇಟ್ ಝೋನ್ ಅಂದ್ರೆ ಸಮಶೀತೋಷ್ಣ ವಲಯದಲ್ಲಿದೆ. ಮ್ಯಾಪ್ ನೋಡದೆ ಎಕ್ಸಾಮಿಗೆ ಹೋದಾಗ ಏನಾಗ್ತದೆ ಗೊತ್ತಾ? ಎಲ್ಲರೂ ಹಾಕೋದು ಈ ಶೀತ ವಲಯನೇ. ಯಾಕಂದ್ರೆ ಹಿಮಾಲಯ ತಣ್ಣಗಿರ್ತದ, ಬರ್ಫದ ಅಲ್ಲಿ. ಹೌದಾ? ಏನದ? ಹೌದಾ? ಬರ್ಫದ, ತಣ್ಣಗಿರ್ತದೆ, ಎನಿ ಟೈಮ್ ತಣ್ಣಗಿರ್ತದ. ಹೌದಾ? ಎಷ್ಟು ಈಜಿ ಕೇಳ್ತಾವ. ನನ್ನಂತ ಇಂಟೆಲಿಜೆಂಟ್ ಸ್ಟೂಡೆಂಟಿಗೆ ಅಂತಾರ ಅವ್ರು. ಮತ್ತೆ ಪೇಪರ್ ನೋಡಿ ಅಂತಾರನಲ್ರಿ, ಇಷ್ಟು ಈಜಿ ನನಗದು. ಎಷ್ಟು ವರ್ಷ ಓದಿದ ನಾ ಕ್ವಶನ್ ಪೇಪರ್? ಇದು ಎಷ್ಟು ವರ್ಷ ಓದಿದ? 4-5 ವರ್ಷ ಇದೇ ಫೀಲ್ಡ್ನಾಗ ಇದ್ದೀನಿ ನಾ. ಎಷ್ಟು ವರ್ಷ ರೀ? 4-5 ವರ್ಷ ಇದೇ ಫೀಲ್ಡ್ನಾಗ ಇದ್ದೀನಿ. ನಮ್ಮ ಮಕ್ಕಳು ನನಗೆ ನಾಟಕ ಹೌದಾ? ಶೀತ ವಲಯ ಹಾಕಿ ಬರ್ತಾನೆ ರೀ. ಹೊರಗೆ ಬರ್ತಾನೆ ಪೇಪರ್ ತೊಗೊಂಡು. ಅವ್ನ ದೋಸ್ತು ಕೇಳ್ತಾನೆ, ಯಾವ್ದು ಹಾಕಿದವ ನೀ? ನಮ್ಮ ಸಮಶೀತೋಷ್ಣ ವಲಯ ಹಾಕಿದ. ಎಲ್ಲ ನೀನು ಹೇಗೆ ಅವನಿಗೆ ಹೇಳ್ತೀನಿ. ಇಲ್ಲಿ ಈ ರೀತಿ ನಡೀತಾವ್ರಿ ಡಿಸ್ಕಷನ್. ಹೊರಗೆ ಬಂದಾದ ಬಳಿಕ ಹಿಮಾಲಯದಾಗ ಏನದ? ಬರ್ಫದನ ಇಲ್ಲ? ಬರ್ಫ್ ಅಂದ್ರೆ ತಣ್ಣಗ. ಶೀತ ವಲಯ ನಿಂದು ಹೋಯ್ತು ಬಿಡು. ಈ ರೀತಿ ಹೇಳ್ಬಿಡ್ತಾರ. ಆದ್ರೆ ಕೀ ಆನ್ಸರ್ ಬಿಟ್ಟಾಗ ಅಥವಾ ಎಲ್ಲರೂ ಯೂಟ್ಯೂಬ್, ಈಗಂತೂ ಕೀ ಆನ್ಸರ್ ಬಿಡೋ ತನಕ ಯಾರು ಪೇಷನ್ಸೇ ಇಲ್ಲ. ಯೂಟ್ಯೂಬ್ ಚಾನಲ್ದವ್ರು ಏನಪ್ಪಾರ ಎಲ್ಲ ಹೇಳ್ಬಿಡ್ತಾರೆ. ಹೌದಾ? ಸಮಶೀತೋಷ್ಣ ವಲಯ ಆನ್ಸರ್ ಬಂತು ಅಂದ್ರೆ ಅಪ್ಪು ನಾ 5 ವರ್ಷ ಕುಂತಿದ್ದು ವೇಸ್ಟ್ ಆಯ್ತಲ್ಲ ಅಂತ ಅನ್ಸ್ಬಿಡ್ತದೆ. ಅನ್ಸಲ್ರಿ? ಹೌದಾ? ಈ ರೀತಿ ಆಗ್ತದ. ಹೌದಾ? ಇಲ್ಲಿ ನೋಡ್ರಿ, ಹಿಮಾಲಯ ಪರ್ವತ ಕಂಡು ಬರೋದು ಯಾವ ಒಂದು ಭಾಗದಾಗ ಅಂತ ಕೇಳಿದ್ರೆ ಸಮಶೀತೋಷ್ಣ ವಲಯದಲ್ಲಿ ಕಂಡು ಬರ್ತದೆ. ಹಿಂಗೆ ಎಕ್ಸಾಮ್ ಟ್ವಿಸ್ಟ್ ಮಾಡೋದೇ ಹಿಂಗೆ. ಹೌದಾ? ಸಮಶೀತೋಷ್ಣ ವಲಯದಲ್ಲಿ ಕಂಡು ಬರ್ತದ. ಇಲ್ಲಿ ಕಂಡು ಬರ್ತಕ್ಕಂಥ ಸಸ್ಯ ವರ್ಗಗಳು ಕೂಡ ಸಮಶೀತೋಷ್ಣ ವಲಯಕ್ಕೆ ಸಂಬಂಧಪಡ್ತಾವ. ಈಗ ಎಲ್ಲರ ಬರ್ಫದ, ತಣ್ಣಗದ, ಶೀತ ವಲಯ ಅಂತ ಹಾಕಿದ್ರು ಅಂದ್ರೆ ಮುಗಿದೋಯ್ತ್ರಿ. ಈಗ ನೋಡ್ರಿ, ಇದ್ರ ಮ್ಯಾಲ ಏನು ಹೋಗ್ತೀವಲ್ಲ, ಹೌದಾ? ಈ 66 ಡಿಗ್ರಿಯಿಂದ 90 ಡಿಗ್ರಿ ತನಕ ಏನಿರ್ತದಲ್ಲ, ಇದು ಶೀತ ವಲಯ. ಹೌದಾ? ಇದು ಸಮಶೀತೋಷ್ಣ ವಲಯ. ಹೌದಾ? ಇದು ಉಷ್ಣ ವಲಯ. ಹೌದಾ? ಇಲ್ಲೂ ಕೂಡ ಸೇಮ್, ಕೆಳಗಡೆ ಕೂಡ ಇಲ್ಲಿ ತನಕ ಉಷ್ಣ. ಇದು ಸಮಶೀತೋಷ್ಣ. ಹೌದಾ? ಇದು ಶೀತ. ಇಲ್ಲಿ ಮ್ಯಾಲ ಧ್ರುವ ಪ್ರದೇಶ, ದಕ್ಷಿಣ ಧ್ರುವ, ಉತ್ತರ ಧ್ರುವ ಪ್ರದೇಶಗಳು ಅಂತ ನೋಡ್ತೀವಿ. ಇದೊಂದು ಫೋಟೋ ಹುಡ್ಕೋತೀರಿ, ಹುಡ್ಕೋರಿ, ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಆಯ್ತು ರೀ? ಹಾಂ, ಹಾಗಾದ್ರೆ ಇಲ್ಲಿ ಕರ್ನಾಟಕ ಬೇಕಲ್ಲ. ಇನ್ನು ನಮ್ಗೆ ಮುಖ್ಯವಾಗಿ ಬೇಕಾಗಿದೆ ಕರ್ನಾಟಕ. ಹೌದಾ? ಇನ್ನೊಂದು ಹಾಕೋಣ. ಕರ್ನಾಟಕ ಇಲ್ಲಿ ತೋಲತ್ತೀನಿ ನೋಡ್ರ. ಮತ್ತು ಈಡ್ ತೆಳಕದರಿ ಅಂತಲ್ಲ, ಮ್ಯಾಪ್ನಾಗ ಗೊತ್ತಾಗ್ಲಿ ಅಂತ. ಹೌದಾ?
ಇಲ್ಲಿ ಮಧ್ಯದಲ್ಲಿ ಕಂಡು ಬರೋದು ಯಾವುದು ಅಂತ ಕೇಳಿದ್ರೆ ಗ್ರೀನ್ವಿಚ್ ರೀ. ಇದು ನಿಮಗೆ ಫಿಸಿಕಲ್ ಜೋಗ್ರಫಿಲಿ ಎಲ್ಲ ಕ್ಲಿಯರ್ ಆಗಿ ಗೊತ್ತು ಮಾಡ್ತೀವಿ ನಾವು. ಹೌದಾ? 0 ಡಿಗ್ರಿ ಗ್ರೀನ್ವಿಚ್ ಲೈನ್ ಅಂತ ಏನಪ್ಪ ನೋಡ್ತೀವಿ. ಇದು ಸಮಭಾಜಕ ವೃತ್ತ. ಇದು 23.5 ಡಿಗ್ರಿ ಉತ್ತರ, ಇದು 23.5 ಡಿಗ್ರಿ ದಕ್ಷಿಣ. ಇವಾಗಲೇ ಎಲ್ಲ ಕ್ಲಿಯರ್ ಆಗ್ಯದ. ಹೌದಾ? ಈಗ ಇಲ್ಲಿ ನೋಡ್ರಿ, ಈ ಗ್ರೀನ್ವಿಚ್ ರೇಖೆಯಿಂದ ಪೂರ್ವಕ್ಕೆ 180 ರೇಖಾಂಶಗಳು, ಪಶ್ಚಿಮಕ್ಕೆ 180 ರೇಖಾಂಶಗಳು. ಟೋಟಲ್ ಎಷ್ಟಾಯ್ತು? 360 ರೇಖಾಂಶಗಳು ಕಂಡು ಬರ್ತಾವೆ. ಈಗ ನಮಗೆ ಅದು ಬೇಡ, ಅದು ಫಿಸಿಕಲ್ ಜೋಗ್ರಫಿದಾಗ ನೋಡೋಣ. ಕರ್ನಾಟಕ ಎಲ್ಲಿ ಹಂಚಿಕೆ ಆಗ್ಯದ? ನೋಡ್ರಿ, ಕರ್ನಾಟಕ ಎಲ್ಲಿ ಹಂಚಿಕೆ ಆಗಿದೆ ಅಂದ್ರ ಈ ರೇಖಾಂಶ ಏನ್ ಕಾಣತ್ತದಲ್ಲ ರೀ, 74.12 ಡಿಗ್ರಿ ಪೂರ್ವ ರೇಖಾಂಶ ರೀ. 78.40 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಇದು ಹಂಚಿಕೆ ಆಗಿರೋದು ಕಂಡು ಬರ್ತದೆ. ಹೌದಾ? 74.12, 78.40 ಡಿಗ್ರಿ ಪೂರ್ವ ರೇಖಾಂಶದಾಗ ಹಂಚಿಕೆ ಆಗ್ಯದ. ಅದೇ ರೀತಿ ಅಕ್ಷಾಂಶಗಳು ಅಂತ ನೋಡಿದಾಗ ನೋಡ್ರಿ, ಅಕ್ಷಾಂಶಗಳು ಅಂತ ನೋಡಿದಾಗ ನೋಡ್ರಿ, ಟಿ ಎಕ್ಸಾಮ್ ಅಲ್ಲಿ ಲಾಸ್ಟ್ ಟಿ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ತು ನೋಡ್ರಿ, ಅದು ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶವನ್ನು ಗುರುತಿಸಿ ಅಂತೇಳಿ. ಹೌದಾ? ಇದು ಎಷ್ಟ್ರಿ? 11.31 ಡಿಗ್ರಿ ಉತ್ತರ, 18.45 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಹಂಚಿಕೆ ಆಗಿರೋದು ಕಂಡು ಬರ್ತದೆ. ಹೌದಾ? ಅರ್ಥ ಆಗ್ಲತ್ತ ಅಂತ ಅನ್ಕೋತೀನಿ ನಾನು. ಹೌದಾ? ನೋಡ್ರಿ, ಇಲ್ಲಿ ಹೊರಗೆ ಎಳಿತೀನಿ ನೋಡ್ರ. 11.31 ಡಿಗ್ರಿ ಉತ್ತರ ಅಕ್ಷಾಂಶ, 18.45 ಡಿಗ್ರಿ ಉತ್ತರ ಅಕ್ಷಾಂಶ. ಅದೇ ರೀತಿ 74.12 ಡಿಗ್ರಿ ಪೂರ್ವ ರೇಖಾಂಶ, 78.40 ಡಿಗ್ರಿ ಪೂರ್ವ ರೇಖಾಂಶ ಅಂತ ನೋಡ್ತೀವಿ. ಕರ್ನಾಟಕ ಹಂಚಿಕೆ ಆಗಿದ್ದು 11.31 ಡಿಗ್ರಿ ಉತ್ತರ ಮತ್ತು 18.45 ಡಿಗ್ರಿ ಉತ್ತರ ಅಕ್ಷಾಂಶ. ಅದೇ ರೀತಿ 74.12 ಡಿಗ್ರಿ ಪೂರ್ವ, 78.40 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಕರ್ನಾಟಕ ಹಂಚಿಕೆ ಆಗಿದೆ. ಇದು ಲಾಸ್ಟ್ ಟಿ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ತು. ಕರ್ನಾಟಕ ಈ ಕೆಳಗಿನ ಅಕ್ಷಾಂಶ ಮತ್ತು ರೇಖಾಂಶದ ನಡುವೆ ಹಂಚಿಕೆ ಆಗಿದೆ ಅಂತೇಳಿ. ನಿಮ್ಗೆ ಯಾರಿಗಾರ ಡೌಟ್ ಹೊಡಿಲತ್ತದೇನಿಲ್ಲಿ? ಅಲ್ರಿ, ಇದು ದಕ್ಷಿಣ ಕೆಳದು ಉತ್ತರ ಅಲ್ಲತ್ತಾರಲ್ಲ, ಸರಿಗೆ ಏನಾರ ನೆನಪು ಹೋಗಿರ್ಬೋದಾ? ಡೌಟ್ ಏನಿಲ್ಲಲ್ಲ. ಡೌಟ್ ಇತ್ತಂದ್ರೆ ಇವತ್ತೇ ಈಗಲೇ ಕ್ಲಿಯರ್ ಅಲ್ಲ. ಡೌಟ್ ಆಗ್ತಾವೆ. ಫಸ್ಟ್ ಜಿಯೋಗ್ರಫಿ ಕ್ವಶನ್, ಜಿಯೋಗ್ರಫಿ ಕ್ಲಾಸ್ ಕೇಳೋರಿಗೆ ಇದು 100% ಡೌಟ್ ಆಗ್ತದೆ. ಫಸ್ಟ್ ಟೈಮ್ ನಾವು ಜಿಯೋಗ್ರಫಿ ಹೀಗೆ ಕೇಳತ್ತಿದ್ದೇವೆ ಅಂದಾಗ ಡೌಟ್ ಆಗ್ತದೆ. ಡೌಟ್ ಆಗ್ಲತ್ತಿಲ್ರಿ ಅಂತೇಳಿ ಏನೂ ಅಲ್ಲ, ಡೌಟ್ ಆಗಿತ್ತು ಸರ್, ಡೌಟ್ ಆಗ್ಯದ್ರಿ, ಕ್ಲಿಯರ್ ಮಾಡಿ ಅಷ್ಟೇ. ಹೌದಾ? ಅನಿಸ್ತತ್ತಿಲ್ಲಲ್ಲ ಯಾರಿಗೆ? ದಕ್ಷಿಣ ಕದ ಇದು ಉತ್ತರ ಅಲ್ಲತ್ತಾರಲ್ಲ ಅಂತೇಳಿ ಅನಿಸ್ತತ್ತೇನ್ರಿ ಯಾರಿಗ್ರಿ? ಅನಿಸ್ತತ್ರಿ. ಹಾಂ, ನಂಗೆ ಗೊತ್ತಾಗ್ತದ. ಅನ್ಸಲ್ರಿ? ಅನಿಸ್ತತ್ರಿ? ಅನ್ಸಲ್ದು. ಈ ಕಡೆ ಯಾರಿಗಾರ ಅನ್ಸತ್ತೇನು ಸರ್? ಅನಿಸ್ತಾ ಇಲ್ಲ. ಹೌದಾ? ನಿಮಗೊಬ್ರಿಗೆ ಅನ್ಸತ್ತದ, ಅವ್ರಿಗೊಬ್ರಿಗೆ ಅನ್ಸತ್ತದ. ಹೌದಾ? ಇಲ್ಲಿ ನೋಡ್ರಿ, ಯಾಕಂದ್ರೆ ಇದು ಅನಿಸ್ತದ್ರಿ. ಫಸ್ಟ್ ಸ್ಟಾರ್ಟಿಂಗ್ ಜಿಯೋಗ್ರಫಿ ಕೇಳ್ತಾರಂದ್ರೆ 100% ಅನಿಸ್ತದ. ಜಿಯೋಗ್ರಫಿ ಸ್ಟಾರ್ಟಿಂಗ್ ಇಂದಾನೆ ಕ್ಲಿಯರ್ ಆಗಿ ತಿಳ್ಕೊತಾ ಹೋಗ್ಬೇಕ್ರಿ. ಎಲ್ಲಾರು ಸ್ವಲ್ಪ ಮಿಸ್ ಹೊಡಿತು, ಎಂಡ್ ತನಕ ಮಿಸ್ ಹೊಡಿತಿದ್ವು. ಹೌದಾ? ಎಂಡ್ ತನಕನೂ ಗೊತ್ತಾಗಲ್ಲ. ಹೌದಾ? ಅದಕ್ಕೋಸ್ಕರನೇ ಹೇಳೋದು. ಈಗ ನೋಡ್ರಿ, ಇಲ್ಲಿ ಸಮಭಾಜಕ ವೃತ್ತ ಅದ ಕಾಣತ್ತದ, ವೈಟ್ ಲೈನ್. ಹೌದಾ? ಇದು ಭೂಮಿ ಏನು ಮಾಡೋದಂದ್ರೆ ಅರ್ಧ 2 ಭಾಗ ಮಾಡಿದ. ಹೌದಾ? ಈಗ ನೋಡ್ರಿ, ಇಲ್ಲಿ ಹಾಕ್ತೀನಿ ನೋಡ್ರಿ, ಸಮಭಾಜಕ ವೃತ್ತ. ಯಾವ ಭಾಜಕ ವೃತ್ತ? ಈ ಸಮಭಾಜಕ ವೃತ್ತದಿಂದ ಮೇಲಿರ್ತಕ್ಕಂಥ ಭಾಗಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಉತ್ತರ ಅಂತ ಕರಿತೀವಿ. ಕೆಳಗಿರ್ತಕ್ಕಂಥ ಭಾಗಕ್ಕೆ ದಕ್ಷಿಣ ಅಂತ ಕರಿತೀವಿ. ದಕ್ಷಿಣ ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ. ಹೌದಾ? ಈಗ ನಮಗ ಕರ್ನಾಟಕ ಎಲ್ಲದ ಅಂದ್ರೆ ಇಲ್ಲದ ರೀ. ಎಲ್ಲಿ? ಹೌದಾ? ಈ ಭಾಗದಲ್ಲದ. ಈಗ ನಾನು ಅಕ್ಷಾಂಶ ಎಳಿತೀನಿ. ಈಗ ಇಲ್ಲಿ ನಾನು ಅಕ್ಷಾಂಶ ಎಳದ ಅಂತ ಇಟ್ಕೋರಿ. ಎಲ್ಲಿ? ಈ ಭಾಗದಲ್ಲಿ 1 ಎಳದವ. ಅದು ಉತ್ತರ ಅಕ್ಷಾಂಶ ಅಂತ ಕರಿತೀರೋ ನೀವೇನು ದಕ್ಷಿಣ ಅಕ್ಷಾಂಶ ಅಂತ ಕರಿತೀರಿ? ಉತ್ತರ ಅಕ್ಷಾಂಶ ಅಂತ ಕರಿತೀರಿ. ಹೌದಾ? ಉತ್ತರ ಅಕ್ಷಾಂಶ 1. ನೆಕ್ಸ್ಟ್ ನೋಡಿ,
ಉತ್ತರ ಅಕ್ಷಾಂಶ ಕರ್ನಾಟಕ ದಕ್ಷಿಣ ಭಾಗದಲ್ಲಿ ಅಂಟ್ಕೊಂಡುದ್ರಿ ಇದು, ಹೌದಾ? ಇಲ್ಲಿ ಈ ಲೈನ್, ಹೌದಾ? ಉತ್ತರ ಅಕ್ಷಾಂಶ 11.31 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಕರಿತೀವಿ ನಾವು. ಅರ್ಥ ಆಲತ್ತದ? ಅಂಡರ್ಸ್ಟ್ಯಾಂಡ್ ಆಲತ್ತದ? ಬೋರ್ಡ್ ಕ್ಲಿಯರ್ ಕಾಣತ್ತರಿ? ಹೌದಾ? 11.31 ಡಿಗ್ರಿ. ನೆಕ್ಸ್ಟ್ 18.45 ಡಿಗ್ರಿ. 11.31 ಡಿಗ್ರಿ ಮತ್ತು 18.45 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ, ಹೌದಾ, ಹಂಚಿಕೆ ಆಗಿರೋದೇನಪ್ಪ ಕಂಡು ಬರ್ತದೆ ನೋಡ್ರಿ. ಯಾಕ್ರಿ ಅದಕ್ಕೆ ಉತ್ತರ ಅಂತ ಕರೆದು ಅಂತೇಳಿ ಈಗ ಕ್ಲಿಯರ್ ಆಯ್ತಾ ನಿಮಗೆ? ಸಮಭಾಜಕ ವೃತ್ತದಿಂದ ಮೇಲ್ಭಾಗದಲ್ಲಿ ಇರುವ ಕಾರಣಕ್ಕಾಗಿ ಉತ್ತರ ಅಕ್ಷಾಂಶ. ಒಂದು ವೇಳೆ ನಾನು ಇಲ್ಲಿ ಕೆಳಗೆ ಎಳೆದಿದ್ದ ಅಂದ್ರೆ ಅದು ದಕ್ಷಿಣ ಅಕ್ಷಾಂಶ ಆಗ್ತಿತ್ತು. ಆಗ್ತಾ ಇರಲಿಲ್ಲ. ಕೆಳಗೆ ಎಳೆದಿಲ್ಲ, ಮ್ಯಾಲೆ ಎಳೆದಿದ್ದೀವಿ ನಾವು, ಹೌದಾ? ಸಮಭಾಜಕ ವೃತ್ತದಿಂದ ಮ್ಯಾಲದ ಕರ್ನಾಟಕ, ಹಾಗಾಗಿ ಉತ್ತರ ಅಕ್ಷಾಂಶ. ಇವಾಗ ಹೇಳ್ರಿ, ಈಗ ಇದು ಪೂರ್ವ ರೇಖಾಂಶ ಅಂತ ಹೇಳ್ತೀನಿ ನಾನು. 74.12 ಡಿಗ್ರಿ, 78.40 ಡಿಗ್ರಿ ಅಂತ ಏನಪ್ಪ ನಾವು ಪೂರ್ವ ರೇಖಾಂಶದಲ್ಲಿ ಹಂಚಿಕೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಇದು ಪಶ್ಚಿಮ ಕೆಳದು ಪೂರ್ವ ಅಲ್ಲತ್ತರಲ್ಲ ಅಂತ ಅನಿಸ್ತದೇನು? ಈಗ ಕ್ಲಿಯರ್ ಆಗ್ಯದ? ಕ್ಲಿಯರ್ ಆಗ್ಯದ್ರಿ? ಕ್ಲಿಯರ್ ಆಯ್ತು, ಹೌದಾ? ನೋಡ್ರಿ, ಅದನ್ನು ಕ್ಲಿಯರ್ ಮಾಡೋಣ, ಹೌದಾ? ಇಲ್ಲಿ ನೋಡ್ರಿ, ಈಗ ನಾನು ಇದು ಗ್ರೀನ್ವಿಚ್ ರೇಖೆ ಅಂತ ಹೇಳ್ತಿದ್ದೆ. ಯಾವ ರೇಖೆ ರೀ? ಗ್ರೀನ್ವಿಚ್ ರೇಖೆ. ಇದು ಏನು ಮಾಡ್ತದ? ಗ್ರೀನ್ವಿಚ್ ರೇಖೆ ಉತ್ತರ ದಕ್ಷಿಣವಾಗಿ ಏನಪ್ಪ ಭೂಮಿ ಡಿವೈಡ್ ಮಾಡಿಬಿಡ್ತದೆ ರೀ, ಹೌದಾ? ಉತ್ತರ ದಕ್ಷಿಣ, ಪೂರ್ವ ಪಶ್ಚಿಮವಾಗಿ ಡಿವೈಡ್ ಮಾಡ್ತಾರೆ. ಇದು ಉತ್ತರ ದಕ್ಷಿಣವಾಗಿ ಡಿವೈಡ್ ಮಾಡ್ತದ. ಈ ಕಡೆ ಬಂದಿರತಕ್ಕಂಥ ಭಾಗ ಪಶ್ಚಿಮ, ಈ ಕಡೆ ಬಂದಿರತಕ್ಕಂಥ ಭಾಗ ಪೂರ್ವ. ಈಗ ನಾನು ಪೂರ್ವ ಲೈನ್ ಹೇಳ್ದ ಅಂತ ಇಟ್ಕೋರಿದು 1ನೇ ಡಿಗ್ರಿ ರೇಖಾಂಶ, 1 ಡಿಗ್ರಿ ರೇಖಾಂಶ ಹೇಳ್ದ. ಇದಕ್ಕೆ ಯಾವ ಲೈನ್ ಅಂತ ಕರಿತೀವ್ರಿ ನಾವು? ಪೂರ್ವ ರೇಖಾಂಶ ಅಂತ ಕರಿತೀವ. ಈಗ ನೋಡ್ರಿ, ಈ ಕರ್ನಾಟಕ ಕಂಡುಕೊಂಡಿರೋದು 74.12 ಡಿಗ್ರಿ ಪೂರ್ವ ರೇಖಾಂಶ, ಹೌದಾ? 78.40 ಡಿಗ್ರಿ ಪೂರ್ವ ರೇಖಾಂಶ. ಇಲ್ಲಿ ನೋಡ್ರಿ, 74.12 ಡಿಗ್ರಿ ಮತ್ತು 78.40 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಹಂಚಿಕೆ ಆಗಿದೆ. ಯಾಕಂದ್ರೆ ಗ್ರೀನ್ವಿಚ್ ರೇಖೆಯಿಂದ ಪೂರ್ವ ಭಾಗದಲ್ಲಿದೆ ಕರ್ನಾಟಕ, ಅದನ್ನ ಇಲ್ರಿ, ಹೌದಾ? ಪೂರ್ವ ಭಾಗದಲ್ಲಿ ಇರುವ ಕಾರಣಕ್ಕಾಗಿ ಇದನ್ನು ನಾವು ಪೂರ್ವ ರೇಖಾಂಶ ಅಂತ ಕರಿತೀವಿ. ಒಂದು ವೇಳೆ ನಾನು ರೇಖಾಂಶ ಈಚೆಗಡೆ ಹೇಳಿದ್ರೆ ಮಾತ್ರ ಪಶ್ಚಿಮ ರೀ, ಇದು ಪಶ್ಚಿಮ, ಹೌದಾ? ಇದು ಪೂರ್ವ, ಪೂರ್ವ, ಇದು ಉತ್ತರ, ಇದು ದಕ್ಷಿಣ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಕ್ಲಿಯರ್ ಆಗಿದೆ ನೋಡ್ರಿ. ಅದಕ್ಕೋಸ್ಕರನೇ ಸರ್ ಪಶ್ಚಿಮ ಕೆಳದು ಪೂರ್ವ ಅಲ್ಲ ತರಲು ಎಷ್ಟು ನೆನಪು ಹೋಗಿರ್ಬೇಕು ಅವರಿಗೆ, ಹಿಂಗೆ ಆಗ್ತಾವ್ರಿ. ಸ್ಟಾರ್ಟಿಂಗ್ ನಿಮ್ದು ತಪ್ಪು ಅಂತ ಹೇಳೋದು. ಸ್ಟಾರ್ಟಿಂಗ್ ಜಿಯೋಗ್ರಫಿ ಕೇಳಬೇಕಾದ್ರೆ ಇವೆಲ್ಲ ಡೌಟ್ಗಳು 100% ಬಂದಿರ್ತವೆ. ದಕ್ಷಿಣ ಕೆಳದು ಉತ್ತರ ಅಲ್ಲ ತರಲ್ಲ, ಯಾಕಂದ್ರೆ ಅಕ್ಷಾಂಶ ರೇಖಾಂಶದ ಬಗ್ಗೆ ಬೇಗ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ, ಹೌದಾ? ದಕ್ಷಿಣ ಕೆಳದು ಉತ್ತರ ಅಲ್ಲತ್ತಾರ, ಹಿಂಗೆ ಯಾಕೆ ಅಲ್ಲತ್ತದು? ನಮಗೆ ಮಿಸ್ಟೇಕ್ ಆಗಿದೆ, ಸರ್ಗೆ ಮಿಸ್ಟೇಕ್ ಆಗಿದೆ, ಈ ರೀತಿ ಆಗ್ತಾವ. ಅದಕ್ಕೋಸ್ಕರನೇ ಇಲ್ಲಿ ಇದು ಕ್ಲಿಯರ್ ಆಯ್ತು. ಆಗಿದೆನಾ? ಹೌದಾ? ನೀವು ಕೂಡ ರಫ್ ಆಗಿ ಏನ್ಪಾರ್ ಹಾಕೊಂಡ್ಬಿಡ್ರಿ, ಯಾಕಂದ್ರೆ ಒಂದ್ಸಲ ರಫ್ ಆಗಿ ಹಾಕಿದ್ರಿ ಅಂದ್ರೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ನಾನು ನಿಮಗೆ ಎಲ್ಲ ನೋಟ್ಸ್ ಕೊಡ್ತೀನಿ, ಹೌದಾ? ಆದರೂ ಕೂಡ ಒಂದು ರಫ್ ಡೈಗ್ರಾಮ್ ಎಳಿಬೇಕ್ರಿ, ಯಾಕಂದ್ರೆ ಜಿಯೋಗ್ರಫಿ ನೀವು ಡೈಗ್ರಾಮ್ ಹಾಕಿ ಓದ್ತಿರೋ ಅಷ್ಟು ಚಂದ ನೆನಪು ಉಳಿತದ. ಆಯ್ತಾ? ತೆಗಿಲ್ಲ? ಅಕ್ಷಾಂಶ ರೇಖಾಂಶ ಗೊತ್ತಾಯ್ತಾ? ಇಲ್ಲ ಡೌಟ್ ಇದ್ದರೆ ಇನ್ನೊಂದ್ಸಲ ಹೇಳೋಣ. ಗೊತ್ತಾಗಿದೆ ಎಲ್ಲರಿಗೆ? ಡೌಟ್ ಏನು ಯಾರಿಗಿಲ್ಲಲ್ಲ ರೀ? ಹಾಂ, ಬಾಯ್. ಕರ್ನಾಟಕ ಯಾವ ನಾಟಕ ರೀ? ಹೌದಾ? ಕರ್ನಾಟಕದ ಉತ್ತರ ತುತ್ತುದಿ ಯಾವುದು, ದಕ್ಷಿಣ ತುತ್ತುದಿ ಯಾವುದು ಅಂತ ಏನ್ಪಾರ್ ಕೇಳ್ತಾರೆ. ಆದ್ರೆ ಈಗ ಇವೆಲ್ಲ ಕೇಳೋ ಕಾಲ ಹೋಗ್ಯದ, ಆದ್ರೂ ಗೊತ್ತಿರ್ಬೇಕು ನಮಗ, ಹೌದಾ? ನೋಡ್ರಿ, ಉತ್ತರ ತುದಿ ಬೀದರ್ ಜಿಲ್ಲೆಯ ಔರಾದ್,
ದಕ್ಷಿಣ ತುದಿ ಚಾಮರಾಜ ನಗರದ ಗುಂಡ್ಲುಪೇಟೆ ತಾಲೂಕಿನ ಮೋಯರ್ ಯಾವ್ಯಾರ್ರಿ? ಹೌದಾ. ಪೂರ್ವ ತುದಿ ಕೋಲಾರ ಜಿಲ್ಲೆಯ ಮುಳ್ಳಬಾಗಿಲು. ಯಾವ ಬಾಗಿಲು? ಕೋಲಾರ ಜಿಲ್ಲೆಯ ಮುಳಬಾಗಿಲು ಅಂತ ನೆನಪಿಡ್ತೀವಿ. ಪಶ್ಚಿಮ ತುದಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಂತ ನೆನಪಿಡ್ತೀವಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ನೋಡಿ, ಇವು ಏನಾಗಿದೆ ಅಂದ್ರ ಉತ್ತರ ತುದಿ, ದಕ್ಷಿಣ ತುದಿ, ಪೂರ್ವ ತುದಿ ಮತ್ತು ಪಶ್ಚಿಮ ತುತ್ತುದಿ ಪ್ರದೇಶ. ಯಾವ ಪ್ರದೇಶ? ಹೌದಾ, ಪಶ್ಚಿಮ ತುತ್ತುದಿ. ಬೀದರ್ನ ಔರಾದ್ ಏನದ ಅಂದ್ರೆ ಅತ್ಯಂತ ಉತ್ತರ ಭಾಗ, ಮೋಯಾರ್ ಏನಾಗಿದೆ ಅಂದ್ರೆ ಅತ್ಯಂತ ದಕ್ಷಿಣ ಭಾಗ, ಅತ್ಯಂತ ಪೂರ್ವದ ಭಾಗ ಯಾವ್ದಾಗಿದೆ ಅಂದ್ರೆ ಮುಳುಬಾಗಿಲು, ಪಶ್ಚಿಮದ ಭಾಗ ಯಾವ್ದಾಗಿದೆ ಅಂತ ನೋಡ್ದ ಹೋದ್ರೆ ಹೌದಾ ಕಾರವಾರ ಅಂತ ನೋಡ್ತೀವಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ಹಾಗಾದ್ರೆ ಉತ್ತರ ದಕ್ಷಿಣವಾಗಿ ಎಷ್ಟು ಕಿಲೋಮೀಟರ್ ಅದ ಇದು ಅಂತ ಕೇಳಿದ್ರ ಹೌದಾ, ಉತ್ತರ ದಕ್ಷಿಣವಾಗಿ ಎಷ್ಟು ಕಿಲೋಮೀಟರ್ ಅಂತ ಕೇಳಿದ್ರ ಹೌದಾ 750 ಕಿಲೋಮೀಟರ್ ಅಂತ ಕಂಡುಬರ್ತದೆ. ಬೀದರ್ನ ಔರಾದಿಂದ ಮೋಯರ್ವರೆಗೂ ಎಷ್ಟು ಕಿಲೋಮೀಟರ್ ಅಂದ್ರೆ 750 ಕಿಲೋಮೀಟರ್. ಹೌದಾ. ಅದೇ ರೀತಿ ಪೂರ್ವ ಪಶ್ಚಿಮವಾಗಿ ಎಷ್ಟು ಕಿಲೋಮೀಟರ್ ಅದ ಅಂತ ಕೇಳಿದ್ರ ಹೌದಾ, ಪೂರ್ವ ಪಶ್ಚಿಮವಾಗಿ 400 ಕಿಲೋಮೀಟರ್ ಕಂಡುಬರ್ತದೆ. ಹಾಗಾದ್ರೆ ಟೋಟಲ್ ವಿಸ್ತೀರ್ಣ 191,791 ಚದರ ಕಿಲೋಮೀಟರ್. ಹೌದಾ, ಟೋಟಲ್ ವಿಸ್ತೀರ್ಣ 191,791 ಚದರ ಕಿಲೋಮೀಟರ್ ಟೋಟಲ್ ವಿಸ್ತೀರ್ಣ ಅಂತ ನೋಡ್ತೀವಿ. ಯಾವ್ದ್ರದ್ದು? ಕರ್ನಾಟಕದ್ದು. ನೆನಪು ಉಳಿತದಲ್ಲ ಆರಾಮಾಗಿ. 191,791 10 ನಂಬರ್ ನೆನಪಿಟ್ಕೋತೀರಿ. ಏನು 6 ನಂಬರ್ ಅದಾವ ಹೌದಾ ಇಲ್ರಿ? ನೆನಪಿಡಿತೀರ ಹಿಡಿಯಲ್ರಿ 10 ನಂಬರ್? 100% ಹಿಡಿತೀರಿ. ನಿಮ್ಮದು ಅಷ್ಟೇ ಹಿಡ್ಕೊಳ್ಳಲ್ಲ, ಮತ್ತೆ ನಿಮ್ಮ ಬೆಸ್ಟಿದು ಕೂಡ ಹಿಡ್ಕೊಂಡಿರ್ತೀರಿ. ಹಿಡಿತೀರ ಹಿಡಲ್ರಿ? ಹಿಡ್ದಿಲ್ಲ? ಹಿಡ್ದಿರಿ. ಬೆಸ್ಟ್ ಫ್ರೆಂಡ್ ರೀ. ಹೌದಾ, ಬೆಸ್ಟ್ ಫ್ರೆಂಡ್ ನೆನಪದಲ್ಲ ಸರ್ ನಂಬರ್ ನೋಡ್ರಿ. ಅದ್ರ ಜೊತೆ UR ನಂಬರ್ ನೆನಪಿಡ್ರಿ, ಮುಗಿದೋಯ್ತಲ್ಲ. ಹೌದಾ. ಹಾಗಾದ್ರೆ PSI ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ತು ರೀ. ಏನ್ ಕ್ವಶನ್ ಆಗಿತ್ತು PSI ಎಕ್ಸಾಮ್ ಅಲ್ಲಿ ಅಂತ ನೋಡ್ರ, ಕರ್ನಾಟಕ ಚದರ ಮೈಲಿಯಲ್ಲಿ ಎಷ್ಟಿದೆ ಅಂತ ಕೇಳ್ಬಿಟ್ಟಿನ್ರಿ. ಹೌದಾ, PSI ಎಕ್ಸಾಮ್ ಒಳಗ ಚದರ ಮೈಲಿಯಲ್ಲಿ ಎಷ್ಟು ಅಂತ ಕೇಳಿದ್ರ 74.051 ಚದರ ಮೈಲ. ಹೌದಾ ನೋಡ್ರಿ, ಇದು PSI ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ತು ನೋಡ್ರಿ. 74.051 ಚದರ ಮೈಲ್ ಕರ್ನಾಟಕ ಟೋಟಲ್ ಚದರ ಮೈಲ್ ಅಂತ ನೋಡ್ತೀವಿ. ಹೌದಾ, ಈ ರೀತಿ ಕರ್ನಾಟಕ ಅಕ್ಷಾಂಶ ರೇಖಾಂಶ ಆಯ್ತು ಮತ್ತು ಅಳತೆ ಆಯ್ತು, ಒಟ್ಟು ಚದರ ಕಿಲೋಮೀಟರ್ ಎಷ್ಟದ ಅಂತ ಆಯ್ತು. ಹಾಗಾದ್ರೆ ಕರ್ನಾಟಕದಲ್ಲಿ ಪ್ರಸ್ತುತ ಮಟ್ಟದಲ್ಲಿ ಎಷ್ಟು ಜಿಲ್ಲೆಗಳಿದಾವ ಅಂತ ಕೇಳ್ತಾರೆ. 31 ಜಿಲ್ಲೆಗಳಿದಾವ. ಹೌದಾ, ಪ್ರಸ್ತುತ 31 ಜಿಲ್ಲೆಗಳಿದಾವ. 240ಕ್ಕೂ ಹೆಚ್ಚು ತಾಲೂಕುಗಳು ಇದಾವ. ಹಾಗಾದ್ರೆ ಈ ಜಿಲ್ಲಾ ವಿಂಗಡಣೆ ಯಾವಾಗಿನಿಂದ ಸ್ಟಾರ್ಟ್ ಆಯ್ತ್ರಿ? ಜಿಲ್ಲೆ ಅಂತ ಮಾಡಿದ್ಯಾರು ಫಸ್ಟ್ ಅಂತ ನೋಡ್ತಾ ಹೋದ್ರೆ, ಮೊದಲು ಈ ಕರ್ನಾಟಕವನ್ನು ಮೈಸೂರು ಆಡಳಿತ ಅಂದ್ರೆ ಮೈಸೂರು ಒಡೆಯರು ಆಡಳಿತ ಮಾಡ್ತಾ ಇದ್ರು. ಹೌದಾ, ಮೈಸೂರು ಒಡೆಯರು 7 ರಿಂದ 9 ಜಿಲ್ಲೆ ಇಟ್ಕೊಂಡು ಆಡಳಿತ ಮಾಡ್ತಾ ಇದ್ರು. ಯಾವ 9 ಜಿಲ್ಲೆ ಇದ್ವು ಅಲ್ಲಿ? ಹೌದಾ, ಯಾವ 9 ಜಿಲ್ಲೆಗಳಿದ್ವು ಅಂತ ನೋಡ್ತಾ ಹೋದ್ರ, ಒಂದು ಮೈಸೂರು ರೀ, ಅವ್ರ ಹತ್ರ ಇದ್ದಿದ್ದು. ಹೌದಾ, ಮೈಸೂರ, ಚಿತ್ರದುರ್ಗ, ತುಮಕೂರ, ಶಿವಮೊಗ್ಗ, ಬೆಂಗಳೂರ, ಕೊಡಗು ಪ್ರಾಂತ್ಯ. ಹೌದಾ, ಕೊಡಗು ಪ್ರಾಂತ್ಯ. ನೆಕ್ಸ್ಟ್ ಕೊಡಗು ಪ್ರಾಂತ್ಯ, ದಕ್ಷಿಣ ಕನ್ನಡ ಪ್ರಾಂತ್ಯ. ಹೌದಾ, ಈ ಪ್ರದೇಶಗಳು ಮೈಸೂರು ಒಡೆಯರ್ ಇಟ್ಕೊಂಡು ಆಡಳಿತ ಮಾಡ್ತಾ ಇದ್ರು. ಮುಂದೆ ಕೆಲವೊಂದು ಬ್ರಿಟಿಷರ ಪಾಲಾಗ್ಬಿಡ್ತಾವ. ಹೌದಾ, ಕೊಡಗು ಪ್ರಾಂತ್ಯ 1831 ಏನ್ ಮಾಡೋದು ಅಂದ್ರೆ ವಿಲಿಯಂ ಬೆಂಟಿಂಗ್. ಯಾವ ಬೆಂಟಿಂಗ? ವಿಲಿಯಂ ಬೆಂಟಿಂಗ್ ಚಿಕ್ಕ ವೀರ ರಾಜೇಂದ್ರ ಎನ್ನುವ ಕೊಡಗಿನ ಅರಸನನ್ನು ಸೋಲಿಸಿ
ಆ ಪ್ರಾಂತ್ಯ ಚೀಫ್ ಕಮಿಷನರ್ ಪ್ರಾಂತ್ಯ ಆಗಿ ಮಾಡ್ತಾನೆ, ಬ್ರಿಟಿಷ್ ಚೀಫ್ ಕಮಿಷನರ್ ಪ್ರಾಂತ್ಯ ಆಗಿ ಮಾಡ್ತಾನೆ. ಮುಂದಿದು ದಕ್ಷಿಣ ಕನ್ನಡ ಏನಾಯ್ತು ಅಂದ್ರೆ ಮದ್ರಾಸ್ ಆಡಳಿತಕ್ಕೆ ಏನಪ್ಪ ಸೇರ್ಪಡೆ ಆಗ್ತದೆ. ಉಳಿದಿದ್ದು ಎಷ್ಟು ಅಂದ್ರೆ 5 ಜಿಲ್ಲೆ ಮಾತ್ರ ಏನಪ್ಪ ಮೈಸೂರು ಒಡೆಯರ್ ಹತ್ರ ಇದ್ದಿರ್ತವೆ. ಹಾಗಾದ್ರೆ ಜಿಲ್ಲೆ ವಿಂಗಡಣೆ ಸ್ಟಾರ್ಟ್ ಆಗಿದೆ ಯಾವಾಗ? ಮೈಸೂರು ಒಡೆಯರಿಂದನೇ ಸ್ಟಾರ್ಟ್ ಆಗ್ತದ. ಜಿಲ್ಲೆ ವಿಂಗಡಣೆ ಆರಂಭವಾಗಿದ್ದು, ಹೌದಾ, ಜಿಲ್ಲಾ ವಿಂಗಡಣೆ ಆರಂಭವಾಗಿದ್ದು 1886ರಲ್ಲಿ ಫಸ್ಟ್ ರಚನೆ ಆಗಿ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಹಾಸನ ಜಿಲ್ಲೆ ರೀ. ಹೌದು, ಹಾಸನ ಜಿಲ್ಲೆ ರಚನೆ ಆಗ್ತದೆ. ಹೌದು. ನೆಕ್ಸ್ಟ್ 1939ರಲ್ಲಿ ಏನಾಯ್ತು ಅಂದ್ರ ಮಂಡ್ಯ ಜಿಲ್ಲೆ ರಚನೆ ಐತ್ರಿ. ಹೌದಾ, ಮಂಡ್ಯ ಜಿಲ್ಲೆ. 1953ರಲ್ಲಿ ಬಳ್ಳಾರಿ ಜಿಲ್ಲೆ ರಚನೆ ಆಯಿತು. ಹೌದಾ. 1986ರಲ್ಲಿ ಬೆಂಗಳೂರು ಒಂದೇ ಇತ್ತು. ಅವಾಗ ಬೆಂಗಳೂರು ಏನು ಮಾಡಿದ್ರು ಅಂದ್ರೆ ಡಿವೈಡ್ ಮಾಡಿದ್ರು. ಹೌದಾ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ. ಹೌದಾ, ಬೆಂಗಳೂರು ಗ್ರಾಮಾಂತರ ಅಂತ ಏನಪ್ಪ ಡಿವೈಡ್ ಮಾಡಿಬಿಟ್ರು. ನೆಕ್ಸ್ಟ್ ನೋಡ್ರಿ, 1997ರಾಗ ಹೊಸ ಜಿಲ್ಲೆಗಳೇನಪ್ಪ ರಚನೆ ಆಗ್ತವೆ. ಯಾವ ಜಿಲ್ಲೆ ರಚನೆ ಆದವು? ಹೌದಾ, ಧಾರವಾಡ ಜಿಲ್ಲೆಯಿಂದ ಗದಗ, ಹಾವೇರಿ. ಧಾರವಾಡ ಜಿಲ್ಲೆಯಿಂದ ಹೌದಾ ಗದಗ, ಹಾವೇರಿ. ನೆಕ್ಸ್ಟ್ ಬಿಜಾಪುರ್ನಿಂದ ಬಾಗಲಕೋಟ್, ರಾಯಚೂರಿಂದ ಕೊಪ್ಪಳ, ಚಿತ್ರದುರ್ಗದಿಂದ ದಾವಣಗೆರೆ, ದಕ್ಷಿಣ ಕನ್ನಡದಿಂದ ಉಡುಪಿ. ಯಾವ ಪಿ? ಹೌದಾ, ಉಡುಪಿ ಜಿಲ್ಲಾ ನೋಡಿ. ನೆಕ್ಸ್ಟ್ ಮೈಸೂರಿನಿಂದ ಚಾಮರಾಜನಗರ. ಈ 7 ಹೊಸ ಜಿಲ್ಲೆಗಳ ರಚನೆ ಆಗಿದ್ದು ಯಾವಾಗ ಅಂತ ಕೇಳ್ತಾರೆ. 1997ರಲ್ಲಿ 7 ಹೊಸ ಜಿಲ್ಲೆ ರಚನೆ ಆಗ್ತಾವ. ಫಸ್ಟ್ ಜಿಲ್ಲಾ ವಿಂಗಡಣೆ ಮಾಡಿದ್ ಯಾರು ಅಂದ್ರೆ ಮೈಸೂರು ಒಡೆಯರೇ ಸ್ಟಾರ್ಟ್ ಮಾಡಿದ್ರಿ. ಹೌದಾ, 1886ರಲ್ಲಿ ಹಾಸನ ರಚನೆ ಮಾಡಿದ್ರು, 39ರಲ್ಲಿ ಮಂಡ್ಯ ರಚನೆ ಮಾಡಿದ್ರು. 47ಕ್ಕೆ ಏನಾಯ್ತು, ಸ್ವತಂತ್ರ ಸಿಗುವ ಮೂಲಕ ಮೈಸೂರು ಒಡೆಯರ ಆಡಳಿತ ಕೊನೆಗೊಂಡ್ತ. ಹೌದಾ. ನೆಕ್ಸ್ಟ್ ಬಳ್ಳಾರಿ ಜಿಲ್ಲೆ. ಇದು ಮೊದಲು ನಮ್ಮಲ್ಲಿ ಇರ್ಲಿಲ್ರಿ, ಆಂಧ್ರ ಮತ್ತು ಮದ್ರಾಸ್ ಪ್ರಾಂತ್ಯದಲ್ಲಿತ್ತು. ಅದು ಹೆಂಗೆ ಬಂತು ಅನ್ನೋದು ನಿಮಗೆ ಹೇಳ್ತೀನಿ ನಾನು. ಹೌದಾ, ಬೆಂಗಳೂರು ಇದ್ದಿದ್ದೇನಾಯ್ತು 2, ಅದು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ. ಮತ್ತೆ 1997ರಲ್ಲಿ 7 ಹೊಸ ಜಿಲ್ಲೆಗಳ ರಚನೆ ಆಗ್ತಾವ. ಧಾರವಾಡನಿಂದ ಏಕಕಾಲದಲ್ಲಿ 2 ರಚನೆ ಆಗ್ತಾವ, ಗದಗ, ಹಾವೇರಿ. ಬಿಜಾಪುರ್ನಿಂದ ಬಾಗಲಕೋಟ್, ರಾಯಚೂರಿಂದ ಕೊಪ್ಪಳ, ಚಿತ್ರದುರ್ಗದಿಂದ ದಾವಣಗೆರೆ, ದಕ್ಷಿಣ ಕನ್ನಡದಿಂದ ಉಡುಪಿ, ಮೈಸೂರಿನಿಂದ ಚಾಮರಾಜನಗರ ಅಂತ ಏನಪ್ಪ ಹೋಗ್ತೀವಿ. ಮೈಸೂರಿನಿಂದ ಚಾಮರಾಜನಗರ ನೋಡ್ರಿ. ನೆಕ್ಸ್ಟ್ ಯಾವ ಜಿಲ್ಲೆ ರಚನೆ ಆದ್ವು ರೀ? ಹೌದಾ, 2006ರಲ್ಲಿ ಯಾವ ಜಿಲ್ಲೆ ರಚನೆ ಆಯಿತು ಅಂತ ನೋಡ್ತಾ ಹೋದ್ರ ಬೆಂಗಳೂರು ನಗರದಿಂದ ಇನ್ನೊಂದು ಜಿಲ್ಲೆ ರಚನೆ ಆಗ್ತದೆ. ಹೌದಾ, ಬೆಂಗಳೂರು ನಗರದಿಂದ ರಾಮನಗರ. 2007ರ ಕೋಲಾರ ಜಿಲ್ಲೆಯಿಂದ ಚಿಕ್ಕಬಳ್ಳಾಪುರ. 2010ರಲ್ಲಿ ಕಲಬುರಗಿ ಜಿಲ್ಲೆಯಿಂದ ಯಾದಗಿರಿ ವಿಭಾಗ ಐತ್ರಿ. ಕಲಬುರಗಿ ಜಿಲ್ಲೆಯಿಂದ ಯಾದಗಿರಿ ಏನಪ್ಪ ಡಿವೈಡ್ ಆಯ್ತು. ಈಗ 2021ರಲ್ಲಿ ಮತ್ತೊಂದು ಜಿಲ್ಲಾ ರಚನೆ ಆಯಿತು. ಬಳ್ಳಾರಿಯಿಂದ ವಿಜಯನಗರ. ಯಾವ ನಗರ ರೀ? ಹೌದಾ, ವಿಜಯ ನಗರ ಅಂತ ಏನಪ್ಪ ನೋಡ್ತೀವಿ. ಟೋಟಲ್ ಎಷ್ಟು ಜಿಲ್ಲೆ ಆದವು ಅಂತ ಕೇಳಿದ್ರೆ 31 ಜಿಲ್ಲೆ ಏನಪ್ಪ ರಚನೆ ಆಯ್ತು. ಆದವ ಇನ್ನ ಕೆಲವೊಂದು ಜಿಲ್ಲೆ ಕಾಣಿಸಲಾಗ್ಯವಲ್ಲ ರೀ, ಅವೆಲ್ಲದವ ಅವು ಪ್ರಾಂತ್ಯವಾರು ವಿಂಗಡಣೆ ಆಗಿದ್ದು ರೀ. ಹೌದಾ, ಪ್ರಾಂತ್ಯವಾರು ವಿಂಗಡಣೆ ಆಗಿತ್ತು ಅಂತ ಏನಪ್ಪ ನೋಡ್ತೀವಿ. ಈಗ ನೋಡಿ, ಇವೆಲ್ಲವೂ ಕೂಡ ಏನಪ್ಪ ಜಿಲ್ಲೆ ವಿಂಗಡಣೆ ಆಗಿದ್ದು ನಾವು ನೋಡ್ತಾ ಇದ್ದೀವಿ.
ಹೌದಾ, ಇನ್ನೂ ಕೆಲವೊಂದು ಜಿಲ್ಲೆಗಳೇನಪ್ಪ ಕಾಣಿಸ್ತಾ ಇಲ್ಲ, ಅವೆಲ್ಲ ಅದಾವ, ತೋರಿಸ್ತೀವಿ ನಾವು. ಹೌದಾ ನೋಡಿ, ಇವು ಏನಪ್ಪ ಜಿಲ್ಲೆ ರಚನೆ ಆಯ್ತು. ತೆಗಿಲ್ರಿ ಇದು ಫೇಸ್ ಪಾಯಿಂಟ್ ಮಾಡತ್ತೀರೇನು? ತೆಗಿಲ. ಹೌದಾ, ಇಲ್ಲಿ ನೋಡ್ರಿ ಈ ಜಿಲ್ಲೆಗಳು ಯಾವುವು, ಎಲ್ಲಿದ್ವು, ಹೆಂಗಿದ್ವು. ಹೌದಾ, ಕರ್ನಾಟಕ ಹೆಂಗ್ ಹಂಚಿಕೆ ಆಗಿತ್ತು ಅನ್ನೋದು ನಿಮ್ಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಬೀದರ್ ಯಾವ್ದಾರ್ರಿ? ಬೀದರ್, ಕಲಬುರಗಿ, ರಾಯಚೂರು, ಬಳ್ಳಾರಿ. ಹೌದು ನೋಡ್ರಿ, ಇದರಲ್ಲಿ ಮಧ್ಯದಲ್ಲಿ ಬೇರೆ ಬೇರೆ ಹೊಸ ಜಿಲ್ಲೆಗಳು ಕೂಡ ಇದಾವ. ಅವು ಯಾವುವು ಅಂತನೂ ನೋಡೋಣ. ಹೌದಾ, ಕೊಪ್ಪಳ, ಯಾದಗಿರಿ, ವಿಜಯನಗರ. ಯಾವ ನಗರ? ವಿಜಯನಗರ. ನೋಡ್ರಿ 7 ಜಿಲ್ಲೆಗಳಿದಾವ. ಹೌದಾ, 7 ಜಿಲ್ಲೆಗಳು ಕಾಣ ಬರ್ತಾವ. ಯಾಕ್ರಿ ಹಿಂಗ್ಯಾಕೆ ನಾವು ಡಿವೈಡ್ ಮಾಡಿದ್ರಿ ಅಂತ ನೋಡಿದ್ರ, ಪ್ರಾಂತ್ಯವರು ಡಿವೈಡ್ ಆಗಿಬಿಟ್ಟಿತ್ರಿ, ಇಬ್ಬಾಗ ಆಗ್ಬಿಟ್ಟಿವು ಜಿಲ್ಲೆಗಳು. ಹೈದರಾಬಾದ್ ನಿಜಾಮನ ಆಡಳಿತ ಇಲ್ಲಿತ್ತು, ಇದ್ದಿಲ್ಲ. ಹೌದಾ, ನಿಮ್ಗೆ ತೋರಿಸ್ತೀನಿ ನಾ. ಹೌದಾ, ಇಲ್ಲಿ ನೋಡ್ರಿ ಬಿಜಾಪುರ, ಬೆಳಗಾವಿ, ಬಾಗಲಕೋಟ್, ಧಾರವಾಡ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಇದು ಮೈಸೂರು ರೀ, ಮೈಸೂರು ಒಡೆಯರು. ಅಲ್ಲಿ ಬರ್ಸಿದಿನಲ್ಲ ಫಸ್ಟಿಗೆ 5 ಜಿಲ್ಲೆಗಳು. ಹೌದಾ, ಮೈಸೂರು. ಇಲ್ಲಿ ಏನಾಗಿತ್ತು ಅಂದ್ರೆ, ಇಲ್ಲಿ ಯಾವ ಧ್ವಜ ಹಾರ್ತಿತ್ತು ಗೊತ್ತಾ? ಈ ಭಾಗದಾಗ
ಹೈದರಾಬಾದ್ ನಿಜಾಮನ ಧ್ವಜ ಹಾರ್ತಿತ್ರಿ. ಯಾವಾಗಿದು? ಸ್ವಾತಂತ್ರ್ಯ ಸಿಕ್ಕ ಬಳಕ. ಹೌದಾ? ಇಲ್ಲಿ ಯಾವ ಧ್ವಜ ಹಾರ್ತಿತ್ತು ಅಂತಂದ್ರ ಮರಾಠ ಧ್ವಜ ಹಾರ್ತಿತ್ರಿ. ಹೌದಾ? ಮರಾಠ ಧ್ವಜ ಹಾರ್ತಿತ್ತು. ಮರಾಠ. ಇಲ್ಲಿ ಸ್ವತಂತ್ರ ಸಿಗೋಕ್ಕಿಂತ ಪೂರ್ವದಲ್ಲಿ ಇದು. ಇಲ್ಲಿ ಯಾವ ಧ್ವಜ ಹಾರ್ತಿತ್ತಂದ್ರ ಬ್ರಿಟಿಷರ ಧ್ವಜ ಹಾರ್ತಿತ್ರಿ. ಬ್ರಿಟಿಷರ ಧ್ವಜ. ಹೌದಾ? ಬ್ರಿಟಿಷರ ಧ್ವಜ ಹಾರ್ತಿತ್ತು. ಇಲ್ಲಿ ಮೈಸೂರು ಒಡೆಯರಲ್ಲಿ, ಹೌದಾ, ಮೈಸೂರು ಪ್ರಾಂತ್ಯದ ಈ ಕರ್ನಾಟಕ ಧ್ವಜ ಏನಪ್ಪ ಹಾರ್ತಿತ್ತು. ಹೌದಾ? ನೋಡ್ರಿ, ಈ ರೀತಿ ಕರ್ನಾಟಕ ಏನಾಗ್ಬಿಟ್ಟಿತ್ತು, ಡಿವೈಡ್ ಆಗಿ ಹೋಗಿತ್ರಿ. ಹೌದಾ? ಹೈದರಾಬಾದ್ ನಿಜಾಮನ ಆಡಳಿತ, ಹೈದರಾಬಾದ್ ನಿಜಾಮನ ಆಡಳಿತ, ಮೈಸೂರು ಒಡೆಯರ ಆಡಳಿತ, ಮೈಸೂರು ಒಡೆಯರ ಆಡಳಿತ, ಈ ಕಡೆ ಬ್ರಿಟಿಷರ ಆಡಳಿತ. ಹೌದಾ? ಬ್ರಿಟಿಷರ ಆಡಳಿತ, ಈ ಕಡೆ ಮರಾಠರ ಆಡಳಿತ. ಅಂದ್ರೆ ಇದು ಬಾಂಬೆ ಪ್ರಾಂತ್ಯ, ಬಾಂಬೆ ಪ್ರಾಂತ್ಯ. ಇದು ಏನಾಗಿದೆ? ಮದ್ರಾಸ್ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ. ಇದು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ರೀ, ಹೈದರಾಬಾದ್ ಪ್ರಾಂತ್ಯ. ಇದು ಮೈಸೂರು ಪ್ರಾಂತ್ಯ. ಹೌದಾ? ಮೈಸೂರು ಪ್ರಾಂತ್ಯ ಅಂತ ನೋಡ್ತೀವಿ. ಈ ಘಟನೆ ಕಂಡಂತಹ ಆಲೂರು ವೆಂಕಟರಾಯರು ಏನು ಘೋಷಣೆ ಕೂಗಿದ್ರು ಅಂದ್ರ, ಕರ್ನಾಟಕವೆಲ್ಲಿದೆ ಹರಿದು ಹಂಚಿ ಹೋಗಿದೆ, ಇದನ್ನು ಹೊಲಿದು ಜೋಡಿಸುವವರು ಯಾರು? ಹೌದಾ? ನಿಮಗೆ ಫಸ್ಟಿಗೆ ಹೇಳಿದ್ನಲ್ಲ, ಈ ಮ್ಯಾಪ್ ನೋಡಿದಂತಹ ಆಲೂರು ವೆಂಕಟರಾಯರು ಏನು ಹೇಳಿದ್ರು ಅಂದ್ರೆ, ಕರ್ನಾಟಕವೆಲ್ಲಿದೆ ಹರಿದು ಹಂಚಿ ಹೋಗಿದೆ, ಇದನ್ನು ಹೊಲಿದು ಜೋಡಿಸುವವರು ಯಾರು? ಇದು ಏಕ ಕರ್ನಾಟಕ ಯಾರು ಮಾಡೋರು ಅಂತ ಏನಪ್ಪ ಹೇಳ್ಬಿಡ್ತಾರೆ. ಇಲ್ಲಿ ನೋಡ್ರಿ, ಭಾರತಕ್ಕೆ ಸ್ವತಂತ್ರ ಸಿಕ್ತ್ರಿ ಯಾವಾಗ? 1947 ಆಗಸ್ಟ್ 15ಕ್ಕೆ ಸ್ವತಂತ್ರ ಸಿಕ್ತು. ಸಿಕ್ಕಿಲ್ಲ? ಹೌದಾ? 15ಕ್ಕೆ ಸ್ವತಂತ್ರ ಸಿಕ್ಕರು ಕೂಡ ಇವಕ್ಕ ಸ್ವತಂತ್ರ ಸಿಕ್ತು, ಆದ್ರೆ ಈ ಪ್ರಾಂತ್ಯಕ್ಕೆ ಸಿಗ್ಲಿಲ್ರಿ. ನಾವೇನಿದೀವಲ್ಲ, ಹೌದಾ, ಬೀದರ್ ಕಲಬುರಗಿ, ಮೊದಲೇ ನಮ್ಮ ಕಡೆಯಿಂದ ಜನ ಉಲ್ಲೂರಿ ಒಬ್ಬತ್ತಿರ ಒಬ್ಬಳಲ್ಲ, ಹುಲ್ಲು ಎಲ್ಲಿ ಎಲ್ಲರೂ ನಿಂತರು ಅಲ್ಲೇ ನಿಂದಿರ್ತಾವ. ನಾವು ನಿಂದಿರ್ತೀವಲ್ರಿ. ಈಗ ಏನಾರು ಅರ್ಜೆಂಟ್ ಕೆಲಸ ಇತ್ತು ಅಂತ ಇಟ್ಟವ್ರು, ಎಲ್ಲರೂ ಜಗಳ ನಡೀತಂದ್ರೆ ಫಸ್ಟ್ ಜಗಳ ಇಂಪಾರ್ಟೆಂಟ್ ನಮಗ, ಅದು ಮುಗಿಸೋದು ಮುಂದಿನ ಕೆಲಸ. ಹಾಗಾಗಿ ಎಲ್ಲರಿಗೆ ಸ್ವಾತಂತ್ರ್ಯ ಸಿಕ್ಕರು, ನಮಗೆ ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ. ಒಂದು ವೇಳೆ ಸಿಗದೆ ಇದ್ದಿರ ಕಥೆ ಏನಿತ್ತು ಗೊತ್ತೇನು? ಹೌದಾ? ಯಾಕೆ ಇವತ್ತಿಗೂ ಹೈದರಾಬಾದ್ ಕರ್ನಾಟಕ ಹಿಂದದ ಅಂದ್ರೆ ಇದೇ ಕಾರಣಕ್ಕ. ಇಲ್ಲಿ ನಿಜಾಮನ ಆಡಳಿತ ಇತ್ತು. ಹೌದಾ? ನಿಜಾಮನ ಆಡಳಿತ ಇತ್ತು, ಶಿಕ್ಷಣಕ್ಕೆ ಆದ್ಯತೆ ಇರಲಿಲ್ಲ. ಒಂದು ವೇಳೆ ಶಿಕ್ಷಣ ಕಲ್ತರು ಕೂಡ ಹಿಂದೂಗಳು ಶಿಕ್ಷಣ ಕಲಿಯುವ ಹಾಗಿಲ್ಲ ಅನ್ನೋದು ನಿಜಾಮನ ಆದೇಶ ಇತ್ರಿ. ಹೌದಾ? ಹಿಂದೂಗಳು ಶಿಕ್ಷಣ ಕಲಿಬಾರ್ದು ಅನ್ನೋದೇನಪ್ಪ ಆದೇಶ ಇತ್ತು. ಹಾಗಾಗಿನೇ ನಾವು ಇತ್ತೀಚೆಗೆ ನಮಗೆ ಸಾಕ್ಷರತೆ ಶಿಕ್ಷಣ ಅನ್ನೋದೇನು ಅನ್ನೋದು ಗೊತ್ತಾಗ್ಲತ್ತು. ಈಗ ಈ ಕಡೆ ಹೆಂಗದ ಅಂದ್ರೆ, ಈ ಬಾಂಬೆ ಪ್ರಾಂತ್ಯ ಹೆಂಗದ ಅಂದ್ರೆ ಸ್ವಲ್ಪ ನಮ್ಗಿಂತ ಶಿಕ್ಷಣದಲ್ಲಿ ಇವ್ರು ಮುಂದದಾರ್ರಿ. ಈ ಬೆಳಗಾವಿ, ಬಿಜಾಪುರ, ಧಾರವಾಡ, ಬಾಗಲಕೋಟೆ ಇವೆಲ್ಲ ಏನದ ಅಂದ್ರೆ ನಮ್ಗೆ ಶಿಕ್ಷಣ ನಾವು ಈ ಕಲಿಯೋಷ್ಟಲ್ಲೇ ಅವ್ರು ನೆಗ್ನೆ ಮುಗಿಸಿರ್ರಿ. ಅವರು ಎಕ್ಸಾಂಪಲ್, ನಾವು ಕಲಿಯೋಷ್ಟಲ್ಲೇ ಅವ್ರು ನೆಗ್ನೆ ಎನ್ಪಾರ್ ಮುಗಿಸ್ಕೊಂಡು ABCD ಬಂದಿದ್ರಿ ಇವ್ರು. ಹೌದಾ? ಈ ರೀತಿ. ಹಾಗಾಗಿನೇ ನಮ್ಮ ಕಡೆ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಜಾಸ್ತಿ ನಾವು ಫೋಕಸ್ ಮಾಡೋದಿಲ್ಲ. ಹೆಂಗೆ ಫೋಕಸ್ ಅದ ಅಂದ್ರೆ, ನಮಗೂ ಯಾವಾಗ ಕಾಲ್ಫಾರ್ಮ್ ಆಗ್ತದೆ ನೋಡ್ರಿ, ಅವಾಗ ವಿಚಾರ ಮಾಡ್ತೀವಿ ಯಾವ ಪೋಸ್ಟ್ ಹಾಕ್ಬೇಕಂತ. ಇಷ್ಟು ಬಿಟ್ಟವ, ಏನು ವಿಲೇಜ್ ಅಕೌಂಟ್ ಹಾಕ್ಲೆ, ಇದು ಆಗಲ್ಲ ನನ್ನ ಕೈಲಿ. ಏನು PDO ಹಾಕ್ಲೆ, ಮತ್ತು ಪಂಚಾಯತ್ ಒಂದು ಓದಬೇಕಲ್ಲ ಸಪ್ರೇಟ್, ಇದೂ ಬೇಡ. ಕೇಸ್ ಏಪ್ಪ ಇದು ನನ್ನ ಕೈಲಿ ಆಗೋದೇ ಇಲ್ಲ. ಇದು ನಮ್ಮ ಕಡೆಯಿಂದ ಥಾಟ್ರಿ ಇದು. ಹೌದಾ? ಹಾಂ, ಇದು ಒಂದು ಕಡೆ ಆದ್ರೆ ಇನ್ನೊಂದು ಯಾವಾಗ ಕಾಲ್ಫಾರ್ಮ್ ಆಗ್ತಾವೋ ಅವಾಗಷ್ಟೇ ಓದೋರ ಸಂಖ್ಯೆ ಭಾಳ ಬೇರೆ ನಮ್ಮ ಕಡೆ. 100% ಇದು ಕಾಲ್ಫಾರ್ಮ್ ಆದಾಗ ಅಷ್ಟೇ. ಈಗ ನೋಡ್ರಿ, ಕಾಲ್ಫಾರ್ಮ್ ಈಗ ನೋಡ್ರಿ, ಯಾವ್ದಾರ PSI ಕಾಲ್ಫಾರ್ಮ್ ಆಯಿತು ಅವಾಗಷ್ಟೇ ಲೈಬ್ರರಿಗೆ ಎನ್ಪರ್ ಬರೋದು.
ಹೌದಾ? ಯಾವ್ದಾರ ಈಗ PDO ಕಾಲ್ಫಾರ್ಮ್ ಆಗ್ಯದ, ಅವಾಗಷ್ಟೇ ಪಂಚಾಯತಿ ಬುಕ್ ಹಿಡಿಯೋದು. ಹೌದಾ? ಈ ರೀತಿ ಮಾಡೋದ್ರಿಂದ ಏನಾಗ್ತದ, ಈಗ ನೀವು ಎಕ್ಸಾಮ್ ಮುಗೀತು ಅಂದ ತಕ್ಷಣ ಎಲ್ಲರೂ ನಮ್ಮ ಕಡೆ ಟೋಟಲಿ ಇದು ಪ್ರಾಂತ್ಯ ಏನದಲ್ಲ, ಇದು ಎಲ್ಲರೂ ಸೇರ್ನಿ ಹೇಳ್ತಾ ಇದ್ದೀನಿ ನಾನು. ಎದಿ ಮ್ಯಾಲಿಂದ ಕಲ್ಲು ತೆಗೆದು ತೆಳಗಿಟ್ಟೆವು ಅಂತ ಅನ್ಕೋತೀವಿ ನಾವು. ಎಕ್ಸಾಮ್ ಬರೆದು ಬರ್ತೀವಿ ನೋಡ್ರಿ, ಅವತ್ತೇ ಕಲ್ಲು ತೆಗೆದು ತೆಳಗಿಟ್ಟೆವು. ಅವತ್ತು ಕಲ್ಲು ತೆಗೆದಿಲ್ರಿ, ಯಾವಾಗ ನಮ್ಮ ಫೈನಲ್ ಲಿಸ್ಟ್ನಾಗ ಹೆಸರು ಕೊಡ್ತದೋ, ಎಲ್ಲಿ ಲಿಸ್ಟ್ನಾಗ ಹೆಸರು ಬರ್ತದಲ್ಲ ಅವತ್ತು ಕಲ್ಲು ತೆಗೆದಿಟ್ಟಂಗ. ಅಲ್ಲಿವರೆಗೂ ನಾವು ಓದ್ತಾನೆ ಇರ್ಬೇಕು, ನಿರಂತರವಾಗಿ ಓದ್ತಾನೆ ಇರ್ಬೇಕು. ಅವಾಗ ಮಾತ್ರ ಎಂದೋ ಒಂದಿನ ಸಿಗೋ ಸಕ್ಸಸ್ ಅದು. ಹೌದಾ? ಏನು ಡಿಗ್ರಿ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಇವತ್ತು ಓದ್ ತಕ್ಷಣ ನಾಳೆಗೆ ಪಾಸ್ ಆಗ್ಲಕ್ಕ ಡಿಗ್ರಿ ಎಕ್ಸಾಮ್ ನಡೀತದೆ, ಇವತ್ತು ರಾತ್ರಿ ಓದ್ ನಾಳೆಗೆ ಹೋಗಿ ಬರೆದು ಬಿಡ್ಬೋದು. ಹೌದ್ರಿ? ಆದ್ರೆ ಕಾಂಪಿಟೇಟಿವ್ ಹಾಂಗಲ್ಲ. ಜನ್ರೇಷನ್ ಚೇಂಜ್ ಆಗ್ಯದ್ರಿ. ಜನ್ರೇಷನ್ ಹೆಂಗೆ ಚೇಂಜ್ ಆಗ್ಲತ್ತದೋ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಅಷ್ಟೇ ಟಫ್ ಆಗ್ಲತ್ತಿಲ್ಲ. ಇತ್ತೀಚೆಗೆ ಒಂದು ಟ್ರೆಂಡ್ ಆಗಿಬಿಟ್ಟದ, ಹೆಣ್ಣು ಕೂಡ ಮಾವ ಗೌರ್ಮೆಂಟ್ ನೌಕರಿ ಇದ್ರು ಅಟ್ಟೆ ಭಯ. ನೋಡತ್ತೀರಲ್ಲ, ಹೆಣ್ಣು ಕೂಡ ಈಗ ಹೆಣ್ಮಕ್ಳು ಈಗ ಮದುವೆ ಮಾಡೋದಿರ್ತಲ್ಲ, ಗೌರ್ಮೆಂಟ್ ನೌಕರಿ ಇದ್ರೆ ಬರ್ರಿ ಕಡೆ, ಇಲ್ಲಾಂದ್ರೆ ಬರ್ಲಿಕ್ಕೆ ಹೋಗ್ರಿ. ಹಾಗಾಗಿ ಇಂಜಿನಿಯರಿಂಗ್ ಇರ್ತಾರಲ್ಲ ರೀ, ಇಂಜಿನಿಯರಿಂಗ್ ಮುಗಿಸಿದವರು ಕೂಡ ಕಂಪ್ನಿ ಬಿಟ್ಟು SDA ಎಕ್ಸಾಮ್ ಟ್ರೈ ಮಾಡ್ತಾರ. ಅವರು ಮಾಡ್ತಿಲ್ಲ. ಯಾಕೆ ಕಾಂಪಿಟೇಷನ್ ಟಫ್ ಆಯ್ತು ಅಂದ್ರೆ ಇದೇ ಕಾರಣಕ್ಕೆ. ಹೌದಾ? ಇಂಜಿನಿಯರಿಂಗ್ದವ್ರು ಅವ್ರವ್ರ ಮೊದಲೊಂದು 10-15 ವರ್ಷದ ಹಿಂದೆ ಹೆಂಗಿತ್ತು ಅಂದ್ರೆ, ಇಂಜಿನಿಯರಿಂಗ್ದವ್ರು ಅವ್ರವ್ರ ಫೀಲ್ಡಿಗೆ ಹುಡ್ಕೋತ ಹೋಗ್ತಿರ್ರಿ, ಅವ್ರವ್ರ ಕಂಪ್ನಿ ಅದು ಇದು ಆ ಕಡೆ ಹೋಗ್ತಿರು. ಜಾಸ್ತಿ ಇಲ್ಲಿ ಕಾಂಪಿಟೇಟಿವ್ ಫೀಲ್ಡ್ನಾಗ ಈ ಆರ್ಟ್ಸ್, ಕಾಮರ್ಸ್, ಹೌದಾ, BSc ಮಾಡಿದವರು ಇಂಥವ್ರು ಅಷ್ಟೇ ಇದಕ್ಕೆ ಫೈಟ್ ಮಾಡ್ಕೊತಾ ಬರ್ತೀರಿ. ಇಂಜಿನಿಯರಿಂಗ್ ಅಂತೂ ಇವ್ರು ತಲೆನೇ ಕಡಿಸ್ಬಿಡ್ತಾ ಇರಲಿಲ್ಲ. ಯಾವಾಗ ಈ ಹೆಣ್ಣು ಹಡ್ದಿರ್ತಕ್ಕಂಥ ಮಾವ ಗೌರ್ಮೆಂಟ್ ನೌಕರಿ ಕೇಳತ್ತು ನೋಡ್ರಿ, ಅವಾಗ ಓಸು ಮಂದಿ ತೆರೆಗೆ ಬಂದಿದ್ದದೇ. ಹೌದಾ? ಗೌರ್ಮೆಂಟ್ ನೌಕರಿನೇ. ಅರ್ಧ ಹುಡುಗಿ ಏನಾರ ಸ್ವಲ್ಪ ಭಾರಿ ಎಲ್ಲ ಸ್ವಲ್ಪ ಚಂದ ಇದ್ದು ಅಂದ್ರೆ ಮುಗಿತಂತೇಳ್ರಿ. ಆಕಿ 10ನೇ ಫೇಲ್ ಆಗಲ್ಲ, ಆಕಿಗೆ ಬೇಕಾಗಿದ್ದು ಗೌರ್ಮೆಂಟ್ ಜಾಬೇ. ಹೌದಾ? ಗೌರ್ಮೆಂಟೇ ಬೆಳಗಿಲ್ಲ. ಹೌದಾ? ಹಿಂಗೆ ಆಗ್ಯದ ಎಲ್ಲಿ ಸಿಗ್ಬೇಕ್ರಿ ಗೌರ್ಮೆಂಟ್ ನೌಕರಿ? ಹೌದಾ? 5 ವರ್ಷಕ್ಕೆ ಒಂದ್ಸಲ ಕಾಲ್ಫಾರ್ಮ್ ಮಾಡುತ್ತು ಸರ್ಕಾರ, ನೀವೇ ನೋಡತ್ತೀರ. 5 ವರ್ಷಕ್ಕೆ ಒಂದ್ಸಲ ಅರ್ಧಾಗ. ಈಗ ನೋಡ್ರಿ, ಈಗ 1000 ಪೋಸ್ಟ್ ಬಿಟ್ಟಾರ ಅಂದ್ರೆ ವಿಲೇಜ್ ಅಕೌಂಟ್ದೇ ತಗೊಳ್ಳೋಣ. 1000 ಪೋಸ್ಟ್ ಬಿಟ್ಟಾರ ಅಂದ್ರೆ 300 ಡೀಲ್ ಅವ್ರದೇ ಆಗಿರ್ತಾವ. 300 ಅವ್ರ ನೆಂಟ್ರಿಗೆ, ಹೆಂಡತಿ ತಮ್ಮಗ, ಹೆಂಡತಿ ತಂಗಿಗೆ. ಹೌದಾ? ಈ ರೀತಿ ಅವರೇ ಡೀಲ್ ಮಾಡ್ಕೊಂಡಿರ್ತಾರೆ. ನಾವು ಫೈಟ್ ಮಾಡೋದೇ 700 ಪೋಸ್ಟಿಗೆ ಅಷ್ಟೇ. ಹೌದಾ? 700ರಲ್ಲಿ 10 ಲಕ್ಷ ಜನ ಪೋಸ್ಟ್ ಹಾಕ್ಯಾರ ಒಂದು ವಿಲೇಜ್ ಅಕೌಂಟ್. 10 ಲಕ್ಷ, 1000 ಪೋಸ್ಟಿಗೆ 10 ಲಕ್ಷ. ಯಾರಿಗೆ ಸಿಗಬೇಕು, ಯಾರಿಗೆ ಬಿಡಬೇಕು ಆಗ್ತದಾಗಲ್ಲ. ನಾವೀಗ ಎಕ್ಸಾಮ್ ಕಾಲ್ಫಾರ್ಮ್ ಆದಾಗ ಅಷ್ಟೇ ಓದ್ತೀವಿ ಅಂದ್ರೆ ಇಷ್ಟು ಜನರಾಗಿ ನಾವು ಫೈಟ್ ಮಾಡಿ ಓದ್ ರಿಸಲ್ಟ್ ತೆಗಿಲಕ್ಕೆ ಸಾಧ್ಯ ಏನ್ರಿ? ಸಾಧ್ಯ ಇಲ್ಲ. ನಿರಂತರವಾಗಿ ಸ್ಟಡಿ ಮಾಡ್ಬೇಕಾಗ್ತದೆ ಇರೋದಾಗ. ಸೋಲ್ 100% ಇದಿರೋದ ಖಚಿತ. ನೀವು ಕಾಲೇಜ್ದಾಗ ಟಾಪರ್ ಇದ್ದಿರ್ಬೇಕು, ನೀವು 10ನೇದಾಗೂ ಟಾಪರ್ ಇದ್ದಿರ್ಬೇಕು, PUCದಾಗ ಟಾಪರ್ ಇದ್ದಿರ್ಬೇಕು. ಆದ್ರೆ ಇಲ್ಲಿ ಮಾತ್ರ 100% ಸೋತು ಗೆದ್ದವನಿಗೆ ಬೆಲೆ. ಒಂದೇ ಸಲ ಗೆಲುವು ಆಗ್ಬೋದು, ನಿಮ್ಮ ಅದೃಷ್ಟ, ನಿಮ್ಮ ಹಾರ್ಡ್ ವರ್ಕ್. ಒಂದೇ ಸಲಕ್ಕೆ ಸೋಲಿಲ್ಲ, ಗೆಲುವು ಆಗ್ಲಿಲ್ಲ ಅಂದ್ರೆ ಹಿಂದಕ್ಕೆ ಸರೋರ್ ಸಂಖ್ಯೆ ಕೂಡ ನಮ್ಮ ಕಡೆನೇ ಅದು. 1-2 ಸಲ ಟ್ರೈ ಮಾಡೋದ್ರಿ, ಓದಲ್ಲ ಬಿಡಲ್ಲ, ಸುಮ್ಮನೆ 1-2 ಸಲ ಪೋಸ್ಟ್ ಹಾಕ್ತಾರೆ, ಎಕ್ಸಾಮಿಗೆ ಬರೀತಾರೆ. ಎಕ್ಸಾಮ್ ಬರೋದು ಆಗ್ಲಿಲ್ಲ ಅಂದ ತಕ್ಷಣ ಬೇಡಪ್ಪ ಇದು ನಮ್ಗೆ ಹಡೆಯಲ್ಲ, ಬೇರೆ ಬಿಸ್ನೆಸ್ ಎನ್ಪರ್ ಮಾಡ್ಕೊತ ಹೋಗೋರ ಸಂಖ್ಯೆ ನಮ್ಮ ಕಡೆ ಜಾಸ್ತಿ ಇದೆ. ನಮ್ಮ ಕಡೆ ಜಾಸ್ತಿ ದುಬೈಗೆ ಹೋಗೋರ ಸಂಖ್ಯೆ ಭಾಳ ಅದ ರೀ ಇಲ್ಲಿ. ಅದನ್ನ ದುಬೈಗೆ ಹೋದ ಅಥವಾ ಯಾವ್ದಾರ ಈಗ ಬೀದರ್ ಕಡೆ ನೋಡ್ರಿ ನೀವು ಹೆಂಗದ ಅಂದ್ರೆ, ಅಲ್ಲಿನ ಹುಡುಗರು ಏನೋ 2 ಲಾರಿ ಇವರಿ ನಂಬಲ್ಲಿ. ಏನು ಅಂದ್ರೆ ಓದೋದು ಎದಕ್ಕೆ ಬೇಕು, ಲಾರಿ ಇವಲ್ಲ. ಹೌದಾ? ಇದೇ ರೀತಿ. ಹೌದಾ? ಹಾಗಾಗಿ ಯಾರು ಈ ಹಂತಕ್ಕೆ, ಈ ಕಾಂಪಿಟೇಟಿವ್ ಹಂತದಲ್ಲಿ ಚಿಣಿಬಾರ್ದ್ರಿ. ನಾನು ಹೇಳೋದು ಯಾವಾಗಲೂ ಚಿಣಿಬಾರ್ದು. ಚಿಣಿದಿದ್ದೇವಲ್ಲ ಇದ್ರದಾಗ ಸಕ್ಸಸ್ ಕಾಣತ್ತಾನೆ ಹೇಳಲೇಬಾರ್ದ್ರಿ. ಹೌದಾ? ಟೈಮ್ ಹಿಡಿತದ. ಇವತ್ತು ಕನಸು ಕಂಡಿದ್ದೇವೆ ಅಂದ ತಕ್ಷಣ ನಾಳೆ ನನಸಾಗ್ಲಕ್ಕೆ ಸಾಧ್ಯನೇ ಇಲ್ಲ. ಈ ಫೀಲ್ಡ್ ಒಳಗೆ 100% ಟೈಮ್ ಹಿಡಿತದ. ಯಾಕಂದ್ರೆ ಇದ್ರದಾಗ ತಪ್ಪು ನಮ್ಮದದ ಏನ್ರಿ ಸರ್, ನಾವು ಓದ್ಲತ್ತೀವಿ ಆದ್ರೂ ಪಾಸ್ ಆಗ್ತಾ ಇಲ್ಲ. ಹೌದಾ? ಪೋಸ್ಟ್ ಕಮ್ಮಿ ಬಿಡ್ತಾರ್ರಿ ಸರ್ಕಾರದು. ಪೋಸ್ಟ್ ಕಮ್ಮಿ ಬಿಟ್ರೆ ಅವರೇ ಇನ್ಫರ್ ಡೀಲ್ ಮಾಡ್ಕೋತಾರೆ. ನೀವು ನೋಡುತ್ತಿರ್ಬೇಕು, ಭಾಳಷ್ಟು ಡೀಲ್ ಇನ್ಫರ್ ಆಗ್ತಾ ಇರ್ತಾವ. ಅದಕ್ಕೋಸ್ಕರ ಹೇಳೋದು ನಿರಂತರ ಇರಲಿ ಪ್ರಯತ್ನ. ಈಗ ನಮ್ದು ಯಾಕೆ ಈ ರೀತಿ ಹಿಂದೆ ಬಿದ್ದದ ಅಂದ್ರೆ, ಇಲ್ಲಿ ಹೈದರಾಬಾದ್ ನಿಜಾಮನ ಆಡಳಿತ ಇತ್ತು. ನಿಜಾಮ್ ಯಾರಿಗೂ ಶಿಕ್ಷಣ ಕಲಿಸೋ ಆಗಿರ್ಲಿಲ್ಲ. ಹೌದಾ? ನಿಜಾಮನ ಕಾಲದಾಗ. ಹೌದಾ? ಎಲ್ಲರಿಗೆ ಸ್ವಾತಂತ್ರ್ಯ ಸಿಕ್ತು, ನಮಗೆ ಲೇಟ್ ಮಾಡಿ ಸ್ವಾತಂತ್ರ್ಯ ಸಿಕ್ತು. ಎಲ್ಲರಿಗೆ 47ಕ್ಕೆ ಸ್ವಾತಂತ್ರ್ಯ ಸಿಕ್ಕರು ಕೂಡ ನಮಗೆ ಸಿಕ್ಕಿದ್ದು ಯಾವಾಗ? 1948 ಸೆಪ್ಟೆಂಬರ್ 17 ರೀ.
ಹೌದಾ? ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ರು ಅನ್ನುವ ಕಾರಣಕ್ಕಾಗಿ ಸ್ವತಂತ್ರ ಸಿಕ್ತಿಲ್ಲ ಅಂದ್ರೆ ಅದನ್ನು ಸಿಗ್ತಾ ಇರ್ಲಿಲ್ಲ. ಸಿಗ್ತಾ ಇರ್ತಿತ್ತಲ್ಲ ನೀವು? ಹೌದಾ? ಇಲ್ಲಿ ಏನಾಗಿತ್ತು? ಈ ಪ್ರಾಂತ್ಯಕ್ಕೆಲ್ಲವೂ ಏನಪ್ಪ ಸ್ವತಂತ್ರ ಆಯ್ತು, ಬ್ರಿಟಿಷರು ಓಡ್ ಹೋಗ್ಬಿಟ್ರು, ಈ ಕರಾವಳಿ ಪ್ರಾಂತ್ಯ ಆಯ್ತು, ಮೈಸೂರಲ್ಲಿ ಮೈಸೂರು ಒಡೆಯರ ಆಡಳಿತ ಮುಗಿದು ಇವೆಲ್ಲವೂ ಕೂಡ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಅದು. ಆದ್ರ ಈ ಪ್ರಾಂತ್ಯದ ಅರಸನಾಗಿರುವ ನಿಜಾಮ್ ಉಸ್ಮಾನ್ ಅಲಿ ಖಾನ್, ಯಾವ ಖಾನ? ಹೌದಾ? ನಿಜಾಮ್ ಉಸ್ಮಾನ್ ಅಲಿ ಖಾನ್ ಸ್ವಲ್ಪ ಬದಮಾಸ್ ಇದ್ರಿ, ಡೇಂಜರ್ ಇದ್ದ. ಹೌದಾ? ಇವ ಈ ಎಲ್ಲೋ ದೂರದಲ್ಲಿರೋ ಪಾಕಿಸ್ತಾನ ಜೊತೆ ಅವನಿಗೆ ಆಪ್ತ ಬಾಂಧವ್ಯ ಇರ್ತೀವಿ ಪಾಪ. ಹೌದಾ? ಪಾಕಿಸ್ತಾನದಾಗ ಇರಬೇಕು ಅನ್ನೋ ಆಲೋಚನೆಯಲ್ಲಿತ್ತು. ನಮ್ಮ ರಾಷ್ಟ್ರದಲ್ಲಿ ಹೆಮ್ಮೆಯ ಪ್ರಧಾನಮಂತ್ರಿಗಳಿದ್ರು. ಯಾರು? ನೆಹರು ಇದ್ದಿಲ್ರಿ? ನೆಹರು ಇವ್ರು ಪ್ರಧಾನಮಂತ್ರಿ. ಗೃಹ ಸಚಿವರು ಯಾರಾಗಿದ್ರು ಅಂದ್ರೆ ಸರ್ದಾರ್ ಪಟೇಲ್ ರೀ. ಹೌದಾ? ಸರ್ದಾರ ಪಟೇಲ್ ಅಂತ ನೆನಪರ್ ನೋಡ್ತೀವಿ. ಸರ್ದಾರ್ ವಲ್ಲಭಾಯ್ ಪಟೇಲ್. ಹೌದಾ? ಎಲ್ಲಾ ಕಡೆ ತ್ರಿವರ್ಣ ಧ್ವಜ ಹಾರ್ಬಿಟ್ಟು ರೀ. ಹೌದಾ? ಎಲ್ಲಾ ಕಡೆ ನ್ಯಾಷನಲ್ ಫ್ಲಾಗ್ ಹಾರ್ದು ಅದ್ರ ನಮ್ಮಲ್ಲಿ ಮಾತ್ರ, ಹೈದರಾಬಾದ್ ಕರ್ನಾಟಕದಲ್ಲಿ ಮಾತ್ರ ಏನಾಯ್ತು ಅಂದ್ರೆ ನ್ಯಾಷನಲ್ ಫ್ಲಾಗ್ ಹಾರ್ಲೇ ಇಲ್ಲ. ಹಾರ್ತೇನ್ರಿ? ಹೌದಾ? ಈ ಎಲ್ಲಾ ಭಾಗದಲ್ಲಿ ನ್ಯಾಷನಲ್ ಫ್ಲಾಗ್ ಹಾರ್ತು, ಆದ್ರೆ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದಲ್ಲಿ ಹಾರ್ಲಿಲ್ಲ ಅಂತ ನೆನಪ ನೋಡ್ತೀವಿ. ಹೌದು, ನ್ಯಾಷನಲ್ ಫ್ಲಾಗ್ ಹಾರ್ಲಿಲ್ಲ. ಇಲ್ಲಿ ಮತ್ತ ಹಾರಿದು ಪಾಕಿಸ್ತಾನ್ ಫ್ಲಾಗ್ ನೆನಪರ್ ಹಾರಿತ್ತು. ಆಗ ಈತ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಕೃಷ್ಣಮಾಚಾರ್ಯ ಎಲ್ಲಿಗೆ ಬರ್ತಾರಂದ್ರ ದೆಹಲಿದಿಂದ ಹೈದರಾಬಾದ್ ಬರ್ತಾರೆ. ನಿಜಾಮರ ಜೊತೆ ಮಾತಾಡೋಣ. ಈ ಒಂದು ಪ್ರಾಂತ್ಯ, ಈ ಪ್ರಾಂತ್ಯದಲ್ಲಿ ಎಷ್ಟು ಹಾನಿಯಾಗಿದೆ ಅಂತ ಇದ್ರ ಸಪ್ರೇಟ್ ಬುಕ್ ಅದಾವ್ರಿ, ತೆಗೆದು ಓದಿದ್ರು ಸಾಕದು ಎಲ್ಲವೂ ಗೊತ್ತಾಗ್ತದೆ. ಭಾಳ ಹಾನಿ ಆಗ್ಬಿಟ್ಟದ. ಆದರೂ ಕೂಡ ಈ 3 ಜನ ಪಿಲ್ಲರ್ಗಳು ಅವರೆಲ್ಲ ಮೂಲ ಭಾರತ ಪಿಲ್ಲರೇ. ಅವರು ಪ್ರಧಾನಮಂತ್ರಿ ಒಬ್ಬರು, ಗೃಹ ಸಚಿವರೊಬ್ಬರು, ಕೃಷ್ಣಮಾಚಾರ್ಯ ಒಬ್ಬರು ಸಹಾಯಕರಾಗಿ ನಿಜಾಮನ ಆಡಳಿತಕ್ಕೆ ಬಂದುಬಿಟ್ರು. ಹೌದಾ? ನಿಜಾಮ ಬಹಳ ಅತಿಥಿ ಸತ್ಕಾರ ಬಹಳ ಚಂದ ಮಾಡ್ತಾ ಇದ್ದ. ಅವರ ಆಸ್ಥಾನದಲ್ಲಿರ್ತಕ್ಕಂಥ ಸೈನಿಕರ ಕೈಲಿ ಈ ಸರ್ದಾರ್ ವಲ್ಲಭಾಯ್ ಪಟೇಲ್, ನೆಹರು ಮತ್ತು ಕೃಷ್ಣಮಾಚಾರ್ಯರಿಂದ ಎಲ್ಲ ಕೈಕಾಲೆಲ್ಲ ತೊಳಸಿ ಆಸ್ಥಾನ ಅರಮನೆ ಒಳಗೆ ಕರ್ಕೋತಾನ್ರಿ. ಹೈದರಾಬಾದ್ ಕರ್ಕೋತಾನ. ನಿಜಾಮ್ ಬಂದು ಸಿಂಹಾಸನದ ಮೇಲೆ ಕೂಡೋ ತನಕನೂ ಸರ್ದಾರ್ ಪಟೇಲ್ರು, ನೆಹರು ಎಲ್ಲ ನಿಂತೇ ಇದ್ರು. ಹೌದಾ? ನಿಂತೇ ಇದ್ರು. ಪಟೇಲ್ರು ಆನಂತರ ನಿಜಾಮ ಬಂದಾದ ಬಳಿಕ ಸೈಲೆಂಟ್ ಆಗಿ ಪತ್ರ ತೆಗಿತಾನ್ರಿ. ಪತ್ರ ತೆಗೆದು ಈ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಭಾರತದ ಒಕ್ಕೂಟಕ್ಕೆ ಸೇರಿಸ್ಲಕ್ಕ ಸೈನ್ ಹಾಕ್ರಿ ನಿಜಾಮರೇ. ಈಗ ಇದು ಒಂದು ಪ್ರಾಂತ್ಯ ಮಾತ್ರ ಸಪ್ರೇಟ್ ಆಗಿ ಉಳ್ಕೊಂಡದ, ಅದು ಸರಿ ಅನ್ಸೋದಿಲ್ಲ, ನೀವು ಸೈನ್ ಹಾಕ್ರಿ ಅಂತ ಹೇಳಿದಾಗ ನಿಜಾಮ್ ಏನ್ ಮಾಡ್ದ ಅಂದ್ರೆ, ನಾನು ವಿಚಾರ ಮಾಡಿ ಹೇಳ್ತೀನಿ ಪಟೇಲ್ರೆ, ಈಗ ಅರ್ಜೆಂಟ್ ಆಗಿ ನಾನು ಸೈನ್ ಹಾಕೋದಿಲ್ಲ ಅಂತ ಹೇಳ್ಬಿಡ್ತಾರ್ರಿ. ಸೈನ್ ಹಾಕೋದಿಲ್ಲ ಅಂತ ಹೇಳಿದಾಗ ಸರಿ ಆಯ್ತ್ರಿ ಅಂತೇಳಿ ಪಟೇಲ್ರಂತ ವ್ಯಕ್ತಿ. ಹೌದಾ? ಪಟೇಲ್ ಏನ್ ಮಾಡಿದ್ರು ಅಂದ್ರೆ ಮತ್ತ ಆ ಪತ್ರ ತಗೊಂಡು ಅವ್ರ ಜೇಬ್ನಾಗ ಇಟ್ಕೊಂಡು ರೈಟ್ ಡೆಲ್ಲಿಗೆ ಹೋಗ್ಬಿಟ್ರಿ. ಹೋಗಿದ್ ಮಾರನೇ ದಿನನೇ ಈ ನಿಜಾಮ್ ಏನ್ ಘೋಷಣೆ ಮಾಡ್ದ ಅಂದ್ರ, ನಾನು ಪಾಕಿಸ್ತಾನ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತೀನಿ ಅಂತ ಹೇಳ್ಬಿಟ್ರಿ. ಏನ್ ಮಾಡ್ತೀರಿ? ಹೌದಾ? ಸರ್ದಾರ್ ಪಟೇಲಿಗೆ ನಿದ್ದೆ ಹತ್ಲಕ್ ತಯಾರಿಲ್ಲ. ಹೌದಾ? ಸರ್ದಾರ್ ಪಟೇಲ್ ಈಗ ಹೆಂಗ್ ಮಾಡ್ಬೇಕಪ್ಪ, ಇವ ಪಾಕಿಸ್ತಾನ ಒಕ್ಕೂಟಕ್ಕೆ ಏನ್ರ ಸೈನ್ ಹಾಕ್ದ ಅಂದ್ರೆ ಹಿಂದೂಸ್ತಾನ್ ಒಳಗ ಅಂದ್ರೆ ಭಾರತ ಸೆಂಟ್ರದಾಗ ಒಂದು ಪಾಕಿಸ್ತಾನ ಹುಡ್ಕೋದಿಲ್ಲ ಅಂತೇಳಿ ನೋವು ಸ್ಟಾರ್ಟ್ ಆಯ್ತು ರೀ. ಯಾರಿಗೆ? ಪಟೇಲ್ರಿ. ಅಂತ ಟೈಮ್ ಒಳಗ ಇವ್ರು ನೆಹರೂರವ್ರು ಎಲ್ಲಿಗೆ ಹೋಗಿದ್ರು ಅಂದ್ರೆ ಇಂಗ್ಲೆಂಡಿಗೆ ಹೋಗಿ ಬರ್ತೀನಿ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಅದ, ಹೌದಾ, ನಾನು ಬೆಸ್ಟಿ ಹತ್ರ ಅಂತೇಳಿ ಇವ್ರು ಹೋಗ್ರಿ. ಎಲ್ಲಿಗೆ? ಹೌದಾ? ಇಂಗ್ಲೆಂಡಿಗೆ. ಯಾಕ್ರಿ ಹಿಂಗ್ಯಾಕ? ಹೌದಾ? ಮತ್ತಿಲ್ಲಿ ರಾಜಕೀಯವಾಗಿ ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರ. ಯಾಕಂದ್ರೆ ಈಗ ಕೆಲವ್ರು ಕಾಂಗ್ರೆಸ್, ಕೆಲವ್ರು BJP ಹಿಂಗೆ ಇದಿರ್ತಾವ. ಯಾಕಂದ್ರೆ ಇಂಥ ಮ್ಯಾಟ್ರಿಗಳು ಭಾಳ ಆಗಿದಾವ್ರಿ. ಹೌದಾ? ನಾನೇನೋ ಹೇಳಕ್ಕೂ ನಮ್ಮ ನೆಹರು ಹಿಂಗ ಬಾ ಹೊರಗೆ ಸರ್ ಹಿಂಗಾಗ್ತಾವ. ರಾಜಕೀಯವಾಗಿ ಯಾರು ಬೇಸರ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷ ಅಲ್ಲ, ಇರೋ ಫ್ಯಾಕ್ಟ್ನೆಸ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಆ ರೀತಿ ಬೇಜಾರಾಗ್ಲಕ್ ಹೋಗ್ಬೇಡ್ರಿ. ನಮ್ಮ ನೆಹರು ಸಾಬ್ರಿಗೆ ಹಿಂಗಲ್ಲತ್ತಾರ ಅಂತೇಳಿ ಯಾವುದು ವಿಚಾರ ಮಾಡ್ಕೊಳಕ್ ಹೋಗ್ಬೇಡ್ರಿ. ಹೌದಾ? ಇದು ಜಸ್ಟ್ ಇತಿಹಾಸ, ಇದು ಭೌಗೋಳಿಕ ಹಿನ್ನೆಲೆಗೆ ರಿಲೇಟ್ ಆಗಿರ್ತಕ್ಕಂಥ ಇತಿಹಾಸ ಅಷ್ಟೇ. ಹೌದಾ? ನೋಡಿ. ಹೌದಾ? ಇವ್ರು ಎಲ್ಲಿಗೆ ಹೋದ್ರು? ಅರ್ಜೆಂಟ್ ಆಗಿ ಇಂಗ್ಲೆಂಡಿಗೆ ಹೋದ್ರಿ. ಯಾಕೆ ಇಂಗ್ಲೆಂಡಿಗೆ ಹೋದ್ರು ಅಂದ್ರೆ ಮೇಡಮ್ ಎಡ್ವಿನ್ ಬ್ಯಾಟನ್ ಭೇಟಿ ಆಗ್ಬೇಕಾಗಿತ್ತು. ಹೌದಾ? ಮೇಡಮ್
ಎಡ್ಮಿನ್ ಬ್ಯಾಟನ್ ಎಂತ ಬ್ಯಾಟನ್? ಹೌದಾ? ಯಾರಿಕಿ ಅಂತಂದ್ರ ಮೌಂಟ್ ಬ್ಯಾಟನ್ನ ಹೆಂಡತಿ, ಭಾಳ ಕ್ಲೋಸ್ ಬೆಟ್ಟಿ ರೀಕಿ. ಯಾರ್ದು? ನೆಹರು. ಹೌದಾ? ಹಾಗಾಗಿ ಅವ್ರು ಅಲ್ಲಿಗೆ ಭೇಟಿ ಆಗ್ಲಿಕ್ಕೆ ಹೋದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ ನಿದ್ದಿ ಹತ್ತಲೋಯ್ತು. ಮೊಹಮ್ಮದ್ ಅಲಿ ಜಿನ್ನಾ ಎಲ್ಲಿಗೆ ಬಂದ ಅಂದ್ರೆ ಹೈದರಾಬಾದ್ಗೆ ಬಂದ್ರಿ. ಹೌದಾ? ಮೊಹಮ್ಮದ್ ಅಲಿ ಜಿನ್ನಾ ಎಂತ ಜಿನ್ನಾ? ಹೌದಾ? ಮೊಹಮ್ಮದ್ ಅಲಿ ಜಿನ್ನಾ ಎನ್ಪಾರ್ ಹೈದರಾಬಾದ್ಗೆ ಬಂದ. ಹೌದಾ? ಇವ್ರು ಊಟ ನೀರು ಬಿಟ್ರಿ ಇವತ್ತು ಸರ್ದಾರ್ ಪಟೇಲ್ರು. ಸೈನ್ ಹಾಕ್ತಾನೇನೋ. ಒಂದು ವೇಳೆ ಸೈನ್ ಹಾಕಿದ್ದೆ ಅಂದ್ರೆ ಇಲ್ಲಿ ಶಾಶ್ವತವಾಗಿ ಪಾಕಿಸ್ತಾನದ ಜೈ ಈ ಪ್ರಾಂತ್ಯದಾಗ ಹಾರ್ತಿತ್ತು. ಈ ಪ್ರಾಂತ್ಯದಲ್ಲಿ ಇವಾಗ ಪ್ರಸ್ತುತದಲ್ಲಿರುವ ಹಿಂದೂಗಳಂತ ಈಗ ಬೇರೆ ಬೇರೆ ಕಮ್ಯುನಿಟಿಗಳಿದಾವೆ ಇಲ್ಲಿ ನಮ್ಮಲ್ಲಿ. ಹೌದಾ? ಯಾವ ಕಮ್ಯುನಿಟಿ ಕೂಡ ಇಲ್ಲಿ ಇರ್ತಾ ಇರ್ಲಿಲ್ರಿ ಆವತ್ತು ಒಂದು ದಿನ ಸೈನ್ ಹಾಕಿದ್ದೆ ಅಂದ್ರೆ. ಹೌದಾ? ಅದೃಷ್ಟಕ್ಕಂಬಂತೆ ಇದಕ್ಕೆ ಮೊದಲೇ ಭಾಳ ನಿಗರಿದು ಮೂಗು ಹಿಡಿದ್ರೆ ಜೀವ ಬಿಡ್ತಿತ್ತು ಮೊಹಮ್ಮದ್ ಅಲಿ ಜಿನ್ನಾ. ಹೌದಾ? ಇದು ಏನ್ ಮಾಡ್ತು, ನಾ ಭಾಳ ದೂರಿಂದ ಬಂದಿದ್ದ, ನನಗೆ ಅರ್ಜೆಂಟ್ ಆಗಿ ಸೈನ್ ಹಾಕು, ನನಗೆ ಮತ್ತೆ ಬರ್ಲಕ್ಕಾಗಲ್ಲ ಅಂತೇಳಿ ದಿಮಾಕಿಲ್ ಮಾತಾಡ್ತ್ರಿ. ಯಾರಿಗೆ? ಹೌದಾ? ಉಸ್ಮಾನ್ ಅಲಿ ಖಾನ್ ನಿಜಾಮನಿಗೆ ದಿಮಾಕಿಲ್ ಮಾತಾಡ್ತಾಳೆ. ಇದಕ್ಕ ಸಿಟ್ಟವಂತ್ರಿ, ನನಗೆ ದಿಮಾಕ್ ತೋರಿಸ್ತೀವಿ ಮಗನೇ ಅಂತೇಳಿ ನಾ ಹಾಕಲ್ ಹೋಗಂತ್ರಿ ಸೈನ್. ಹೌದಾ? ನಿಜಾಮ ನಾ ಹಾಕಲ್ಲ, ಮತ್ತೆ ನನಗೆ ಯಾವಾಗ ಹಾಕ್ಬೇಕು ಅನಿಸ್ತಾವ ಹೋಗುದು. ನನಗೆ ಅರ್ಜೆಂಟ್ ಬರ್ಲಕ್ಕಾಗಲ್ಲ, ಯಾವ ಬಾನತ್ತನ ಹಿಂಗೆಲ್ಲ ಆರ್ತಿ ತೊಗೊಂಡು ಎತ್ತಿದಾನ ಹೆಂಗೆ ನಡಿಯ ಕಡೆ ಬಿಡ್ತಿದ್ರು. ಹೌದು. ಹೌದಾ? ಈಗ ನಿಜಾಮ್ ಹೋಗದ ತಕ್ಷಣ ಇದು ಮಾಡ್ತಿದ್ರು, ಪೇಪರ್ ಕೈ ಇಟ್ಕೊಂಡು ಹೋಯ್ತ್ರಿ. ಆಗ ಸರ್ದಾರ್ ಪಟೇಲ್ರು ಗೊತ್ತಾಯ್ತು ಸೈನ್ ಬಿದ್ದಿಲ್ಲ, ನೆಟ್ಟುಸರು ಬಿಟ್ರಿ ಇವ್ರು. ಒಂದು ಸಲ ಉಳಿತಲ್ಲ ನಮ್ಮ ಪ್ರಾಂತ್ಯ ಅಂತೇಳಿ. ಹೌದಾ? ಹಾಗಾಗಿ ಇವ ಏನು ಘೋಷಣೆ ಮಾಡ್ದ, ಆ ಕಡೆ ಮೊಹಮ್ಮದ್ ಅಲಿ ಜಿನ್ನಾ ಬಂದು ಹೋದ ಬಿಡಕ ನಿಜಾಮ ನಾನು ಭಾರತದ ಒಕ್ಕೂಟಕ್ಕೂ ಸೇರಲ್ಲ, ನಾನು ಪಾಕಿಸ್ತಾನ ಒಕ್ಕೂಟಕ್ಕೂ ಸೇರಲ್ಲ, ನಾ ಸ್ವತಂತ್ರವಾಗಿರ್ತೀನಿ ಅಂತ ಹೇಳ್ಬಿಟ್ರಿ. ಯಾರು? ನಿಜಾಮ. ಸರ್ದಾರ್ ಪಟೇಲ್ರು ಬಿಡ್ಬೇಕಲ್ಲ. ಹೌದಾ? ಇವ್ರು ನಾ ಸ್ವತಂತ್ರವಾಗಿರ್ತೀನಿ ಅಂತ ಏನ್ಪಾರ ಹೇಳಿದ ತಕ್ಷಣ ನೆಹರು ಇಲ್ಲಿ ಇರ್ಲಿಲ್ರಿ ಆಗ. ಹೌದಾ? ಏನ್ ಮಾಡಿದ್ರು ಅಂದ್ರೆ ಇವರೇ ಗೃಹ ಸಚಿವರಲ್ಲ, ಭಾರತದ ಎಲ್ಲಾ ಮಿಲಿಟರಿ ಪಡೆಗಳು ಏನ್ ಮಾಡಿದ್ರು ಅಂದ್ರೆ ಅವ್ರಿಗೆ ಹೇಳ್ಬಿಡ್ತಾರೆ ಮಿಲಿಟರಿಗಳಿಗೆ, 48 ಸೆಪ್ಟೆಂಬರ್ 13-17 ಭಾರತದ ಯೋಧರಿಗೆ ಹೇಳ್ತಾರೆ, ನಿಮಗೆ 4 ದಿನ ಟೈಮ್ ಕೊಡ್ತೀನಿ ನಾನು. 4 ದಿನದಾಗ ಈ ಪ್ರಾಂತ್ಯದಲ್ಲಿ ಈ ಧ್ವಜ ಇರಬಾರ್ದು. ಮತ್ತು ನಿಜಾಮನಿಗೆ ಹೆಂಗೆ ಹೊಡಿಬೇಕು ಅಂದ್ರೆ ಹುಚ್ಚು ನಾಯಿ ಹೊಡೆದಂಗೆ ಹೊಡಿಬೇಕು. ಹೆಂಗೆ ನಾ ಯಾನಾಗ್ರಿ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದೇನಪ್ಪ ಅವನೇ ಬಂದು ಶರಣಾಗಬೇಕು ಅಂತ ಹೇಳ್ಬಿಟ್ರಿ. ಯಾರು? ಸರ್ದಾರ್ ಪಟೇಲ್ರು. ಅಲ್ರಿ ಪ್ರಧಾನಮಂತ್ರಿ ಒಪ್ಪಿಗೆ ಬೇಕಲ್ಲ ಇದು. ಯಾವ ಪ್ರಧಾನಿ ಇಲ್ಲ, ಏನೂ ಇಲ್ಲ, ಸಿದ್ಧ ಹೋರ್ ನೀವು ಅಂತೇಳಿ. ಹೌದಾ? ಏನ್ ಮಾಡಿದ್ರು ಅಂದ್ರೆ ಇವರು ಭಾರತದ ಎಲ್ಲಾ ಮಿಲಿಟರಿ ಪಡೆ ಎಲ್ಲಿ ಬಂದು ನಿಂತಿತ್ತು ಅಂದ್ರೆ ಹೈದರಾಬಾದ್ ಪ್ರಾಂತ್ಯಕ್ಕೆ ಬಂತ್ರಿ. ಹೈದರಾಬಾದ್ ಪ್ರಾಂತ್ಯಕ್ಕೆ ಬಂತು, ಯುದ್ಧ ಆರಂಭವಾಯ್ತು. ಇಲ್ಲಿ ನಿಜಾಮ್ ಕೂಡ 100% ಇವ ಸರ್ದಾರ್ ಸುಮ್ ಕೂಡ ಮಗ ಅಂತೂ ಅಲ್ಲ, ಯುದ್ಧ ಮಾಡೇ ಮಾಡ್ತಾನಂತೆ. ಇವರು ಕೂಡ ಸೈನ್ಯ ರೆಡಿ ಮಾಡಿದ್ರು. ರಜಾಕರ್ ಸೈನ್ಯ ಇವ್ರ ಹತ್ರ ಇತ್ತು. ಹೌದಾ? ರಜಾಕರ್ ಸೈನ್ಯ ಎಂತ ಸೈನ್ಯ ಅದು ಅಂದ್ರ ಒಂದು ಪ್ರದೇಶದ ಮೇಲೆ ಏನಾದ್ರು ದಾಳಿ ಮಾಡಿದ್ರು ಅಂದ್ರೆ ಆ ಪ್ರದೇಶನೇ ಸ್ಮಶಾನ ಮಾಡಾಕ್ತವ್ರು. ನಿಮಗೆ ಮುಚ್ಚಳಂಬ ಏರಿಯಾ ಗೊತ್ತಿರ್ಬೋದು, ಕಲ್ಯಾಣದಲ್ಲಿ ಮುಚ್ಚಳಂಬ ಗೊತ್ತದ? ಮುಚ್ಚಳಂಬ ಅಂತ ಆ ಮುಚ್ಚಳಂಬ ಪ್ರದೇಶದ ಮೇಲೆ ಏನಪ್ಪ ದಾಳಿ ಮಾಡಿದಾಗ ಆ ಮುಚ್ಚಳಂಬಿನಲ್ಲಿರ್ತಕ್ಕಂತಹ 200 ಕನ್ಯರನ್ನು ಏಕಕಾಲದಲ್ಲಿ ಒತ್ತಾಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಸೇನಾಪಡೆಯರಿದು ಮುಚ್ಚಳಂಬ, ಕಲ್ಯಾಣ ಬಸವ ಕಲ್ಯಾಣದಲ್ಲಿ. ಹೌದಾ? ಅಂತ ಒಂದು ಘಟನೆ ಇಲ್ಲಿ ಏನಪ್ಪ ನಡೀತಾ ಇತ್ತು ಇದೇ ಭಾಗದಾಗ. ಬೀದರ್ ಜಿಲ್ಲೆ, ಕಲಬುರಗಿಯಲ್ಲೂ ಕೂಡ ಅನೇಕ ಪ್ರದೇಶಗಳಿಗೆ ಏನಪ್ಪ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ರಜಾಕರ್ ಸೈನ್ಯ. ಹೌದು. ಆ ರೀತಿ ಏನಪ್ಪ ನಡೆಯೋದು ಏನಪ್ಪ ಸರ್ದಾರಿಗೆ ತಾಳ್ಲಾರ್ದಾಗಿತ್ತು. 4 ದಿನ ಟೈಮ್ ಕೊಟ್ಟರು. 13ನೇ ತಾರೀಕು ಬಂದು ಇಡೀ ಭಾರತದ ಸೈನ್ಯ ಎಲ್ಲಿಗಿಳಿತು ಅಂದ್ರೆ ಹೈದರಾಬಾದ್ ಇಳಿತು. ರಜಾಕರ್ ಸೈನಿಕರ ಜೊತೆ ಯುದ್ಧ ಸ್ಟಾರ್ಟ್ ಆಯ್ತು. ಯುದ್ಧ ಸ್ಟಾರ್ಟ್ ಆದಾಗ ಏನಪ್ಪ ಅಂದ್ರೆ ನೆಹರು ಬಂದ್ಬಿಟ್ರು. ಎಲ್ಲಿಗೆ? ಭಾರತಕ್ಕೆ ಬಂದ್ರು, ದೆಹಲಿಗೆ ಬಂದ್ರು. ಕೃಷ್ಣಮಾಚಾರ್ಯ ಹೇಳ್ತಾನೆ, ಆಲ್ರಿ ಬೇಗ ನಾ ಏನ್ ಮಾಡಿದೆ ನಿಮಗೆ? ನೆಹರು ಕೇಳ್ತಾನೆ ಕೃಷ್ಣಮಾಚಾರ್ಯ. ಸರ್ದಾರ್ ಅಂತೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಯಾರ ಜೊತೆ. ಕೃಷ್ಣಮಾಚಾರ್ಯ ನೆಹರು, ನಾ ಏನ್ ಮಾಡಿದೆ? ನನಗೆ ಹೇಳಲಾರ್ದೇನೆ ನೀವು ಹೈದರಾಬಾದ್ ಪ್ರಾಂತ್ಯದ ಮೇಲೆ ಯುದ್ಧ ಸ್ಟಾರ್ಟ್ ಮಾಡಿರಲ್ಲ ಅಂದ ತಕ್ಷಣ ನೆಹರು, ಹೈದರಾಬಾದ್ ಮೇಲೆ ಯುದ್ಧ ಸ್ಟಾರ್ಟ್ ಆಗ್ಯದ ಅಂತ ಕೇಳ್ತಾನು. ನನಗೆ ಗೊತ್ತೇ ಇಲ್ಲ. ಹೌದಾ? ಕರಿ ಸರ್ದಾರ್ ಎಲ್ಲ ಅದನ್ನು. ಹೌದಾ? ಸರ್ದಾರಿಗೆ ಕರೆದೇನಪ್ಪ ಅಂದ್ರೆ, ಅಲ್ಲ ನನಗೊಂದು ಮಾತು ಹೇಳಿ, ನನ್ನ ಸೈನ್ ಅದು ತೊಗೊಂಬೈತಲ್ಲ, ಯಾವನಿಗೆ ಬೇಕಾದ್ರೆ ನಿನ್ನ ಸೈ ಅಂದ್ಬಿಟ್ರಿ. ಯಾರು? ಪಟೇಲ. ಹೌದಾ? ಯುದ್ಧ ಯಾವಾಗ ಸ್ಟಾರ್ಟ್ ಮಾಡಿದ್ನಿ? ನೀವು ಹೋಗಿದ್ದಲ್ಲ ಮೇಡಮ್ ಅವ್ರಿಗೆ ಭೇಟಿ ಅಲ್ಲಕ್ಕ, ಅವಾಗೇ ಸ್ಟಾರ್ಟ್ ಆಗಿದೆ. 2 ದಿನ ಇರು ನೀವು ಹೈದರಾಬಾದ್ ಪ್ರಾಂತ್ಯ ಏನಪ್ಪ ನಮ್ಮ ಆಡಳಿತಕ್ಕೆ ಬರ್ತೀನಿ, ಸುಮ್ಮ ಸೈಲೆಂಟ್ ಇರು, ನೀ ಹೆಸರಿಗೆ ಪ್ರಧಾನಿ ಅಟ್ಟೆ.
ಹೌದಾ ಅಂತೇಳಿ ಏನ್ ಮಾಡ್ದಂದ್ರ ಪಟೇಲ್ರು ನೆಹರುಗೆ ಏನಪ್ಪ ಬೈದ್ ಗಪ್ ಹೊಡಸ್ ಕೂಡ್ಸ್ರಿ. ಇಲ್ಲ ಅಂದ್ರೆ ಇವ್ರು ಏನ್ ಮಾಡಿರ್ ಗೊತ್ತೇನ್? ನೆಹರು ಹೈದರಾಬಾದ್ ಪ್ರಾಂತ್ಯ ಏನದಲ್ಲ, ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ, ಅಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಸಂಖ್ಯೆ ಜಾಸ್ತಿ ಅದ. ಇಲ್ಲಿ ನಿಜಾಮ ಹೆಂಗ್ ಹೇಳ್ತಾನೋ ಹಂಗೆ ಕೇಳು ನೀ ಸರ್ದಾರ್ ಪಟೇಲ, ಜಾಸ್ತಿ ಇಲ್ಲಿ ನಾಟಕ ಮಾಡಕ್ ಹೋಗ್ಬೇಡ ಅಂತ ಹೇಳೋದಿರ್ತಿದ್ದಾರೆ. ಹೋಗಿದ್ರಿ ಅವ ಎಲ್ಲಿಗೆ? ಇಂಗ್ಲೆಂಡಿಗೆ. ಒಂದು ವೇಳೆ ನೆಹರು ಪ್ರಧಾನ ಮಂತ್ರಿ ಇದಾರ, ಇವ್ರು ಹೇಳಿದ್ದೆ ಒಪ್ಪಿಕೊಂಡು ಸರ್ದಾರ್ ಪಟೇಲ್ ಒಂದು ವೇಳೆ ಇಲ್ಲಿ ಕುಂತ ಸುಮ್ಮನೆ ಸೈಲೆಂಟ್ ಈ ಪ್ರಾಂತ್ಯದ ಪರ ಕಾಳಜಿ ವಹಿಸದೇ ಇದ್ರ ಇದು ಭಾರತದಲ್ಲಿ ಅಫ್ಘಾನಿಸ್ತಾನ್ ರಾಷ್ಟ್ರ ಆಗಿರ್ತಿತ್ರಿ ಇದು. ಹೌದಾ? ಆದ್ರೆ ಆ ರೀತಿ ಸರ್ದಾರ್ ಪಟೇಲ್ರು ಮಾಡ್ಲಿಲ್ಲ. ಹೌದಾ? 13ರಿಂದ 17ನೇ ತಾರೀಕು ಬೆಳಗ್ಗೆ ಏನಪ್ಪ ಸ್ವತಂತ್ರ ಆಗ್ತದ. ಸ್ವತಂತ್ರ ಆಗಿ ಸಂಪೂರ್ಣ ರಜಾಕರ್ ಸೈನ್ಯ ಖಲಾಸ್ ಮಾಡ್ಬಿಡ್ತಾರ. ಹೌದಾ? ಹೈದರಾಬಾದ್ ನಿಜಾಮ ಬಂದ್ ಏನಪ್ಪಾರ ಶರಣಾಗತನ ಆಗ್ತಾನ. ಸರ್ದಾರ್ ಪಟೇಲ್ ದಿಲ್ಲಿದಿಂದ ಹೈದರಾಬಾದ್ ಪ್ರಾಂತ್ಯಕ್ಕೆ ಏನಪ್ಪಾರ ಬಂದಿಳಿದಾಗ ನಾವು ತಪ್ಪಾಯ್ತಪ್ಪೋ ಸರ್ದಾರ, ನಮ್ಗೆ ಕ್ಷಮಿಸ್ಬಿಡು. ಹೌದಾ? ನೀ ಹಿಟ್ ಪವರ್ಫುಲ್ ಇದ್ದಿದಂದ್ರೆ ಅವತ್ತೇ ಸೈನ್ ಹಾಕ್ತಿದ್ದ, ನೀ ನಮ್ಮನ್ನ ಹುಚ್ಚನಾಗಿ ಹೊಡೆದಂಗೆ ಹೊಡಿತಂತ ನನಗೆ ಗೊತ್ತಿದ್ದಿಲ್ಲ ಅಂತ ಹೇಳ್ಬಿಟ್ರಿ. ಹೌದಾ? ಹೈದರಾಬಾದ್ ನಿಜಾಮ. ಹೌದಾ? ಬಿಡುತ್ತು ನೋಡಿ ಮತ್ತೊಂದು ಸುಮ್ ಸೈಲೆಂಟ್ ಇರ್ಬೇಕೀಗ ಅಂತೇಳಿ ಏನ್ ಮಾಡಿದ್ರೆ ಈ ಪ್ರಾಂತ್ಯ ಸ್ವತಂತ್ರ ಆಯ್ತು. ಟೋಟಲ್ ಈ ಪ್ರಾಂತ್ಯ ಸ್ವತಂತ್ರ ಆಗಿ ಏನಾಯ್ತು ಅಂದ್ರೆ ಕರ್ನಾಟಕ ರಚನೆ ಆಯ್ತ್ರಿ. ಇಲ್ಲ ಅಂದ್ರೆ ಕರ್ನಾಟಕ ರಚನೆನೇ ಆಗ್ತಾ ಇರ್ಲಿಲ್ಲ. ಆಗ್ತಿತ್ತಲ್ಲತ್ತರೇನು? ಹೌದಾ? ಮನನೊಂದು ಯಾರು ಏನ್ ಬೇಕಾದ್ರೂ ಘೋಷಣೆ ಕೂಗ್ಬೋದಾಗಿತ್ತು. ಕರ್ನಾಟಕವೆಲ್ಲಿದೆ, ಹರಿದು ಹಂಚಿ ಹೋಗಿದೆ, ಇದನ್ನು ಒಲಿದು ಜೋಡಿಸುವವರು ಯಾರು? ಆಲೂರು ವೆಂಕಟರಾಯರು ಹೇಳಿದ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ಜೋಡಿಸ್ಬಿಟ್ರಿ. ಜೋಡಿಸಿಲ್ಲ? ಹೌದಾ? ತಿಳಿಲತ್ತದ? ಹೌದಾ? ನೋಡಿ, ಈ ರೀತಿ ಏನಪ್ಪ ಕರ್ನಾಟಕ ಒಗ್ಗಟ್ಟಾಯ್ತು. ಹೌದಾ? ಕರ್ನಾಟಕ ರಚನೆ ಆಯ್ತು. ಹೌದಾ? ಹಾಗಾದ್ರೆ ಕರ್ನಾಟಕ ರಾಜ್ಯ ರಚನೆ ಆಗಿದ್ದು ಯಾವಾಗ್ರಿ? 1956 ನವೆಂಬರ್ 1ನೇ ತಾರೀಕ. ಯಾವ ಒಂದು ಆಯೋಗದ ಮೇರೆಗೆ ಅಂತ ಕೇಳಿದ್ರ ಫಜಲ್ ಅಲಿ ಆಯೋಗ. ಫಜಲ್ ಅಲಿ ಆಯೋಗದ ಮೇರೆಗೆ ಏನಾಯ್ತಂದ್ರೆ ರಚನೆ ಆಯ್ತ್ರಿ. ಹೌದಾ? ಎಷ್ಟನೇ ತಿದ್ದುಪಡಿ? ಎಕ್ಸಾಮ್ ಅಲ್ಲಿ ಮೊನ್ನೆ ಕ್ವಶನ್ ಆಗಿತ್ತು ನೋಡ್ರಿ. ಹೌದಾ? DR ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ತು. ಭಾಷಾವಾರು ರಚನೆ ಆದವಲ್ಲ, ಎಷ್ಟನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ರಚನೆ ಆಯ್ತು ಅಂತ. ಹೌದಾ? ಸಂವಿಧಾನಾತ್ಮಕ 7ನೇ ತಿದ್ದುಪಡಿ ರೀ. ಯಾವ ಪಡಿ? ತಿದ್ದುಪಡಿಯ ಮೂಲಕ ಏನಾಯ್ತು ಅಂದ್ರೆ ರಾಜ್ಯ ರಚನೆ ಆದವು ಅಂತ ನೋಡ್ತೀವಿ. ಹೌದಾ? ರಾಜ್ಯ ರಚನೆ ಆಯಿತು. ಹೌದಾ? ಕರ್ನಾಟಕ ರಾಜ್ಯ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಎಷ್ಟಿದೆ ಅಂದ್ರೆ 31 ಜಿಲ್ಲೆಗಳಿದಾವ. ಹೌದಾ? 240 ತಾಲೂಕುಗಳಿದಾವ. ಹೌದಾ? ತಾಲೂಕುಗಳಿದಾವ. 6022 ಗ್ರಾಮ ಪಂಚಾಯಿತಿಗಳಿದಾವ. ಹೌದಾ? ಯಾವ ಪಂಚಾಯಿತಿಗಳ್ರಿ? 4 ಕಂದಾಯ ವಿಭಾಗಗಳು. ಕಂದಾಯ ವಿಭಾಗಗಳು ಯಾವ್ಯಾವ್ರಿ ಅವು? ಒಂದು ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮೈಸೂರು. 4 ಕಂದಾಯ ವಿಭಾಗಗಳು ಅಂತ ನೋಡ್ತೀವಿ. ನೋಡ್ರಿ ನೆಕ್ಸ್ಟ್ 347 ನಗರ ಪಟ್ಟಣಗಳು. ನೆಕ್ಸ್ಟ್ 747 ಹೋಬಳಿಗಳು. ನೆಕ್ಸ್ಟ್ 224 ವಿಧಾನಸಭೆ ಮೆಂಬರ್ಸ್ ಇದಾರ. ಹೌದಾ? 28 ಲೋಕಸಭೆ. ಹೌದಾ? 75 ವಿಧಾನ ಪರಿಷತ್. ಎಂತ ಪರಿಷತ್ ರೀ? ಹೌದಾ? 75 ವಿಧಾನ ಪರಿಷತ್. 12 ರಾಜ್ಯಸಭೆ. ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಅಂತ ಕೇಳ್ತಾರ. ದೊಡ್ಡ ಜಿಲ್ಲೆ ಬೆಳಗಾವಿ. ಯಾವಗಾವಿ? ಹೌದಾ? ಬೆಳಗಾವಿ. ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ. ಯಾವ ನಗರ? ಹೌದಾ? ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ. ಹೌದಾ? ಸಾಕ್ಷರತೆ ಹೊಂದಿದ ಜಿಲ್ಲೆ ಹೆಚ್ಚು ದಕ್ಷಿಣ ಕನ್ನಡ. ಎಷ್ಟು ಪರ್ಸೆಂಟ್ ರೀ? 88% ಸಾಕ್ಷರತೆ ಅನ್ನೋದು. ಕಡಿಮೆ ಯಾದಗಿರಿ. ಇದಿರೇನ್ರಿ? ಯಾದಗಿರಿದವ್ರು ಯಾರಿಲ್ರಿ? ಯಾದಗಿರಿ 52% ರೀ ಸಾಕ್ಷರತೆ. ಹೌದಾ? ಕಡಿಮೆ ಯಾದಗಿರಿ ಜಿಲ್ಲೆ ಹೊಂದಿರೋದು ಕಂಡು ಬರ್ತದೆ. ಹೌದಾ?
ಯಾದಗಿರಿ ಜಿಲ್ಲೆ. ಹೌದಾ? ನೋಡ್ರಿ, ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ ಜಿಲ್ಲೆ. ಅರಣ್ಯ ಪ್ರದೇಶ ಹೊಂದಿದ ಜಿಲ್ಲೆ ಉತ್ತರ ಕನ್ನಡ. ಯಾವ ಕನ್ನಡ? ಹೌದಾ, ಉತ್ತರ ಕನ್ನಡ. ಕಡಿಮೆ ಅರಣ್ಯ ಪ್ರದೇಶ ಬಿಜಾಪುರ. ಯಾವ ಪುರ? ಹೌದಾ, ಬಿಜಾಪುರ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದ ಜಿಲ್ಲೆ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದ ಜಿಲ್ಲೆ ಬೆಂಗಳೂರು ನಗರ. ಬೆಂಗಳೂರು ನಗರ. ಕಡಿಮೆ ಕೊಡಗು. ಹೌದಾ, ಕಡಿಮೆ ಕೊಡಗು ಅಂತ ನೆನಪರ್ ನೋಡ್ತೀವಿ. ಯಾವಡಗು? ಹೌದಾ, ಕಡಿಮೆ ಯಾವ ಜಿಲ್ಲೆ ಅಂತ ನೋಡ್ತವ್ರ? ಕೊಡಗು ಜಿಲ್ಲೆ ಹೊಂದಿರೋದು ನೆನಪರ್ ಕಂಡು ಬರ್ತದೆ. ಹೌದಾ, ಕೊಡಗು ಜಿಲ್ಲೆ ಅತ್ಯಂತ ಕಡಿಮೆ ಇದು ಜನಸಾಂದ್ರತೆ ಹೊಂದಿರೋದು ನೆನಪರ್ ಕಂಡು ಬರ್ತದೆ. ಹೌದಾ. ಹೌದಾ, ಹೆಚ್ಚು ಲಿಂಗಾನುಪಾತ. ಎಂತ ಪಾತ? ಹೌದಾ, ಉಡುಪಿ. ಎಷ್ಟದ ರೀ ಲಿಂಗಾನುಪಾತ? 1000 ಪುರುಷರಿಗೆ 1093 ಮಹಿಳೆಯರು ಎಲ್ಲಿ ಕಂಡು ಬರ್ತಾರಂದ್ರ ಉಡುಪಿ ಒಳಗೆ ನೆನಪರ್ ಕಂಡು ಬರ್ತಾರ. ಕಡಿಮೆ ಎಲ್ರಿ? ಬೆಂಗಳೂರು ನಗರ ರೀ. ಬೆಂಗಳೂರು ನಗರ ಎಷ್ಟದ ರೀ? 908 ಮಹಿಳೆಯರು ಇದಾರೆ. ಹೌದಾ, ಕರ್ನಾಟಕದಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟದ ರೀ? ಹೌದಾ, ಇತ್ತೀಚಿನ ಸರ್ವೆ ಪ್ರಕಾರ 7,17,00,000. 7,17,10,000 ಜನಸಂಖ್ಯೆ ಎಲ್ಲದ ಅಂದ್ರೆ ಕರ್ನಾಟಕದಲ್ಲಿ ಇದೆ ಇವಾಗ ಪ್ರಸ್ತುತ ಜನಸಂಖ್ಯೆ ಇದು. ಹೌದಾ, ಅರ್ಧ ಹುಲ್ಲುನೇ ಅವ. ಹೌದಾ, ನಮ್ಮ ರಾಷ್ಟ್ರ ಯಾವ್ದ್ರದಾಗ ಗ್ರೋತ್ ಆಲತ್ತದಲ್ಲ ಗೊತ್ತಿಲ್ಲ, ಇದ್ರದಾಗ ಮಾತ್ರ 100% ಗ್ರೋತ್ ಆಲತ್ತದ ಜನಸಂಖ್ಯೆ ಒಳಗ. ಹೌದಾ, ಯಾವಾಗಲೂ ಮುಂದೆ ಬಾ ಅಂತಿರಲ್ಲ, ಮುಂದೆ ಬಂದು ನೋಡು ಅಂತ ಹೇಳ್ಬಿಡ್ತಿರಿ ಇದು. ಹೌದಾ, SDI ಏನ್ ಹೇಳಿತ್ತು ಅಂದ್ರ 2027ರಾಗ. ಹೌದಾ, SDI ವರದಿ 2027ರಲ್ಲಿ ಭಾರತದ ಜನಸಂಖ್ಯೆ ಚೀನಾ ದೇಶಕ್ಕೆ ಮೀರಿಸಲಿದೆ ಅಂತ ಹೇಳ್ಬಿಟ್ಟಿತ್ತು. SDI ಹ್ಯೂಮನ್ ಡೆವಲಪ್ ಇಂಡೆಕ್ಸ್. ಹೌದಾ, ಭಾರತೀಯರು ಬಿಟ್ಟರು ನೋಡಿದ್ರು ಅದಕ್ಕೆ ಏನಂದಿ 27 ನಮ್ಮ ಆಟ ತೋರಿಸ್ತು. 23ಕ್ಕೆ ಜನಸಂಖ್ಯೆ ಗ್ರೋತ್ ಆಗ್ಬಿಡ್ತ್ರಿ. SDIಗೆ ಸವಾಲ, ಒಂದು ನೀ ಇಲ್ಲ ಒಂದು ನಾ. ಹೌದಾ, ಇನ್ನೊಂದೇನಾಗಿತ್ತು, ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂದ್ರೆ 1952 ಕುಟುಂಬ ಕಲ್ಯಾಣ ಯೋಜನೆ ಜಾರಿ ಆಗಿತ್ರಿ. ಇದು ಯಾರು ತಗೊಂಬಂದಿದ್ರು ಅಂದ್ರೆ ನೆಹರು ಅವರೇ ತಗೊಂಡ್ಬಂದಿದ್ರು. ಪಂಚವಾರ್ಷಿಕ ಪಿತಾಮಹ ಅಂತ ನಾವು ನೆಹರು ಅವರಿಗೆ ಕರಿತೀವಲ್ಲ. ಹೌದಾ, ಕುಟುಂಬ ಕಲ್ಯಾಣ ಯೋಜನೆ ಜಾರಿ ಮಾಡಿದ್ರು. ಆ ಕುಟುಂಬ ಕಲ್ಯಾಣ ಯೋಜನೆ ಉದ್ದೇಶ ಏನಾಗಿತ್ತು ಅಂದ್ರೆ ಭಾರತದ ಜನಸಂಖ್ಯೆ ನಿಯಂತ್ರಣ ಮಾಡೋದಾಗಿತ್ರಿ. ಹೌದಾ, ನಾವಿಬ್ಬರು ನಮಗಿಬ್ಬರು ಅಂತ. ಹೌದಾ, ಅಂದ್ರೆ ನಾವು ದಂಪತಿಗಳು ನಮ್ಗೆ 2 ಮಕ್ಕಳು ಅನ್ನೋ ಒಂದು ಉದ್ದೇಶ ಇತ್ತು. 2 ದಂಪತಿಗಳಿಗೆ 2 ಮಕ್ಕಳು ಇರ್ಬೇಕು ಅನ್ನೋ ಒಂದು ಯೋಜನೆ ಆಗಿತ್ತು. ಆದ್ರೆ ಆ ಯೋಜನೆ ಕೂಡ ಅಂದಿನ ಜನ ವಿಫಲಗೊಳಿಸ್ಬಿಡತ್ರಿ. ಗೊಳಿಸಿಲ್ಲ ಯಾರು ನೀವು? ನಮ್ಮ ಪರ್ಸನಲ್ ಮ್ಯಾಟ್ರಿಗೆ ಕೈ ಹಾಕ್ಲಕ್ಕ ಹೋಗ್ಬೇಡ್ರಿ ನೀವು ಅವತ್ತು. ಹೌದಾ, ನಾವು ಯಾಕೆ ಹೌದಾ ಹಮ್ದೋ ಹಮರ ಬಾರ. ಹೌದಾ, ಈ ರೀತಿ ಆಗ್ಬಿಡ್ತೀರಿ ಇದು. ಈಗ ನೀವು ಬೇಕಾದ್ರೆ ಹೋಗಿ ಕೇಳ್ರಿ, ನೀವು ನಿಮ್ದು ಅಜ್ಜಿ ಅವ್ರಿಗೆ ಅದು ಕೇಳ್ರಿ, ಎಷ್ಟು ಜನ ಆಯಿ ಮಕ್ಕಳು ಅಂತೇಳಿ. ಅವ್ರು ಹೇಳ್ತಾರೆ 1 8 ಯಾವತ್ತೂ ಹೇಳಲ್ಲ ಅವ್ರು. ಹೌದಾ, 8 ಇದು ಬಾರ ಇದ್ದು ಮಗ 4 ಸತ್ತಾವ, 8 ಯಾಕಡೆ ಹೋಗಿ ಹೇಳ್ತಾರೆ. ಹೇಳಲ್ರಿ, ಬಾರ ಇದ್ದು 4 ಸತ್ತಾವ, 8 ಆ ಕಡೆ ಈ ಕಡೆ ಐಗೊಳ್ತಿಲ್ಲ ಅಂದ್ಕೊಂಡ್ರು. ಹೌದಾ, ಈ ರೀತಿ ಹಿಂದಿನ ಜನಕ್ಕೆ ನೀವು ಕೇಳ್ರಿ, ಬೇಕಾದ್ರೆ ಅವ್ರು 3 2 ಹೇಳೋದ್ರ ರೇರ್. ಹೌದಾ, ಈಗ ನೋಡ್ರಿ, ಈಗ ಒಂದು ವೇಳೆ ನೀವು KS ಮುಖ್ಯ ಪರೀಕ್ಷೆ, IAS ಮುಖ್ಯ ಪರೀಕ್ಷೆಯಲ್ಲಿ ಪ್ರಬಂಧಗಳ ರಚನೆ ಆಗ್ತಾವ್ರಿ. ಈಗಂತೂ ಜನಸಂಖ್ಯೆ ಜಾಸ್ತಿ ಇದೇ ವರ್ಷ ಗ್ರೋತ್ ಆಗ್ಯದ. ಇದ್ರ ಮೇಲೆ 100% essay ಕೇಳ್ತಾರೆ. ಯಾವುದು? KS ಮುಖ್ಯ ಪರೀಕ್ಷೆ ಒಳಗೆ ಜನಸಂಖ್ಯೆ ಜಾಸ್ತಿ ಆಗೋದ್ರಿಂದ ಸಾಧಕ ಮತ್ತು ಬಾಧಕಗಳನ್ನು ಕುರಿತು ಬರೆಯಿರಿ. ಸಾಧನೆ ಏನು ಮತ್ತು ಪರಿಣಾಮ ಏನು? ಹೌದಾ, ಜನಸಂಖ್ಯೆ ಬರೀರಿ ಅಂತ ಕೇಳಿದಾಗ ಜನಸಂಖ್ಯೆ ಗ್ರೋತ್ ಆಗೋದ್ರಿಂದ ಏನು ಸಾಧನೆ ಆಗ್ತದ ಮತ್ತು ಈ ಗ್ರೋತ್ ಆಗೋದ್ರಿಂದ ಎಫೆಕ್ಟ್ ಏನಾಗ್ತದ, ಅದು ಎಲ್ಲವೂ ಕೂಡ ಕುರಿತು ಬರೀಬೇಕಾಗಿರ್ತದೆ. ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ, ನಾನು ಹೇಳ್ದಲ್ಲ, ಹಳಿ ಜನಕ್ಕೆ ಹೋಗಿ ಕೇಳಿದ್ರೆ 10 ಜನ 12 ಜನ ಅಂತ ಹೇಳ್ತೀವಿ. ಈಗ ನಮ್ಮಗೆ 12 ಜನ ಮಕ್ಕಳು.
ಹೌದು, 12 ಜನದಲ್ಲಿ ನಮ್ಮ ಅಪ್ಪವ್ರು 12ನೇದವರು. ಒಂದು ವೇಳೆ ನಮ್ಮ ಮಾಯಿ ಈ ಕುಟುಂಬ ಕಲ್ಯಾಣ ಯೋಜನೆಗೆ ಬೆಲೆ ಕೊಟ್ಟು 2 ಮಕ್ಕಳಾಗಿದ್ದು ಅಂದ್ರೆ 12ನೇ ಮಗ ಹುಡ್ತಾನೆ ಇರಲಿಲ್ಲ. 12ನೇ ಮಗ ಹುಟ್ಟಲಿಲ್ಲ ಅಂದ್ರೆ ನಾ ಹುಡ್ತಾ ಇರ್ಲಿಲ್ಲ. ನಾ ಹುಡ್ತಿರ್ ಜಿಯೋಗ್ರಫಿ ಕ್ಲಾಸ್ ಹೊಡಿತಾ ಇರ್ಲಿಲ್ಲ ಇವತ್ತ. ನಡೀತಿದ್ರಿ. ಹೌದಾ, ಇದೇ ಸಾಧನೆ ಯಾರ್ದು? ನಮ್ಮ ಮಾಯಿದು. ಹೌದು. ಈಗ ಬಾಧಕ ಅಂದ್ರೆ ಏನ್ರಿ? ಎಫೆಕ್ಟ್ ಏನಾಯ್ತು ಇದರಿಂದ? ನಮಗೆ ಅವಾಗ ನಮ್ಮ ಮಾಯಿಗಿನ ಮುಗ್ದಾಗ 150 ಎಕರೆ ಹೊಲ ಇತ್ತಂತ್ರಿ. ಹೌದಾ, 150 ಎಕರೆ ಹೊಲ. ಈಗ ಅದು ನಮ್ಗೆ ಎಷ್ಟು ಬಂದು ಗೊತ್ತೇನು? 5 ಎಕರೆ ಬಂದು ಖಾಲಿ. ಹೌದಾ, ಇದು ಎಫೆಕ್ಟ್ ಪರಿಣಾಮ ಇದು. ಹೌದಾ, ಯಾಕೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ಬಿಡ್ತಲ್ಲ, ಎಲ್ಲರಿಗೂ ಹಂಚಿಕೆ ಆಗ್ಬೇಕಲ್ಲ. ಹೌದಾ, ಇದು ಎಫೆಕ್ಟ್. ಹೌದಾ, ತಿಳಿತಾ? ಹುಡುಗಿರಿ, ಇದು ಇನ್ನು ಈ ಸಾಧಕ ಬಾಧಕ ಎಸ್ಸೆ ರೈಟಿಂಗ್ ಅದು ಹೇಳ್ಬೇಕಾದ ಟೈಮ್ನಲ್ಲಿ ಕೇಳಿದ್ರು ನೀವು. ನಾನು ಹೇಳ್ದಂದ್ರೆ ಹೇಳ್ತೀನಿ ನಾನು. ಹೌದಾ, ನೋಡ್ರಿ, ಇದು ಭೌಗೋಳಿಕ ಹಿನ್ನೆಲೆ ಇಷ್ಟೆಲ್ಲ ಕಂಡು ಬರ್ತದೆ. ಹೌದಾ, ನೋಡ್ರಿ ಕರ್ನಾಟಕ ಹೆಂಗಿರ್ತದ ಒಂದು ಫೋಟೋ ಹುಡ್ಕೋತ ಅಂದ್ರೆ ಹುಡ್ಕೋರಿ. ನೆಕ್ಸ್ಟ್ ಒಂದು 2 ಮಿನಿಟ್ ಬ್ರೇಕ್ ಏನು ತಗೋಬೇಕೇನು? ಹೌದಾ, ನಡೀತದ? ಹೌದಾ, ಪ್ರಾಕೃತಿಕ ಜಿಯೋಗ್ರಾಫಿ ಅಂದ್ರೆ ಕರ್ನಾಟಕದ 2ನೇ ಟಾಪಿಕ್ ಸ್ಟಾರ್ಟ್ ಮಾಡೋಣ. ತಿಳಿಲತ್ತದ? ಅಂಡರ್ಸ್ಟ್ಯಾಂಡ್ ಆಗತ್ತದ?